विनियोगः। ಧನ್ಯವಾದ ಭಗಿನಿ. ರೂಪಾ ಎಚ್ ಕುಲಕರ್ಣಿ ಭಗಿನಿ ಹೇಳ್ತೀರಾ? आं महोदय। अथ ध्यानम् क्षीरोधन्वत्प्रदेशे शुचिमणिविलसत्सैकतैर्मौक्तिकानां मालाक्लुप्तासनस्तस्फटिकमणिनिभैर्मौक्तिकैर्मण्डिताङ्गः शुभ्रैरभ्रैरदभ्रैरुपरि विरचितैर्मुक्तपीयूषवर्षैः आनन्दीना पुनीयादरिनलिनगदा शङ्खपाणिर्मुकुन्दः पादौ यस्य नाभिर्व्यदसुरनिलश्चन्द्रसूर्यौ च नेत्रे कर्णावाशाः शिरोद्यौर्मुखमपि दहनो यस्य वास्तेयमब्धिः अन्तस्थं यस्य विश्वं सुरनरखगो भोगि गन्धर्वदैत्यैः चित्रं रम्यते तं त्रिभुवनवपुषं विष्णुमीशं नमामि. ಧನ್ಯವಾದ ಭಗಿನಿ. ಆಕ್ಚುಲಿ ಪ್ರದ್ಯುಮ್ನ ವಿಶೇಷವಾಗಿ ಕೇಳ್ಕೊಂಡಿದ್ದಾನೆ, ಇನ್ನೊಂದ್ಸತಿ ಇದನ್ನ ಹೇಳ್ಬೇಕು ಅಂತ ಧ್ಯಾನ ಶ್ಲೋಕವನ್ನ. ಪ್ರದ್ಯುಮ್ನ ಹೇಳ್ತೀಯ ಪುಟ್ಟ? ಪ್ರದ್ಯುಮ್ನ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀವೇದವ್ಯಾಸೋ ಭಗವಾನ್ ಋಷಿಃ अनुष्टुप् छन्दः श्रीमहाविष्णुः परमात्मा श्रीमन्नारायणो देवता अमृताक्षद्भवो भानुरिति बीजं देवकीनन्दन सृष्टेति शक्तिः उद्भवः क्षोभनो देव इति परमो मन्त्रः शङ्खप्रन्नन्तकी चक्रीति कीलकं शार्ङ्गधन्वा गदाधर इत्यस्त्रं रथाङ्गपाणिरक्षोभ्येति नेत्रं सामेति कवचम् आनन्दं परब्रह्मेति योनिः ऋतुसुदर्शनः कालेति दिग्बन्धः श्रीविश्वरूपेति ध्यानम् श्रीमहाविष्णुः प्रीत्यर्थे श्रीविष्णोर्दिव्यसहस्रनाम जपे पारायणे विनियोगः ध्यानम् क्षीरोधन्वत्प्रदेशे शुचिमणिविलसत्सैकते मौक्तिकानां मालाक्लुप्तासनस्तस्फटिकमणिनिभैर्मौक्तिकैर्मण्डिताङ्गः शुभ्रैरभ्रैरदभ्रैरुपरिरचितैर्मुक्तपीयूषवर्षैः आनन्दीनः पुनीयादरिनलिनगदा शङ्खपाणिर्मुकुन्दः भूपादौ यस्य नः भेर्यदसुरनिलश्च चन्द्रसूर्यौ च नेत्रे कर्णावाशा शिरोद्यौर्मुखमपि दहनो यस्य वास्तेयमब्धिः अन्तस्थं यस्य विश्वं सुरनरखगो भोगि गन्धर्वदैत्यैः चित्रं रम्यते तं त्रिभुवनवपुषं विष्णुमीशं नमामि. ॐ नमो भगवते वासुदेवाय. ಧನ್ಯವಾದ. ಆಕ್ಚುಲಿ ಮಕ್ಕಳ ಕೈಲಿ ಹೇಳಿಸ್ಕೊಡೋದು ಒಂಥರ ನಿಜವಾಗ್ಲೂ ನಾವೆಲ್ಲರೂ ಕೂಡ ಪುಣ್ಯವಂತರೆ. ನೋಡಿ, ಆ ಮಗು ಸ್ವಲ್ಪನೂ ನೋಡ್ಕೊಂಡಲೆ ಬುಕ್ಕನ್ನ ಎಷ್ಟು ಚೆನ್ನಾಗಿ ಹೇಳ್ದ ಪ್ರದ್ಯುಮ್ನ. ತುಂಬಾ ಖುಷಿ ಆಯ್ತು ಪ್ರದ್ಯುಮ್ನ. ವೆರಿ ಗುಡ್. ನಾವೆಲ್ಲರೂ ಕೂಡ ಆ ರೀತಿ ಅಭ್ಯಾಸ ಮಾಡಬೇಕು. ಓಕೆ, ಪೂರ್ಣಿಮಾ ಭಗಿನಿ, ಪೂರ್ಣಿಮಾ ಮುತ್ತಲ್ ಭಗಿನಿ, ಫಸ್ಟ್ನೇ ಶ್ಲೋಕ ಹೇಳ್ತೀರಾ? ಶಾಂತಾಕಾರಂ ಭುಜಗಶಯನಂ. ಪೂರ್ಣಿಮಾ ಭಗಿನಿ ಹೇಳ್ತೀರಾ? ಓಕೆ. ಸಹನಾ ಟಿ ಭಗಿನಿ. ಓಕೆ ಅಣ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಾರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋಪಾಸಿತಾಂಗಾಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ ನಮಃ ಸಮಸ್ತ ಭೂತಾನಾಮಾದಿಭೂತಾಯ ಭೂಭೃತೆ ಅನೇಕ ರೂಪಾಯ ವಿಷ್ಣುವೇ ಪ್ರಭ ವಿಷ್ಣುವೇ ಸಶಂಕ ಚಕ್ರಂ ಕಿರೀಟ. ಧನ್ಯವಾದ ಭಗಿನಿ, ಸಾಕು. ಇನ್ನೊಬ್ರು ಚಾನ್ಸ್ ಕೊಡೋಣ. ಇಂದುಮತಿ ಭಗಿನಿ.
मेघश्यामं पीतकौशेयवासं श्रीवत्साङ्कं कौस्तुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं नमः समस्तभूतानामादिभूताय भूभृते अनेकरूपरूपाय विष्णवे प्रभविष्णवे। अस्तु, धन्यवादः भगिनी। उषा भगिनी, उषा अप्रामय्य भगिनी। अप्रमेय हा। छायायां पारिजातस्य हेमसिंहासने उपरि आसीनमम्बुदश्याम मायाताक्षमलङ्कृतं आसीनामम्बुदश्याम सरियाಗಿ ಹೇಳಿ। आसीनमम्बुदश्याम मायाताक्षमलङ्कृतं ताक्षमलङ्कृतम् अलङ्कृतं चन्द्राननं चतुर्बाहुं श्रीवत्साङ्कितवक्षसं रुक्मिणी सत्यभामाभ्यां सहितं कृष्णमाश्रये। अस्तु, ಧನ್ಯವಾದ ಭಗಿನಿ। ವಿಜಯಲಕ್ಷ್ಮಿ ಭಗಿನಿ, ವಿಜಯಲಕ್ಷ್ಮಿ ಭಗಿನಿ ಹೇಳ್ತೀರಾ? ಹೇಳ್ತೀನಿ. ಹಾ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ಮೊದಲಿಗೆ ನೀವು ಒಂದು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಅಂತ ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡಬೇಕು. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃದ್ಭೂತ ಭೂದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಅಷ್ಟೇ, ಧನ್ಯವಾದ. ಧನ್ಯವಾದ. ಓಕೆ, ಇಂದಿನ ಕ್ಲಾಸಲ್ಲಿ ನಾವು 2ನೇ ಶ್ಲೋಕದ ಒಂದು ಮಧ್ಯಭಾಗದಲ್ಲಿ ಇದ್ವಿ. ಆ 2ನೇ ಶ್ಲೋಕದಲ್ಲಿ ಇಷ್ಟು ನಾಮಗಳು ಬರ್ತವೆ. ಎಲ್ಲರೂ ಕೂಡ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಭೂತಾತ್ಮ ಪರಮಾತ್ಮ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞಃ ಅಕ್ಷರಃ. ಇದು 2ನೇದಾದ್ರೆ 3ನೇದರಲ್ಲಿ ಯೋಗವಿದಾನ್ ನೇತ ಅಂದ್ರೆ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪುಃ ಶ್ರೀಮಾನ್ ಕೇಶವಃ ಮತ್ತೆ ಪುರುಷೋತ್ತಮಃ. 7 ನಾಮಗಳು 3ನೇ ಒಂದು ಶ್ಲೋಕದಲ್ಲಿದೆ. ಸೊ ನಾವು ನರಸಿಂಹ ವಪುಃ ಅನ್ನೋ ತನಕನೂ ಭಗವಂತನ ಒಂದು ನಾಮದ ಒಂದು ವೈಭವವನ್ನ ಕಥೆಯ ಮುಖಾಂತರ ಮತ್ತೆ ಆ ಶಂಕರರು ಯಾವ ರೀತಿ ಒಂದು ನಾಮಕ್ಕೆ ಒಂದು ವಿವರಣೆನ ಕೊಟ್ಟಿದ್ದಾರೆ, ಕಾಮೆಂಟ್ರಿಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತ ಬಂದಿದ್ದೀವಿ. ನೀವುಗಳು ಸಹ ಅದೇ ರೀತಿಯಾಗಿ ಯಾಕೆಂದ್ರೆ ನೀವು ಬರ್ತಾ ಇರೋ ವಾಲ್ಯೂಮ್ ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿ ಎಲ್ಲರೂ ಮ್ಯೂಟ್ ಮಾಡಬೇಕಾ? ಸರಿ, ಆಯ್ತು, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿಕೊಡಿ, ಇಲ್ಲ ನಾನೇ ಎಲ್ಲರೂ ಮ್ಯೂಟ್ ಮಾಡ್ತೀನಿ. ಓಕೆ, ಯಾರು ಅನ್ಮ್ಯೂಟ್ ಮಾಡ್ಕೊಳಕ್ಕಾಗಲ್ಲ. ಓಕೆ, ಸೊ ಅದರ ನಾಮದ ಒಂದು ವೈಭವನ ಎಲ್ಲರೂ ಕೂಡ ತಿಳ್ಕೊತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾರಸಿಂಹ ವಪುಃ ಅಂದ್ರೆ ನಾರಸಿಂಹನ ಒಂದು ನಾಮವನ್ನ ನಾವು ಕಥೆಯ ಮುಖಾಂತರ ತಿಳ್ಕೊಂಡ್ವಿ. ಹೇಗೆ ನರ ಮತ್ತೆ ಸಿಂಹ ಎರಡೂ ಸೇರಿ ನಾರಸಿಂಹ ಆಯಿತು ಅನ್ನೋದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡಲಾಗಿತ್ತು. ಮತ್ತೆ ಅದರ ಬಗ್ಗೆ ಶಂಕರರು ಏನು ಹೇಳಿದ್ರು ಅಂತಲೂ ಕೂಡ ನಾವು ತಿಳ್ಕೊಂಡಿದ್ವಿ. ನರಸ್ಯ ಸಿಂಹಸ್ಯ ಚ ಅವಯವಃ ಯಸ್ಮಿನ್ ಲಕ್ಷ್ಯಂತೆ ತದ್ವಪುಃ ಯಸ್ಯ ಸಾ ನಾರಸಿಂಹ ವಪುಃ ಅಂತ ಶಂಕರರು ಹೇಳ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಯಾರು ಮತ್ತೆ ನರ ಮತ್ತೆ ಸಿಂಹ ಎರಡೂ ಕೂಡ ಒಬ್ಬನಾಗಿ ಅವತಾರವನ್ನ ತಗೊಂಡು ಅಥವಾ ಅವನ ಬಾಡಿ ವಪುಃ ಅಂತ ಅಂದ್ರೆ ಬಾಡಿ ಅನ್ನುವಂಥ ಅರ್ಥದಲ್ಲಿ ನರಸಿಂಹನ ಅವತಾರವನ್ನ ಯಾರು ತಗೊಂಡ್ರೋ ಅವರಿಗೆ ನರಸಿಂಹ ಅಂತ ಹೆಸರು ಬಂತು ಅಂತ ನಾವು ನೋಡ್ತೀವಿ. ಮುಂದಿನ ನಾಮ ಬಂದು ಶ್ರೀಮಾನ್ ಅನ್ನುವಂಥದ್ದು. ಎಲ್ಲರಿಗೂ ಗೊತ್ತಿದೆ, ಶ್ರೀ ಸಂಸ್ಕೃತದಲ್ಲಿ ಶ್ರೀಮಾನ್, ಬುದ್ಧಿಮಾನ್, ಮಾನ್ ಅನ್ನೋದ್ರೆ ಇರುವಿಕೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಇಲ್ಲಿ ಶ್ರೀಹಿ ಅಂತ ಅಂದ್ರೆ ಸಾಕ್ಷಾತ್ ಲಕ್ಷ್ಮಿಗೆ ನಾವು ಶ್ರೀಹಿ ಅಂತ ಕರಿತೀವಿ ಅಲ್ವಾ. ಸೊ ಶ್ರೀಮಾನ್ ಅಂತ ಅಂದ್ರೆ ಯಸ್ಯ ವಕ್ಷಸಿ ನಿತ್ಯಂ ವಸತಿ ಶ್ರೀಹಿ ಸಹ ಶ್ರೀಮಾನ್ ಅಂತ ಶಂಕರರು ಹೇಳ್ತಾರೆ. ಯಾರ ವಕ್ಷಸ್ಥಳದಲ್ಲಿ ಸದಾ ನಿತ್ಯಂ ವಸತಿ, ಸದಾ ಲಕ್ಷ್ಮಿ ನೆಲೆಸಿರ್ತಾಳೋ ಅವರಿಗೆ ಶ್ರೀಮಾನ್ ಅಂತ ಕರೀತಾರೆ ಅಲ್ವಾ.
ವಕ್ಷಸ್ಥಳದಲ್ಲಿ ಲಕ್ಷ್ಮಿ ನೆಲೆಸೋದು ಯಾರ ಹತ್ರ ಅಂದರೆ ನಮ್ಮ ಭಗವಾನ್ ನಾರಾಯಣ ಅಥವಾ ವಿಷ್ಣುವರ ಹತ್ರ ಮಾತ್ರ ವಕ್ಷಸ್ಥಳದಲ್ಲಿ ಅಂತಹ ಒಂದು ಪವಿತ್ರವಾದ ಜಾಗವನ್ನು ವಿಷ್ಣು ಕೊಟ್ಟಿರುವಂಥದ್ದು ಅಲ್ವಾ, ನಮ್ಮ ಲಕ್ಷ್ಮಿಗೆ ಅಥವಾ ಶ್ರೀಗೆ, ಶ್ರೀ ಲಕ್ಷ್ಮಿಗೆ. ಸೊ ಹಾಗೆ ಶಂಕರ ಹೇಳ್ತಾರೆ, ಯಸ್ಯ ವಕ್ಷಸಿ, ವಕ್ಷಸ್ಥಳದಲ್ಲಿ ನಿತ್ಯಂ ವಸತಿ ಶ್ರೀಹಿ ಸಹ ಶ್ರೀಮಾನ್. ತುಂಬ ಸುಲಭವಾದಂತಹ ನಾಮ. ನಾವು ಎಲ್ಲರಿಗೂ ಕೂಡ ಸಂಬೋಧನೆಯನ್ನ ಮಾಡ್ಬೇಕಂದ್ರೆ ಶ್ರೀಮಾನ್ ಅಂತ ಕರಿತೀವಿ, ಯಾಕಂದ್ರೆ ಅದು ಮರ್ಯಾದೆಪೂರ್ವಕವಾಗಿ ಅಂತ. ಅಂದ್ರೆ ವಿಷ್ಣುವಿನ ಅಂಶ ಅಥವಾ ಶ್ರೀ ಅಂತ ಅಂದ್ರೆ ಒಂದು ಶ್ರೀಮಂತಿಕೆ ಅಥವಾ ಒಂದು ಪ್ರಾಸ್ಪೆರಿಟಿ ಅನ್ನುವಂತಹ ಅಂಶ ಎಲ್ಲರಲ್ಲೂ ಇದೆ ಅನ್ನುವಂಥ ಮರ್ಯಾದೆ ಸೂಚನವಾಗಿ ಎಲ್ಲರೂ ಶ್ರೀಮಾನ್ ಗಣೇಶ, ರಮೇಶ, ಮಹೇಶ ಅಂತ ಕರೆಯೋದು. ಅಂತ ಶ್ರೀಮತಿ ಅಂತಲೂ ಕೂಡ ಅಲ್ಲಿ ಶ್ರೀ ಅನ್ನೋದು ಸಾಮಾನ್ಯವಾಗಿ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಈ ನಾಮವನ್ನ ಒಂದು ಕಥೆಯ ಮುಖಾಂತರ, ಪ್ರತಿಯೊಂದು ನಾಮಕ್ಕೂ ಒಂದು ಕತೆ ಹೇಳೋ ರೀತಿ ನಿಮ್ಗೆಲ್ಲರೂ ಕೂಡ ಪ್ರಸಿದ್ಧವಾಗಿ ಗೊತ್ತಿರುವಂತಹ ಒಂದು ಕತೆ ಭೃಗು ಮಹರ್ಷಿಯ ಒಂದು ಕತೆ, ಅಥವಾ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನ ಇರುವಿಕೆಗೆ ಅಲ್ಲಿ ಇಟ್ಕೊಂಡು ಹೇಗೆ ಭೃಗು ಮಹರ್ಷಿಯ ಕತೆ ನಿಮ್ಗೆ ಗೊತ್ತಿರುತ್ತೆ. ಯಾರ್ಯಾರು ಕನ್ನಡದಲ್ಲಿ ಶ್ರೀನಿವಾಸ ಕಲ್ಯಾಣ ಅನ್ನುವಂಥ ಒಂದು ರಾಜ್ಕುಮಾರ್ ಪಿಕ್ಚರ್ನ ನೋಡಿರ್ತೀರೋ ಅವರೆಲ್ಲರಿಗೂ ಕೂಡ ಭೃಗು ಮಹರ್ಷಿ ಅಂದ ತಕ್ಷಣ ಆ ಒಂದು ಹಾಡು ಅಥವಾ ಒಂದು ಸೀನ್ಗೆ ಎಲ್ಲರಿಗೂ ಚೆನ್ನಾಗಿ ಜ್ಞಾಪನ ಬರುತ್ತೆ ಅಲ್ವಾ. ನಾನೇ ಭಾಗ್ಯವಂತ ಅಂತ ಒಂದು ಹಾಡು ಬರುತ್ತೆ ಅದರಲ್ಲಿ. ಸೊ ಹಾಗೆ ಏನ್ ಆ ಕತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಲ್ಲ, ಎಲ್ರಿಗೂ ಗೊತ್ತಿದೆ ಅನ್ನೋ ಇದೇನಿಲ್ಲ. ಸೊ ಆ ಕಥೆಯನ್ನ ಸೂಕ್ಷ್ಮವಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಭೃಗು ಮಹರ್ಷಿ ಮತ್ತೆ ವಿಶ್ವಾಮಿತ್ರರು ಇವರಿಬ್ರು ಮಹರ್ಷಿಗಳಲ್ಲಿ ಯಾರು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಅಂತ ಒಂದು ವಾದ ಪ್ರಾರಂಭ ಆಗತ್ತೆ. ಆ ವಾದದಲ್ಲಿ ಭೃಗು ಮಹರ್ಷಿಗಳು ಬೆಟ್ಸ್ ಕಾಡ್ತಾರೆ, ಅಂದ್ರೆ ಒಂದು ವಾದದಲ್ಲಿ ಇದು ಮಾಡ್ತಾರೆ, ನಾನು ಪ್ರೂವ್ ಮಾಡ್ತೀನಿ 3 ತ್ರಿಮೂರ್ತಿಗಳಲ್ಲಿ ಯಾರು ಅಗ್ರಗಣ್ಯರು ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರನ್ನ ಪರೀಕ್ಷೆಗೆ ಅಂತ ಅಂದ್ಬಿಟ್ಟು ಅವರ ಒಂದು ಸ್ಥಳಗಳಿಗೆ ಹೋಗ್ತಾರೆ, ವೈಕುಂಠಕ್ಕೆ, ಕೈಲಾಸಕ್ಕೆ, ಹೀಗೆ ಭೃಗು ಮಹರ್ಷಿಯರು ಹೋಗ್ತಾರೆ. ಮೊದಲಿಗೆ ಬ್ರಹ್ಮನ ಒಂದು ಆಸ್ಥಾನಕ್ಕೆ ಬರ್ತಾರೆ. ಏನೋ ಅಲ್ಲೊಂದು ಪಾಠ ಕಲಿಸ್ಬೇಕು ಭೃಗು ಮಹರ್ಷಿಗೆ ಅಂತ ಅನ್ನುವಂತಹ ನಿಟ್ಟಿನಲ್ಲೇ ಕೂಡ ಭಗವಾನ್ ಈ ಒಂದು ನಾಟಕವನ್ನ ಮಾಡಿರ್ತಾರೆ ಅಂತ ಒಂದು ಪೂರ್ವಭಾವಿಯಾಗಿ ನಾವು ಅರ್ಥ ಮಾಡ್ಕೊಬಹುದು. ಬ್ರಹ್ಮ ಏನ್ ಮಾಡ್ತಿರ್ತಾನೆ, ಸರಸ್ವತಿಯ ಜೊತೆ ಒಂದು ವೀಣಾ ವಾದನವನ್ನ ಆರಾಮಾಗಿ ಕೇಳಿಕೊಂಡು ತಲ್ಲೀನನಾಗಿ ಸರಸ್ವತಿಯ ಒಂದು ವೀಣಾ ನಾದದಲ್ಲಿ ಅಥವಾ ನಾದನದಲ್ಲಿ ಮುಳುಗೋಗಿರ್ತಾನೆ. ಭೃಗು ಮಹರ್ಷಿಯರು 1 ಬಾರಿ 2 ಬಾರಿ ಕರೀತಾರೆ, ಓಂ ನಮೋ ಬ್ರಹ್ಮದೇವಾಯ, ಓಂ ನಮೋ ಬ್ರಹ್ಮದೇವಾಯ, ಬ್ರಹ್ಮದೇವ ಅಂತ. ಆದ್ರೂ ಕೂಡ ಅವರು ವಿಚಲಿತರಾಗೋದಿಲ್ಲ. ಸರಸ್ವತಿಯ ಒಂದು ವೀಣಾ ನಾದನದಲ್ಲಿ, ಆ ಸಂಗೀತದಲ್ಲಿ ಅವರೇ ತಲ್ಲೀನರಾಗಿರ್ತಾರೆ. ಇವ್ರಿಗೋ ಭೃಗು ಮಹರ್ಷಿಗೆ ಬಹಳ ಕೋಪ. ಅವ್ರಿಗೆ ಶಾರ್ಟ್ ಟೆಂಪರ್ ಅಂತ ಅಂದ್ರೆ ಅದು ಭೃಗು ಮಹರ್ಷಿ ಅಂತ ಸುಮಾರು ಜನಕ್ಕೆ ಗೊತ್ತಿದೆ ಅಲ್ವಾ. ಅದು ನಮ್ಮ ಮಹಾಭಾರತದ ಒಂದು ಕಥೆಯಲ್ಲೂ ಕೂಡ ಅವ್ರು ಬಂದು ಹೋಗ್ತಾರೆ. ಸೊ ಆ ರೀತಿಯಲ್ಲಿ ಭೃಗು ಮಹರ್ಷಿಗಳಲ್ಲಿ ಆಕ್ಚುಲಿ ಅವ್ರ ಕಥೆಗಳಲ್ಲೇ ಸುಮಾರು ಹೇಳ್ತಾರೆ. ವಿಶ್ವಾಮಿತ್ರದಾಗಿರ್ಬೋದು ಅಥವಾ ಭೃಗು ಮಹರ್ಷಿಯದಾಗಿರ್ಬೋದು, ಅವರ ಒಂದು ಕೋಪಕ್ಕೆ ಅಂದ್ರೆ ಅವರ ತಪಸ್ಸಿನ ಶಕ್ತಿಗೆ ಎಲ್ಲರೂ ಕೂಡ ನಡುಗ್ತಾ ಇದ್ರು ಅಥವಾ ಹೆದರ್ತಾ ಇದ್ರು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಸೊ ವಿಚಲಿತರಾಗ್ಲಿಲ್ವಲ್ಲ ಬ್ರಹ್ಮದೇವರು ಅಂತ ಅಂದ್ಬಿಟ್ಟು ಬ್ರಹ್ಮದೇವರಿಗೆ ಶಾಪವನ್ನು ಕೊಡ್ತಾನೆ. ಏನಂತಂದ್ರೆ, ನೀವು ಭೂಲೋಕದಲ್ಲಿ ನಿನ್ನ ಪೂಜೆ ನಿಷಿದ್ಧವಾಗಲಿ, ಯಾರು ನಿನ್ನ ಪೂಜೆಯನ್ನು ಮಾಡದೇ ಇರಲಿ ಅಂತ. ಪ್ರಾಬ್ಲಿ ಆ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಆಲ್ಮೋಸ್ಟ್ ಒಂದು 99 to 99.9 ಅನ್ಸುತ್ತೆ ಯಾವ ನಮ್ಮ ಭಾರತ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಬ್ರಹ್ಮನ ದೇವಸ್ಥಾನವನ್ನ ನಾವು ಕಾಣಲ್ಲ. ಇಲ್ಲೋ 1-2 ಕಾಣಿಸುತ್ತೆ ಅನ್ಸುತ್ತೆ. ಅದು ಏನೋ ಒಂದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಬ್ರಹ್ಮದೇವರನ್ನ ಪೂಜೆ ನಿಷಿದ್ಧವಾಗಿದೆ. ನಾವು ವಿಷ್ಣುವನ್ನ ಅಥವಾ ಶಿವನನ್ನ ಲಿಂಗ ರೂಪದಲ್ಲಿ ನಾವು ಪೂಜೆಯನ್ನ ನಾವು ಸಾಮಾನ್ಯವಾಗಿ ನೋಡಿದ್ವಿ ಅಲ್ವಾ. ತದನಂತರದಲ್ಲಿ ಶಿವನ ಒಂದು ಆಸ್ಥಾನಕ್ಕೆ ಹೋಗ್ತಾರೆ. ಹಾಗೆ ಇದು ಪೂರ್ವಭಾವಿಯಾಗಿ ನಾಟಕ ಆಗಿರೋದ್ರಿಂದ ಶಿವನು ಕೂಡ ಪಾರ್ವತಿಯ ನೃತ್ಯದಲ್ಲಿ ತಲ್ಲೀನನಾಗಿರ್ತಾನೆ, ಆ ನಾಟ್ಯದಲ್ಲಿ ಮುಳುಗೋಗಿರ್ತಾನೆ. ಹರಹರ ಮಹಾದೇವ ಮಹಾದೇವ ಅಂತ 3-4 ಸತಿ ಮತ್ತೆ ಭೃಗು ಮಹರ್ಷಿಯಲ್ಲಿ ಕೇಳ್ತಾರೆ. ತದನಂತರದಲ್ಲಿ ಅವರು ಕೂಡ ವಿಚಲಿತರಾಗೋದಿಲ್ಲ. ಅಲ್ಲೂ ಕೂಡ ಕೋಪ ಬರುತ್ತೆ. ನಾನು ಅಂತಹ ತಪಸ್ವಿ ಬಂದಿದ್ದೀನಿ ಮಾತಾಡ್ಸೋಕ್ಕೆ, ಒಂದು ಸ್ವಲ್ಪನೂ ಮರ್ಯಾದೆ ಕೊಡದಲೆ ಅವರವರ ಒಂದು ಇದರಲ್ಲಿ ಮಗ್ನನಾಗಿದ್ದಾರೆ. ಲೋಕ ಕಲ್ಯಾಣಕ್ಕೋಸ್ಕರ ಇರಬೇಕಾದ ತ್ರಿಮೂರ್ತಿಗಳು ಅವರ ಬಾರಿಯೇ ಧೀರ ಜೊತೆ ಸರಸ ಸಲ್ಲಾಪದಲ್ಲಿ ಮುಳುಗಿದ್ದಾರೆ ಅನ್ನುವಂತಹ ಒಂದು ಕೋಪ ಅವ್ರಿಗೆ ಬಂದಕ್ಕೋಸ್ಕರ ಅಲ್ಲೂ ಕೂಡ ಶಿವನಿಗೆ ಒಂದು ಶಾಪವನ್ನು ಕೊಡ್ತಾರೆ. ಇನ್ಮೇಲೆ ನಿಮಗೆ ಮೂರ್ತಿ ಪೂಜೆ ನಿಷಿದ್ಧವಾಗಲಿ ಅಂತ. ಇವೆಲ್ಲೂ ಕೂಡ ನಾವು ಶಿವನ ದೇವಸ್ಥಾನಕ್ಕೆ ಹೋದ್ರೆ ಲಿಂಗ ಪೂಜೆಯನ್ನೇ ನಾವು ನೋಡ್ತೀವಲ್ವಾ. ಲಿಂಗದ ಒಂದು ಆಕಾರದಲ್ಲಿ ಶಿವನ ಒಂದು ದೇವಸ್ಥಾನ ನೋಡ್ತೀವಿ. ಲಿಂಗ ಮೂರ್ತಿ ಪೂಜೆ ಅಂದ್ರೆ ಶಿವನ ಒಂದು ಮೂರ್ತಿಯನ್ನ ಪೂಜೆ ಮಾಡಿ ಅಂತ ದೇವಸ್ಥಾನಗಳು ತುಂಬಾ ವಿರಳ ಅಂತ ನಾನು ಭಾವಿಸ್ತೀನಿ. ಸೊ ಅದು ಈ ಭೃಗು ಮಹರ್ಷಿಯ ಒಂದು ಶಾಪದಿಂದನೇ ಅಂತ. ಕಡೆಗೆ ಲಾಸ್ಟ್ ಅಲ್ಲಿ ವಿಷ್ಣುವಿನ ಒಂದು ಆಸ್ಥಾನಕ್ಕೆ ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠಕ್ಕೆ ಹೋಗಿ ಅಲ್ಲೂ ಕೂಡ ಪೂರ್ವಭಾವಿಯಾಗಿ
ಶಯನಾಧಾರಿಯಾಗಿರುವಂತಹ ವಿಷ್ಣು ಲಕ್ಷ್ಮಿಯ ಒಂದು ಸೇವೆಯನ್ನ ಸ್ವೀಕಾರ ಮಾಡ್ತಾ ಆರಾಮಾಗಿ ಮಲಗಿರ್ತಾನೆ. ಅಲ್ಲೂ ಕೂಡ ಒಂದು ವಿಚಲಿತನಾಗೋದಿಲ್ಲ. ನಾರಾಯಣ ಗೋವಿಂದ ಅಂತ ಇನ್ನೊಂದು ಸಂಬೋಧನೆ ಮಾಡ್ತಾರೆ ವಿಷ್ಣುವನ್ನ. ಅಲ್ಲೂ ಕೂಡ ಅವ್ರು ವಿಚಲಿತ ಆಗಲ್ಲ. ಎಲ್ಲಿ 2 ಜಾಗಕ್ಕೆ ಹೋಗಿ ಬಂದಿದ್ರಲ್ಲ, ಫಸ್ಟೇ ಅವ್ರಿಗೆ ತುಂಬಾ ಶಾರ್ಟ್ ಟೆಂಪರು, ಒಂದು ರೀತಿಯಲ್ಲಿ ತಡ್ಕೊಳಕ್ ಆಗದೆ ಇರುವಂತಹ ಒಂದು ಪರಿಸ್ಥಿತಿ, ಅಥವಾ ಏನ್ ನಾನು ಪರೀಕ್ಷೆ ಮಾಡಕ್ ಬಂದು ಯಾರು ಕೂಡ ನನ್ನ ಒಂದು ಇರುವಿಕೆಗೆ, ನನ್ನ ಒಂದು ಪ್ರೆಸೆನ್ಸ್ಗೆ ಯಾರು ಬೆಲೆನೇ ಕೊಡ್ತಾ ಇಲ್ವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತುಂಬಾ ಕೋಪ ಬಂದು, ಅಂದ್ರೆ ಅದ ವಿಪರೀತ ಕಾಲೇ ಅದೇನೋ ಹೇಳ್ತಾರಲ್ಲ ಬುದ್ಧಿ ಅಂತ, ಹಾಗೆ ಅವರ ಒಂದು ಅಂತ್ಯ ಅಲ್ಲಿ ಆಗ್ಬೇಕಾಗಿತ್ತು. ಅಂದ್ರೆ ಆ ಕೋಪದ ಒಂದು ಅಂತ್ಯ ಅಲ್ಲಿ ಆಗ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಕಡೆಗೆ ವಕ್ಷಸ್ಥಳಕ್ಕೆ, ಎಲ್ಲಿ ಶ್ರೀ ಲಕ್ಷ್ಮಿ ವಾಸ ಮಾಡ್ತಾಳೋ ಅಂತಹ ವಕ್ಷಸ್ಥಳಕ್ಕೆ, ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಅನ್ನೋದು ಪಾಪ ಅವ್ರಿಗೆ ಗೊತ್ತಿರಲಿಲ್ವೋ ಏನೋ ಗೊತ್ತಿಲ್ಲ, ಆ ಕೋಪದಲ್ಲಿ ವಿಷ್ಣುವಿನ ಎದೆಗೆ ಅವರು ಸ್ಪರ್ಶ ಮಾಡ್ತಾರೆ. ಅಲ್ಲಿ ಒಂದು ದೊಡ್ಡ ಭೂಕಂಪನೆ ಆಗತ್ತೆ. ಅಂದ್ರೆ ಎಲ್ಲ ಇಡೀ ಪ್ರಪಂಚ, ದೇವನ ದೇವತೆಗಳೆಲ್ಲರೂ ಕೂಡ ವಿಚಲಿತರಾಗ್ತಾರೆ. ತದನಂತರದಲ್ಲಿ ಕೃಷ್ಣ ಗೊತ್ತಲ್ವ ಹೇಗಿರೋ, ನಾರಾಯಣ ತುಂಬಾ ಸ್ಮಾರ್ಟ್ ಅವನು. ಯಾವುದೇ ರೀತಿಯಲ್ಲಿ ನಾವೆಲ್ಲ ಬೇರೆ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಏನೋ ಮಾಡ್ಕೊಂಡ್ಬಿಡ್ತಾ ಇದ್ವಿ ಅನ್ಸುತ್ತೆ. ಆದ್ರೆ ವಿಷ್ಣು ಹಾಗೆ ಮಾಡಲಿಲ್ಲ. ಬಹಳ ಒಂದು ನೈಜವಾಗಿ ಅಥವಾ ಸುಧಾರಿಸ್ಕೊಂಡು, ಅಯ್ಯೋ ನಾನು ಗೊತ್ತೇ ಆಗಿಲ್ಲ ನೀವು ಬಂದಿದ್ದು, ಬನ್ನಿ ಕೂತ್ಕೊಳ್ಳಿ ಅಂತ ಅವನ ಆಸ್ಥಾನವನ್ನ ಕೊಟ್ಟು ಅವನ ತೊಡೆಯ ಮೇಲೆ ಅವರ ಕಾಲುಗಳನ್ನ ಇರಿಸಿ, ನನ್ನ ಒಂದು ಒದ್ದಿದ್ರಿಂದ ನಿಮ್ಮ ಪಾದಕ್ಕೆ ನೋವು ಆಯ್ತನೋ ಅಂತ ಹೋಗಿ ಅವ್ರ ಕಾಲನ್ನ ಇಸ್ಕಿ ಸೇವೆಯನ್ನ ಮಾಡಿ, ಕಡೆಗೆ ಅವರ ಪಾದದ ಕೆಳಗಡೆ ಒಂದು ಕಣ್ಣಿರುತ್ತೆ. ಅದು ಆ ಕಣ್ಣಿರೋದ್ರಿಂದನೇ ಅವರಿಗೆ ಆ ಒಂದು ಕೋಪದ ಒಂದು ಪ್ರಭಾವ ಅವ್ರಿಗೆ ಬೀರ್ತಾ ಇತ್ತು ಅನ್ನುವಂಥದ್ದು. ಆ ಕಣ್ಣನ್ನ ಅವರು ತಮ್ಮ ಬೆರಳಿಂದ ಇಸುಕಿ ಸಾಯಿಸ್ತಾರೆ. ಅಂದ್ರೆ ಅಲ್ಲಿ ಭೃಗು ಮಹರ್ಷಿಯ ಒಂದು ಕೋಪದ ಒಂದು ದೇವಿ ಏನಿರುತ್ತೆ ಅದು ಅಲ್ಲಿ ಸಾಯ್ತಾಳೆ ಅನ್ನುವಂಥ ಒಂದು ಇದಕ್ಕೋಸ್ಕರ ಇದೆಲ್ಲ ಮಾಡಿದ್ದು. ಸೊ ಆ ಒಂದು ಪಂದ್ಯದಲ್ಲಿ ಯಾರು ತುಂಬಾ ಉತ್ತಮರು ಅಂತ ಪ್ರೂವ್ ಆಯಿತು ಅಂದ್ರೆ ಅದು ಶ್ರೀಮನ್ ನಾರಾಯಣ ಅನ್ನೋದೇ ಪ್ರೂವ್ ಆಯಿತು ಅನ್ನುವಂಥ ಕತೆ ನಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ ಯಾಕೆ ಈ ಕಥೆನ ನಾನು ಹೇಳಿದೆ ಅಂತ ಅಂದ್ರೆ, ಅಲ್ಲಿ ಶ್ರೀಮಾನ್ ಅಂದ್ರೆ ವಕ್ಷಸ್ಥಳದಲ್ಲಿ ಸದಾ ನೆಲೆಸಿರುವಂತಹ ದೇವಿ ಲಕ್ಷ್ಮಿ ಅಲ್ಲಿ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಇರ್ತಾಳೆ ಅಂತ. ಕಡೆಗೆ ಮುಂದಿರುವ ಕತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಸುತ್ತೆ. ಲಕ್ಷ್ಮಿ ಬೇಜಾರು ಮಾಡ್ಕೊಂತಾಳೆ, ನನ್ನ ವಕ್ಷಸ್ಥಳಕ್ಕೆ ಬಂದಂತಹ ಮಹರ್ಷಿ ಯಾರೋಗಿರ್ಬೋದು ಅವನಿಗೆ ನೀವು ಆತಿಥ್ಯವನ್ನ ಮಾಡ್ತೀರಾ ಅಥವಾ ಅವನಿಗೆ ಬೆಂಬಲಿಸ್ತೀರಾ, ನಾನು ಬಿಟ್ಟು ಹೋಗ್ತೀನಿ ಅಂತ ಬಿಟ್ಟು ಭೂಲೋಕದಲ್ಲಿ ಮತ್ತೆ ಧ್ಯಾನ ಸ್ಥಿತಿಗೆ ಬರ್ತಾಳೆ. ಕಡೆಗೆ ಅದನ್ನ ಹೇಗೆ ಶ್ರೀನಿವಾಸ ಕಲ್ಯಾಣ ಆಯಿತು ಅನ್ನೋದು ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ಕಥೆನೆ. ಸೊ ಇದು ಶ್ರೀಮಾನ್ ಅನ್ನುವಂತಹ ಒಂದು ಇದು. ಯಸ್ಯ ವಕ್ಷಸಿ ನಿತ್ಯಂ ವಸತಿ ಶ್ರೀಹಿ ಸಹ ಶ್ರೀಮಾನ್. ಸೊ ವಿಷ್ಣುಗೆ ಇನ್ನೊಂದು ಹೆಸರು ಶ್ರೀಮಾನ್. ಓಂ ನಮೋ ಶ್ರೀಮಾನ್ ನಮಃ ಅಂತಲೂ ಕೂಡ ಕರೀತಾರೆ, ಅಥವಾ ಶ್ರೀಮಾನ್ ಅಂತಲೂ ಕೂಡ ಕರೀತಾರೆ. ಆ ರೀತಿ ವಿಷ್ಣುವನ್ನ ಸ್ತುತಿಸೋದ್ರಿಂದನೂ ಕೂಡ ಲಕ್ಷ್ಮಿಗೂ ಕೂಡ ಪ್ರಿಯ ಆಗುವಂಥದ್ದು, ಮತ್ತೆ ವಿಷ್ಣುವು ಕೂಡ ಆ ನಾಮ ಪ್ರಿಯ ಆಗುತ್ತೆ ಅನ್ನೋದಕ್ಕೆ ಈ ಒಂದು ನಾಮ ಸಾಕ್ಷಿ ಆಗುತ್ತೆ. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು ಕೇಶವ ಅಂತ. ನಾವು ಈಗ ಸಾಮಾನ್ಯವಾಗಿ ಸಹಸ್ರ ನಾಮಗಳು ಇದ್ರೂ ಕೂಡ ನಾರ್ಮಲ್ ಆಗಿ ನಾವು ಜಾಸ್ತಿ ಉಪಯೋಗಿಸುವಂತಹ ನಾಮ ಗೋವಿಂದ, ಕೇಶವ, ನಾರಾಯಣ ಅನ್ನುವಂಥದ್ದೇ ಅಲ್ವಾ. ಸೊ ಕೇಶವ, ಪ್ರತಿ ಸತಿ ನಾವು ಕೇಶವ ಅಂತ ನಾರಾಯಣನ ಅಥವಾ ಒಂದು ಸ್ತುತಿಯನ್ನು ಮಾಡಿದಾಗ ಅದರ ಅರ್ಥ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಕೇಶವ ಅನ್ನೋದಕ್ಕೆ ಶಂಕರರು ಏನು ಹೇಳ್ತಾರೆ ಅಂತ ಅಂದ್ರೆ, ಅಧಿರೂಪಾಹ ಕೇಶಃ ಯಸ್ಯ ಸಹ ಅಂತ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಕೇಶ ಅಂದ್ರೆ ಕೂದಲು ಇದ್ರೆ ಮಾತ್ರನೇ ಅವ್ರದ್ದು ಗಾಂಭೀರ್ಯ, ಅದು ಒಂದು ಬ್ಯೂಟಿನೆಸ್ ಅನ್ನೋದು ಇರುತ್ತದೆ. ಒನ್ ಹೂ ಹ್ಯಾಸ್ ಅ ಬ್ಯೂಟಿಫುಲ್ ಹೇರ್ ಅರೇಂಜ್ಮೆಂಟ್ ಅಂತ ಹೇಳ್ತಾರೆ ಅಲ್ವಾ. ಅಭಿರೂಪಾಯ ಅಂದ್ರೆ ರೂಪದಲ್ಲಿ ಇನ್ನೂ ಹೆಚ್ಚು ರೂಪವನ್ನ ಕೊಡುವಂಥದ್ದು ಕೇಶಃ ಅಂತ. ಕೇಶಾಹ ಯಸ್ಯ ಸಹ ಕೇಶವ ಅಂತ ಹೇಳೋದು ಒಂದು ಕಾಮೆಂಟ್ರಿನಲ್ಲಿ. ಇನ್ನೊಂದು ಕಾಮೆಂಟ್ರಿನಲ್ಲಿ ಕೇಶವ ಈ ಒಂದು 3 ವರ್ಡ್ಸ್ ಏನಿದೆ ಅದನ್ನ ಬಿಡಿಸಿ ಅವರು ಕ ಅಂದ್ರೆ ಬ್ರಹ್ಮ, ಕಾ ಅಲ್ಲಿ ಅಕಾರ ಅಂತ ಬರುತ್ತಲ್ವಾ, ಅಕಾರ ಅಂತ ಬರುತ್ತೆ. ಅಲ್ಲಿ ಆ ಅಂದ್ರೆ ವಿಷ್ಣು, ಮತ್ತೆ ಶವ ಅಂದ್ರೆ ಶಿವ ಅನ್ನೋಂಥದ್ದಲ್ಲಿ ISA ಅನ್ನೋದನ್ನ ಶಿವ ಅಂತ ಒಂದು ರೂಪವನ್ನು ಕೊಟ್ಟು ಅಲ್ಲಿ ಮೂರು ತ್ರಿಮೂರ್ತಿಗಳು ಏನಿದ್ದಾರೆ, ಬ್ರಹ್ಮ, ವಿಷ್ಣು ಮತ್ತೆ ಶಿವ. ಕ ಅ ಶ ಅಂದ್ರೆ ಕೇಶವಹ ಅಂದ್ರೆ ವಹ ಅಂತಂದ್ರೆ ಇರುವಿಕೆ ಅನ್ನುವಂಥದ್ದು. ಸೊ ದ ಒನ್ ಇನ್ ಹೂಮ್ ಆಲ್ ದೀಸ್ 3 ರಿಸೈಡ್ಸ್ ಅಂತ. ಕೇಶವ ಅಂದ್ರೆ ನಾವು ಒಂದ್ಸತಿ ಕೇಶವ ಅಂತ ಅಂದ್ರೆ 3 ತ್ರಿಮೂರ್ತಿಗಳನ್ನು ನೆನೆಸ್ಕೊಳ್ತಾರೆ. ಕ ಅಂದ್ರೆ ಬ್ರಹ್ಮ, ಆ ಅಂದ್ರೆ ವಿಷ್ಣು, ಶವ ಅಂತ ಅಂದ್ರೆ ಶಿವ ಅನ್ನೋದನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ನಾವು ಕೇಶವ ಅಂತ 3 ತ್ರಿಮೂರ್ತಿಗಳನ್ನು ನಾವಲ್ಲಿ ನೆನೆಸ್ಕೊಂತೀವಿ. ಕಾಶ್ಚ ಆಶ್ಚ ಈಶಶ್ಚ
ಕಾಶ್ಚ ಅಲ್ಲಿ ಸಂಸ್ಕೃತದಲ್ಲಿ ಚ ಚ ಅಂತ ಉಪಯೋಗಿಸೋದು ಅಂಡ್ ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ. ಕ ಅಂತಂದ್ರೆ ಬ್ರಹ್ಮ, ಕಾಶ್ಚ ಆ ಅಂತಂದ್ರೆ ಇಲ್ಲಿ ವಿಷ್ಣು, ಆಶ್ಚ ಕಾಶ್ಚ ಆಶ್ಚ ಈಶಶ್ಚ, ಈಶಶ್ಚ ಅಂದ್ರೆ ಈಶ್ವರ, ತ್ರಿಮೂರ್ತಯ ಕೇಶಾಹ ಅಂದ್ರೆ 3 ತ್ರಿಮೂರ್ತಿಗಳು ಅಂತ. ತೇ ಅಂದ್ರೆ 3 ಜನರು ಕೂಡ ಯದ್ವಶೇ ವರ್ತತೆ ಸಹ ಕೇಶವ ಅಂದ್ರೆ 3 ತ್ರಿಮೂರ್ತಿಗಳ ಶಕ್ತಿ ಏನಿದೆ ಅದು ಯಾರು ಅಂತಂದ್ರು ಕೇಶವ ಅಂತ ಶಂಕರರು ಹೇಳಿದ್ರು. ಸೊ ಮುಂದಿನ ಸತಿ ನೀವೇನಾದ್ರು ಕೇಶವ ಕೇಶವ ಅಂತ ನಾವೇನಾದ್ರು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ನೀವು 3 ತ್ರಿಮೂರ್ತಿಗಳನ್ನು ನೆನೆಸ್ಕೊಳ್ಳುವಂತ ಪುಣ್ಯ ನಿಮಗೆ ಸಿಗುತ್ತೆ ಅಂತ. ಕ ಆ ಶ ಅಂದ್ರೆ ಬ್ರಹ್ಮ, ವಿಷ್ಣು ಮತ್ತೆ ಶಿವ, ಮೂರು ಶಕ್ತಿಯನ್ನು ಉಳ್ಳಂತವನು ಕೇಶವ ಅನ್ನುವಂತ ಬರುತ್ತೆ ಅಲ್ವಾ. ಸೊ ಒಂದು ಕೇಶ ಅಂದ್ರೆ ಕೂದಲು, ಅಥವಾ ಯಾರು ಸುಂದರವಾದಂತಹ ಕೇಶವನ್ನ ಹೊಂದಿರ್ತಾನೋ ಅಂತ ಸುಂದರವಾದ ಕೇಶವನ್ನ ಉಳ್ಳಂತವನು ವಿಷ್ಣು ಅನ್ನುವಂಥ. ಅಭಿರೂಪಾಹ ಅವನು ಕೇಶವ ಅಂತ. ಮತ್ತೆ 3 ತ್ರಿಮೂರ್ತಿಗಳ ಶಕ್ತಿ, 3 ತ್ರಿಮೂರ್ತಿಗಳ ಒಂದು ತೇಜಸ್ಸು ಇರುವಂತಹ ಪರ್ಸನ್ನೇ ಅವನೇ ಕೇಶವ ಅನ್ನುವಂಥದ್ದು. ಇನ್ನು 3ನೇ ಕಾಮೆಂಟ್ರಿ ಶಂಕರರು ಏನ್ ಹೇಳ್ತಾರೆ ಅಂತಂದ್ರೆ ಕೇಶಿ ವದಾತ್ ವಾ ಕೇಶವ ಅಂತ. ಅಲ್ಲಿ ಕೇಶಿ ಅನ್ನುವಂಥ ಒಬ್ಬ ರಾಕ್ಷಸನ್ನ ಕೃಷ್ಣ ಅಲ್ಲಿ ಸಾಯಿಸ್ತಾನೆ, ಅದಕ್ಕೆ ಅವನಿಗೆ ಕೇಶವ ಅಂತಲೂ ಕೂಡ ಕರೀತಾರೆ ಅಂತ ಕೃಷ್ಣ ಹೇಳಿದ್ರು. ಸೊ ಸಾಮಾನ್ಯವಾಗಿ ಮತ್ತೆ ಕತೆ ಮುಖಾಂತರ ನಾವು ಈ ಒಂದು ನಾಮನ ಅರ್ಥ ಮಾಡ್ಕೊಬೇಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಥುರೆಯಲ್ಲಿ ಕೃಷ್ಣನ ಒಂದು ಜನನ ಆಗತ್ತೆ. ಜನನ ಆದ ನಂತರದಲ್ಲಿ ವಸುದೇವರು ಕಂಸನ ಒಂದು ಆರ್ಭಟವನ್ನ ತಡಿಲಾರ್ದಲೆ ಕೃಷ್ಣ ಹುಟ್ಟಿದ ತಕ್ಷಣ ಗೋಕುಲಕ್ಕೆ ಕರ್ಕೊಂಡು ಹೋಗ್ತಾನೆ. ಗೋಕುಲದಲ್ಲಿ ವೃಂದಾವನದಲ್ಲಿ ಕೃಷ್ಣನ ಒಂದು ಬೆಳವಣಿಗೆ ಅಥವಾ ಅವನ ಹುಟ್ಟು ಪ್ರಾರಂಭ ಆಗತ್ತೆ. ಕಂಸನಿಗೆ ಆಕಾಶವಾಣಿ ಆಗುತ್ತೆ. ಅದೆಲ್ಲ ನಿಮ್ಗೆಲ್ಲರೂ ಕತೆ ಗೊತ್ತಿದೆ ಅನ್ಸುತ್ತೆ. ಈ ಕೇಶವ ಅಂತ ಯಾಕೆ ಹೆಸರು ಬಂದಿದೆ, ಕೇಶಿ ಅನ್ನುವಂತಹ ಒಬ್ಬ ರಾಕ್ಷಸನನ್ನ ಕೃಷ್ಣ ಸಾಯಿಸ್ತಾ ಅನ್ನೋದೇ ಇಲ್ಲಿ ಕತೆ ರೂಪದಲ್ಲಿ ಇರುವಂಥದ್ದು. ಮೊದಲಿಗೆ ಅರಿಷ್ಟಾಸುರ ಅನ್ನುವಂಥ ಒಂದು ರಾಕ್ಷಸನನ್ನ ಗೂಳಿಯ ರೂಪದಲ್ಲಿ ಇರುವಂತಹ ಅರಿಕ್ಷಾತಾಸುರ ಅಂತ ಅದರ ಹೆಸರು, ಒಂದು ರಾಕ್ಷಸನ ಹೆಸರು ಅದು ಅರಿಷ್ಟಾತಾಸುರ ಅಂತ. ಅದು ಒಂದು ಗೂಳಿಯ ರೂಪದಲ್ಲಿ ಕಂಸ ಕಳಿಸ್ತಾನೆ ಕೃಷ್ಣನ ವಧೆ ಮಾಡಬೇಕು ಅಂತ. ನಿಮ್ಗೆಲ್ಲರೂ ಗೊತ್ತಿದೆ ಎಷ್ಟು ಪೂತನೆಯನ್ನ ಕಳಿಸ್ತಾನೆ ಕಂಸ. ಮತ್ತೆ ಹಾವಿನ ರೂಪದಲ್ಲಿ, ಗೂಳಿಯ ರೂಪದಲ್ಲಿ, ಕುದುರೆಯ ರೂಪದಲ್ಲಿ ಸಹ ಏನೇನೋ ರೂಪದಲ್ಲಿ ಕಳಿಸ್ತಾನೆ. ಆದ್ರೂ ಕೂಡ ಕೃಷ್ಣ ಅವನ ಬಾಲಲೀಲೆಯನ್ನ ಅದರ ವದನದಿಂದ ವಧೆ ಮಾಡಿ ಆ ಬಾಲಲೀಲೆಯನ್ನ ತೋರಿಸ್ತಾನೆ. ಅದಾದ ನಂತರದಲ್ಲಿ ಮತ್ತೆ ನಾರದರು ಹೋಗಿ ಮತ್ತೆ ಕಂಸನಿಗೆ ಹೇಳ್ತಾರೆ. ಯಾಕೆ ನಾರದರು ಹೋಗಿ ಕಂಸನಿಗೆ ಹೇಳ್ತಾರೆ ಅಂತ ಅಂದ್ರೆ ಅರಿಷ್ಟಾಸುರನ ವಧೆ ಆಯ್ತು ಅಂತ. ಅವನ ಪಾಪ ಇನ್ನೂ ಜಾಸ್ತಿ ಆಗ್ಬೇಕು ಅಂತ, ಎಷ್ಟೆಷ್ಟು ಜನರನ್ನ ಅವನು ಕಳಿಸಿ ಸಾಯಿಸ್ತಾ ಇರ್ತಾನೋ ಅಥವಾ ಎಷ್ಟೆಷ್ಟು ಇದಾಗ್ತಿರ್ತಾನೋ ಅವನ ಪಾಪದ ಒಂದು ಮೂಟೆ ಬೆಳೀತಾ ಇರುತ್ತೆ ಅನ್ನೋಂಥ ದೃಷ್ಟಿನಲ್ಲಿ ನಾರದರು ಇನ್ನೂ ಜಾಸ್ತಿ ಜನನ ಕಳಿಸು, ನಿನ್ನ ಪಾಪ ಜಾಸ್ತಿ ಆಗಿ ನಿನ್ನ ಅಂತ್ಯಕಾಲ ಬರಲಿ ಅನ್ನೋ ದೃಷ್ಟಿಯಿಂದ ನಾರದರು ಹೋಗಿ ಹೇಳ್ತಾರೆ ಅರಿಷ್ಟಾಸುರನ ವಧೆ ಆಗಿದೆ, ನೀನ್ ಬೇರೆ ಇನ್ಯಾರನ್ನಾದ್ರೂ ಒಳ್ಳೆ ಪ್ರಚಂಡವಾದಂತಹ ರಾಕ್ಷಸನ್ನ ಕಳಿಸಿ ಕೃಷ್ಣನ ವಧೆ ಮಾಡುವಂತ. ಕಡೆಗೆ ಕಂಸ ಒಂದು ಕೇಶಿ ಅನ್ನುವಂತಹ ಒಬ್ಬ ರಾಕ್ಷಸನ್ನ ಕಳಿಸ್ತಾನೆ. ಅದು ಕುದುರೆಯ ರೂಪದಲ್ಲಿ ಇರುತ್ತೆ. ಆ ಕುದುರೆಯ ರೂಪದಲ್ಲಿ ವೃಂದಾವನಕ್ಕೆ ಹೋಗಿ ಅಲ್ಲಿರೋ ಎಲ್ಲಾ ವಸ್ತುಗಳನ್ನ ಅಥವಾ ಇದನ್ನೆಲ್ಲ ಧ್ವಂಸ ಮಾಡಿ ಕಡೆಗೆ ಕೇಶಿ ಅನ್ನುವಂತಹ ರಾಕ್ಷಸನ್ನು ಕೂಡ ಕೃಷ್ಣ ನಾವ್ ಹೇಗೆ ಆಟ ಆಡ್ತೀವಲ್ಲ ಕುದುರೆಗಳಲ್ಲಿ ಅಥವಾ ಆಟ ಸಾಮಾನಲ್ಲಿ, ಆ ರೀತಿ ಆಟ ಆಡಿ ಅವನ ಆಕಾಶಕ್ಕೆ ಎಸೆದು ಇದು ಬಿಡ್ತಾನೆ. ಒಂದು ಇಲ್ಲಿ ಪ್ರಸಂಗ ನಾವು ನೆನ್ಸ್ಕೊಬೇಕಾದಂತೆ ಒಂದು ಕ್ಲೂನ ಕಳ್ಸಿರ್ತಾನೆ ಕಂಸ. ನೀನ್ ಯಾವ ಮಗುವನ್ನ ಕೊಳ್ಬೇಕು ಅಂತ ಅಂದ್ರೆ ಯಾರ ಕೈಯಲ್ಲಿ ಕೊಳಲು ಮತ್ತೆ ಯಾರ ತಲೆಯಲ್ಲಿ ನವಿಲುಗರಿ ಇರುತ್ತೋ ಅದೇ ನಿಂಗೆ ಕ್ಲೂ ಅಂತ ಅಂದ್ಬಿಟ್ಟು ಇಲ್ಲಿ ಮಧುಮಂಗಳ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಬರುತ್ತೆ. ಪ್ರಾಬ್ಲಿ ಯಾರಾದ್ರು ಭಾಗವತ ಓದಿದ್ರೆ ಅವ್ರಿಗೆ ಈ ಒಂದು ಕತೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅನ್ಸುತ್ತೆ. ಕೃಷ್ಣನ ಒಂದು ಕ್ಲೋಸ್ ಫ್ರೆಂಡ್ ಮಧುಮಂಗಳ ಅಂತ. ಸೊ ಅವಳಿಗೆ ಕೃಷ್ಣನ ಒಂದು ಉಡುಪನ್ನ ಧರಿಸಿಕೊಟ್ಟು ನವಿಲುಗರಿಯನ್ನ ಕೊಟ್ಟು ಮತ್ತೆ ಕೊಡಲನ್ನ ಕೊಟ್ಟು ಶೃಂಗಾರ ಮಾಡಿ ಆಟ ಆಡ್ತಿರ್ತಾರೆ. ಆ ಟೈಮಲ್ಲಿ ಕೇಶಿ ಅನ್ನೋ ರಾಕ್ಷಸ ಬಂದು ಮಧುಮಂಗಳ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ಕೇಶಿ ಅನ್ನೋಂಥ ಕುದುರೆ ರೂಪದ ಒಂದು ರಾಕ್ಷಸ. ನಂತರದಲ್ಲಿ ಕೃಷ್ಣ ಬಂದು ಕೇಶಿಯನ್ನ ವಧೆ ಮಾಡ್ತಾನೆ. ವಧೆ ಮಾಡಿ ಅಲ್ಲಿ ಒಂದು ಸಂತಸದ ಒಂದು ಇದಾಗುತ್ತೆ. ಸೊ ಕೇಶಿ ಅನ್ನುವಂತಹ ರಾಕ್ಷಸನ್ನ ವಧೆ ಮಾಡಿದಕ್ಕೋಸ್ಕರ ಅವನಿಗೆ ಕೇಶವ ಅಂತ ಕೂಡ ಹೆಸರು ಬಂತು. ಕೇಶಿ ವದಾತ್ ವಾ ಕೇಶವ, ಯಾರು ಕೇಶಿ ಅನ್ನುವಂಥ ರಾಕ್ಷಸನ್ನ ವಧೆ ಮಾಡಿದ್ನೋ ಅವನೇ ಕೇಶವ ಅನ್ನುವಂಥದ್ದು.
ಎಲ್ಲರಿಗೂ ಸರಿಯಾಗಿ ಕೇಳಿಸ್ತಾ ಇದೆಯಾ? ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಕೇಳಿಸ್ತಾ ಇದೆ ಅಲ್ವಾ? ಮೆಸೇಜ್ ಮಾಡ್ಬೋದು. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಅಷ್ಟೇ, ಓಕೆ, ಫೈನ್. ಮುಂದುವರ್ಸೋಣ. ಓಕೆ, ನೆಕ್ಸ್ಟ್ ಈಗ ಮುಂದಿನ ನಾಮ ಬಂದು ಪುರುಷೋತ್ತಮ. ಪುರುಷ ಅಂತ ನಾವು ಆಲ್ರೆಡಿ ಲಾಸ್ಟ್ ಶ್ಲೋಕದಲ್ಲಿ ಕಳ್ತ್ಕೊಂಡಿದ್ವಿ ಅಲ್ಲ. ಪುರುಷ ಅಂತ ಅಂದ್ರೆ ಏನು ಅಂತ ಕೇಳ್ಕೊಂಡು ಇಲ್ಲಿ ಮತ್ತೆ ಪುರುಷೋತ್ತಮ ಅಂತ ಇದೆ. ಪುರುಷಾಣಾಂ ಉತ್ತಮ ಪುರುಷೋತ್ತಮ ಅಂತ, ಅದು ಸಮಾಸ ಇದ್ರ ಪದಲ್ಲೂ ಕೂಡ ಅದೇ ರೀತಿ ಬರುತ್ತೆ. ನೀವು ಸಮಾಸವನ್ನು ಯಾರಾದ್ರೂ ಅಭ್ಯಾಸ ಮಾಡಿದ್ರೆ ವಿಗ್ರಹ ವಾಕ್ಯ ಮತ್ತೆ ಸಮಸ್ತ ಪದ ಅನ್ನುವಂಥದ್ದು ಬರುತ್ತೆ. ಪುರುಷೋತ್ತಮ ಅಂತಕ್ಕೆ ವಿಗ್ರಹ ವಾಕ್ಯ ಏನು ಅಂತ ಕೇಳಿದ್ರೆ ಯಾರಾದ್ರೂ ಪುರುಷಾಣಾಂ ಉತ್ತಮ ಪುರುಷೋತ್ತಮ ಅಂತ ಹೇಳ್ತಾರೆ, ಅದು ವಿಗ್ರಹ ವಾಕ್ಯ ಆಗುತ್ತೆ. ಪುರುಷರಲ್ಲಿ ಯಾರು ಉತ್ತಮರೋ ಅವನೇ ಪುರುಷೋತ್ತಮ ಅಂತ ಹೇಳಿ, ದ ಬೆಸ್ಟ್ ಅಮಾಂಗ್ ದ ಕಾನ್ಶಿಯಸ್ನೆಸ್ ಅಂತ ಅರ್ಥ ಬರುತ್ತೆ. ಇದು ಶಂಕರರ ಹೇಳಿರುವಂಥದ್ದು. ಪುರುಷೋತ್ತಮ ಅಂತಂದ್ರೆ ಪುರುಷಾಣಾಂ ಉತ್ತಮ ಪುರುಷೋತ್ತಮ ಅಂತ. ಅದು ಒಂದು ಕಾಮೆಂಟ್ರಿ. ಆದ್ರೆ ಇನ್ನೊಂದು ಸೆಕೆಂಡ್ ಕಾಮೆಂಟ್ರಿ ಬಂದು ಅವರು ಪುರುಷೇಭ್ಯ ಉತ್ತಮ ಪುರುಷೋತ್ತಮ ಅಂತ. ಯಾರ್ಯಾರು ಪುರುಷ ಇದಾರಲ್ಲ ಅವರೆಲ್ಲರೂ ಕೂಡ ಅತಿಯಾದ ಉತ್ತಮ ಯಾರಿರ್ತಾನೋ ಅವನೇ ಪುರುಷೋತ್ತಮ ಅಂತ ಕರೀತಾರೆ. ದ ಒನ್ ಹೂ ಇಸ್ ಗ್ರೇಟರ್ ದ್ಯಾನ್ ದ ಇಂಡಿವಿಜುವಲ್ ಸೋಲ್ಸ್. ಸಾಮಾನ್ಯವಾಗಿ ಪುರುಷ ಅಂತ ಅಂದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಮೇಲ್ ಅಥವಾ ಮ್ಯಾಸ್ಕ್ಯುಲೈನ್ಗೆ ಪುರುಷ ಅಂತ ಕರಿತೀವಿ. ಅದು ಆಕ್ಚುಲಿ ನಾವು ಮಾಡ್ಕೊಂಡಿರುವಂತಹ ಭಾಷೆ ಅಂತಾನೆ ಹೇಳ್ಬೋದು. ಇಲ್ಲಿ ಪುರುಷ ಅಂತಂದ್ರೆ ದೇಹದಲ್ಲಿ ಅಂದ್ರೆ ಜೀವಾತ್ಮದಲ್ಲಿ ಜೀವ ಅನ್ನುವಂತಹ ಅಥವಾ ಆತ್ಮ ಅನ್ನುವಂತಹ ಚೈತನ್ಯ ಶಕ್ತಿ ಯಾರಿಗಿರುತ್ತೋ ಅವರೆಲ್ಲರೂ ಕೂಡ ಪುರುಷರೇ. ಇಲ್ಲಿ ಮಹಿಳೆ ಪುರುಷ ಅನ್ನೋದು ನಾವು ಕನ್ನಡದಲ್ಲಿ ಮಾಡ್ಕೊಂಡಿರುವಂತಹ ಇದು. ಬಟ್ ನೀವು ಸಂಸ್ಕೃತದ ಒಂದು ಅಧ್ಯಯನವನ್ನು ಮಾಡಿದ್ರೆ ಪುರುಷ ಅಂತ ಅಂದ್ರೆ ಯಾರಂದ್ರೆ ಜೀವಾತ್ಮನಲ್ಲಿ ಪರಮಾತ್ಮ ಇರುವಂತಹವರಿಗೆ ಪುರುಷ ಅಂತ ಕರೀತಾರೆ ಅಂತ. ಸೊ ಯಾರ್ಯಾರು ಪುರುಷರಲ್ಲಿ ಉತ್ತಮ ಯಾರಿರ್ತಾರೋ ಅವನೇ ಪುರುಷೋತ್ತಮ ಅಂತ. ಸೊ ಪುರುಷರಲ್ಲಿ ಯಾರು ಉತ್ತಮ ಅಂತಂದ್ರೆ ಅವನು ಸರ್ವೋತ್ತಮನಾದಂತಹ ಭಗವಾನ್ ವಿಷ್ಣು ಬಿಟ್ಟರೆ ಬೇರೆ ಯಾರು ಇಲ್ಲ ಪುರುಷೋತ್ತಮ. ದ ಗ್ರೇಟೆಸ್ಟ್ ಅಮಾಂಗ್ ಆಲ್ ದ ಸೋಲ್ಸ್ ಅಂತ ಕೂಡ ಹೇಳ್ತಾರೆ. ಅವನು ಬಿಟ್ಟರೆ ಇನ್ಯಾರು ಶ್ರೇಷ್ಠವಾದಂತಹ ಪುರುಷರೇ ಇಲ್ಲ ಅಂತ. ಸೊ ಭಗವದ್ಗೀತೆಯಲ್ಲೂ ಕೂಡ ಒಂದು ಪವಿತ್ರವಾದ ಒಂದು ಶ್ಲೋಕ ಬರುತ್ತೆ. ಅಲ್ಲಿ 15 ಚಾಪ್ಟರ್ ಅನ್ಸುತ್ತೆ. 15 ಚಾಪ್ಟರ್ ಪುರುಷೋತ್ತಮ ಯೋಗ ಅಂತಾನೆ ಅದರ ಒಂದು ಹೆಸರು ಬರುತ್ತೆ. ಅದರಲ್ಲೊಂದು ಅವನೇ ಹೇಳಿದ್ದಾನೆ, ಕೃಷ್ಣನೇ ಹೇಳಿದ್ದಾನೆ, ನಾನು ಕ್ಷರಕ್ಕೆ ಅತೀತನಾದವನು ಮತ್ತೆ ಅಕ್ಷರಕ್ಕಿಂತ ಉತ್ತಮನಾದವನು ಅಂತ. ಏನೇನು ಕ್ಷರವಾಗತ್ತಲ್ಲ, ಏನು ನಾಶ ಆಗತ್ತಲ್ಲ ಅದಕ್ಕಿಂತನೂ ಕೂಡ ನಾನು ಉತ್ತಮನು, ಅತೀತನಾದವನು, ಮತ್ತೆ ಅಕ್ಷರಕ್ಕಿಂತನೂ, ಅಕ್ಷರ ಅಂತಂದ್ರೆ ನಾಶ ಆಗದೆ ಇರುವಂಥದ್ದು, ಅದರಲ್ಲೂ ಕೂಡ ಉತ್ತಮನಾದವನು ನಾನು ಅಂತ ಹೇಳ್ತಾನೆ. ಅದಕ್ಕಿಂತ ಲೋಕಗಳಲ್ಲಿ ವೇದಗಳಲ್ಲಿ ಮತ್ತೆ ಪುರುಷರಲ್ಲಿ ಯಾರಾದ್ರೂ ತುಂಬಾ ಉತ್ತಮರಿದ್ದಾರೆ ಅಂತ ಅಂದ್ರೆ ಅದು ನಾನೇ ಅಂತ ಭಗವಾನ್ ಶ್ರೀಕೃಷ್ಣನೇ ಹೇಳ್ಕೊಂಡಿರುವಂಥದ್ದು. ಅದು ಪುರುಷೋತ್ತಮ ಯೋಗ ಎಂದು ಕೂಡ ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಶ್ಲೋಕ ನೋಡಿ. 15ನೇ ಅಧ್ಯಾಯದ 18ನೇ ಶ್ಲೋಕ ಅಂತ ಭಾವಿಸ್ತೀನಿ. ಅವನೇ ಕೃಷ್ಣನೇ ಹೇಳ್ಕೊಂಡಿರುವಂಥದ್ದು. ಕ್ಷರ ಮತ್ತೆ ಅಕ್ಷರ ಅವೆಲ್ಲಕ್ಕೂಂತ ಉತ್ತಮರಾದಂತಹ ಪುರುಷ ಅಂತ ಏನಾದ್ರೂ ಇದ್ರೆ ಯಸ್ಮಾತ್ ಕ್ಷರಮತೀತೋಯಂ ಪ್ರತಿತಃ ಪುರುಷೋತ್ತಮ ಅಂತ ಒಂದು ಶ್ಲೋಕ ಬರುತ್ತೆ. ಸೊ ಅದನ್ನು ಪುರುಷೋತ್ತಮ ಅನ್ನುವಂಥದ್ದು. ಸೊ ಆಸ್ ಯೂಶುವಲ್ ಕಥೆ ಮುಖಾಂತರ ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಪುರುಷೋತ್ತಮ ಅಂತ ಅಂದ್ರೆ ಒಂದು ಕಥೆಯನ್ನ ಭಾಗವತದಿಂದ ತಗೊಂಡಿರುವಂಥದ್ದು ಕಥೆ ಇದು. ಆಕ್ಚುಲಿ ನನಗೆ ವಿಷ್ಣು ಸಹಸ್ರನಾಮ ಹೇಳೋದಕ್ಕಿಂತ ಅದರ ಒಂದು ಗ್ಲೋರಿನ ಹೇಳೋದಕ್ಕಿಂತ ಸ್ಟೋರಿಗಳನ್ನ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ತಂದಿರಿಸೋದೇ ಬಹಳ ಒಂದು ಕಷ್ಟಕರವಾದಂತಹ ಕೆಲಸ ಅಂತ ಭಾವಿಸ್ತೀನಿ. ಆದ್ರೂ ಪ್ರತಿಯೊಂದು ಕಥೆಯಲ್ಲೂ ಕೂಡ ಆ ಭಗವಂತನ ಒಂದು ಆರಾಧನೆ, ಭಗವಂತನ ಒಂದು ವರ್ಣನೆ ಇದೆ ಅನ್ನೋದೇ ಒಂದು ಖುಷಿಕರವಾದಂಥದ್ದು. ಈ ಒಂದು ಕತೆ ಮಹಾಭಾರತದಲ್ಲಿ ಬರುವಂತಹ ಒಂದು ಕತೆ. ಅದರಲ್ಲಿ ಕೃಷ್ಣ ದುರ್ಯೋಧನನ್ನ ಸಂಸೋದಕ್ಕೆ ಅಂದ್ಬಿಟ್ಟು ರೆಡಿ ಆಗ್ತಾ ಇರ್ತಾನೆ. ಒಂದು ದರ್ಪಣ ಅಂದ್ರೆ ಮಿರರ್ ಮುಂದೆ ನಿಂತ್ಕೊಂಡು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂತಿರ್ತಾನೆ. ಅಲ್ಲಿ ಆಚೆ ಕಡೆ ಸಾರಥಿ ಕಾಯ್ತಾ ಇರ್ತಾನೆ ಕೃಷ್ಣನ ಒಂದು ಬರುವಿಕೆಗೋಸ್ಕರ, ದುರ್ಯೋಧನ ಹೋಗಿ ಮೀಟ್ ಮಾಡ್ಬೇಕು ಅಂತ. ಆದ್ರೆ ಸುಮಾರು ಹೊತ್ತಾದ್ರೂ ಕೃಷ್ಣ ಬರೋದೇ ಇಲ್ಲ, ಬರೀ ಅಲಂಕಾರ ಮಾಡ್ಕೊಂಡೇ ಇರ್ತಾನೆ. ಈ ಒಂದು ಕಿರೀಟ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಾ, ಈ ಒಂದು ಚೈನ್ ಹಾಕೊಂಡ್ರೆ ಅಥವಾ ಉಡುಪುಗಳನ್ನ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಒಂದೆಲ್ಲ ಒಂದು ತೆಗೆದು ಹಾಕೊಂತಾನೆ. ತುಂಬಾ ಟೈಮ್ನ ತಗೊಂತಾನೆ. ಇವಾಗ ಆ ಸಾರಥಿಗೆ ಏನಾಗುತ್ತೆ ಅಂತ ಒಂದ್ ರೀತಿ ಅನುಮಾನ ಬರುತ್ತೆ. ಕೃಷ್ಣ ಒಂದ್ಸತಿ ಹೊರಡೋಣ ಅಂದ್ರೆ ತಕ್ಷಣದಲ್ಲಿ ರೆಡಿ ಆಗಿ ಬರ್ತಾ ಇದ್ದವರು ಇಷ್ಟೊತ್ತಾವ್ರು ಯಾಕೆ ಬಂದಿಲ್ಲ, ಹಾಗೆ ನಾನೇ ಹೋಗಿ ನೋಡ್ಕೊಂಡ್ ಬರೋಣ ಅಂದ್ಬಿಟ್ಟು ಅಂತಃಪುರಕ್ಕೆ ಬರ್ತಾರೆ. ಅಲ್ಲಿ ಕೃಷ್ಣ ಇನ್ನೂ ಕೂಡ ರೆಡಿ ಆಗ್ತಾನೆ ಇರ್ತಾನಂತೆ, ಬೇರೆ ಕಿರೀಟದಲ್ಲಿ ಇಟ್ಕೊಂಡು. ಅದಕ್ಕೆ ಸಾಮಾನ್ಯವಾಗಿ ಅವರು ಕೇಳ್ತಾರೆ ಸಾರಥಿ, ಯಾಕೆ ಕೃಷ್ಣ ಇಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ, ನೀನು ಯಾರನ್ನ ಸಂಧಿಸ್ಬೇಕು ಅಂತ ಇದೆಯೋ ಅದು ದುರ್ಯೋಧನ, ಅವನೊಂಥರ ವಿಕೃತ ಮನೋಭಾವ ಇರೋನು, ಅವನನ್ನ ನೋಡೋದಕ್ಕೆ ನೀನ್ ಯಾಕಪ್ಪ ಇಷ್ಟು ಚೆನ್ನಾಗಿ ರೆಡಿ ಆಗ್ಬೇಕು ನೀನು ಅಂತ ಪ್ರಶ್ನೆ ಮಾಡ್ತಾನೆ.
ಅದಕ್ಕೆ ಅವರು ಕೃಷ್ಣ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ಅಂದ್ರೆ ಆ ಸಾರಥಿಗೆ, ಆ ಎಲ್ಲರೂ ಕೂಡ ನನ್ನನ್ನ ಅಂತರಂಗದಲ್ಲಿ ನೋಡ್ತಾರೆ ಅಂತ, ಅಂದ್ರೆ ನನ್ನ ಒಳಗಡೆ ಏನಿದೆ ಅಂತ ನೋಡ್ತಾರೆ, ಆದ್ರೆ ದುರ್ಯೋಧನ ನನ್ನ ಹೊರಗಡೆ ಏನಿದೆ ಅಂತ ನೋಡ್ತಾನೆ ಅಂತ ರಿಪ್ಲೈ ಮಾಡ್ತಾರೆ ಅಲ್ವಾ. ಕೃಷ್ಣನ ಯಾವಾಗಲೂ ಆಂತರಿಕವಾಗಿ ನೋಡ್ಬೇಕು. ಕೃಷ್ಣ ಅಂತ ಅಂದ್ರೆ ಒಂದು ಭಾವ, ಆ ವಿಷ್ಣು ಸಹಸ್ರನಾಮದಲ್ಲಿ ಬಂತಲ್ಲ ಭಾವ ಅಂತವ್ರು ಕೂಡ ಒಂದು ನಾಮನೆ. ಅವನ ಭಾವ, ಅವನ ವರ್ಣನೆ, ಅವನ ಶ್ರುತಿ, ಅವನ ಒಂದು ತೇಜಸ್ಸು, ಇದರ ಒಂದು ಪ್ರಭೆಯನ್ನ ನಾವು ನೋಡ್ಬೇಕೇ ಹೊರತು ಕೃಷ್ಣನ ಒಂದು ಅಲಂಕಾರ ಪ್ರಿಯವಾಗಿ ಬಾಹ್ಯವಾಗಿ ನೋಡುವಂಥದ್ದು ಮನುಷ್ಯರನ್ನ ನಾವು ನೋಡ್ತೀವಲ್ವಾ. ಈಗ ಯಾರೋ ಶಾರುಖ್ ಖಾನೋ, ಅಮಿತಾಬ್ ಬಚ್ಚನೋ ಅಥವಾ ಬೇರೆ ಯಾರೋ ಆಕ್ಟರ್ಗಳು, ಅವ್ರನ್ನೆಲ್ಲ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಥವಾ ಯಾವ ರೀತಿ ಇದು ಮಾಡ್ಕೊಂಡಿದ್ದಾರೆ ಬಾಹ್ಯವಾಗಿ ನೋಡ್ತೀವಿ, ಅವ್ರು ಆಂತರಿಕವಾಗಿ ನೋಡಲ್ಲ. ದೇವರನ್ನ ನಾವು ಯಾವಾಗಲೂ ಆಂತರಿಕವಾಗಿ ನೋಡಿ ಆಂತರಿಕವಾಗಿ ಅವನ್ನ ಸ್ಮರಣೆಯನ್ನು ಮಾಡ್ತೀವಿ, ಅವಾಗ ನಾವು ಕನೆಕ್ಟ್ ಆಗಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗೆ ಕೃಷ್ಣ ಆ ರೀತಿ ರಿಪ್ಲೈ ಮಾಡ್ತಾನೆ, ದುರ್ಯೋಧನನ ಬಾಹ್ಯವನ್ನ ನೋಡ್ತಾನೆ, ಆಚೆಗಡೆ ನೋಡ್ತಾನೆ, ನನ್ನ ಒಳಗಡೆ ನೋಡಲ್ಲ, ಅದಕ್ಕೋಸ್ಕರ ನಾನು ಅಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ದೀನಿ ಅಂತ. ಆದ್ರೂ ಕೂಡ ಆ ಸಾರ್ಥಿಗೆ ಕನ್ವಿನ್ಸ್ ಆಗಲ್ಲ ಅವನು. ಅಲ್ಲಪ್ಪ ಕೃಷ್ಣ, ನೀನಂತಹ ಪುರುಷೋತ್ತಮ, ನಿನ್ನನ್ನ ನೋಡೋದಕ್ಕೆ ದುರ್ಯೋಧನ ನೀನ್ ಕರ್ಸ್ಕೊಬೇಕೇ ಹೊರತು ನೀನು ದುರ್ಯೋಧನ ನೋಡಕ್ ಹೋಗ್ತಾ ಇರೋದು ನನಗೆ ಯಾಕೋ ಅಸಮಂಜಸ ಅಂತ ಅನ್ಸತ್ತೆ. ನೀನು ಅವನ್ನೇ ಇಲ್ಲಿ ಕರ್ಸ್ಕೊಬೇಕಲ್ವಾ, ನೀನು ಪುರುಷರಲ್ಲಿ ಉತ್ತಮ ಪುರುಷೋತ್ತಮ, ನೀನು ಯಾಕೆ ನೀನು ಅವನ್ನ ನೋಡಕ್ ಹೋಗ್ತಾ ಇದೀಯಾ ಪ್ರಶ್ನೆ ಮಾಡ್ತಾನೆ. ತುಂಬಾ ಚೆನ್ನಾಗಿದೆ ಕಾನ್ವರ್ಸೇಷನ್. ಭಾಗವತ ಓದ್ಬೇಕು, ಭಾಗವತದಲ್ಲಿ ಇವೆಲ್ಲ ಸಿಗತ್ತೆ. ಸೊ ಅಲ್ಲಿ ಮತ್ತೆ ಕೃಷ್ಣ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾನೆ. ಎಲ್ಲಿ ಕತ್ತಲಿದೆಯೋ ಅಲ್ಲಿ ಬೆಳಕು ಹೋಗುತ್ತೆ, ಕತ್ತಲನ್ನ ಹುಡ್ಕೊಂಡು ಬೆಳಕು ಬರಲ್ಲ ಅಂತ. ಸೊ ದುರ್ಯೋಧನ ಅನ್ನೋದು ಕತ್ತಲು ಅನ್ನುವಂತಹ ರೀತಿಯಲ್ಲಿ, ನಾನು ಬೆಳಕು ಅನ್ನುವಂಥ ರೀತಿಯಲ್ಲಿ ಪುರುಷೋತ್ತಮನಾಗಿ ನಾನು ಬೆಳಕು, ನಾನು ಎಲ್ಲಿ ಕತ್ತಲಿದೆಯೋ ನಾನು ಅಲ್ಲಿ ಹೋಗ್ತೀನಿ, ಕತ್ತಲನ್ನ ಬೆಳಕು ಮಾಡ್ತೀನಿ, ಹೊರತು ಕತ್ತಲೆನ ನಾನು ನನ್ನ ಹತ್ರ ತರಿಸ್ಕೊಳಲ್ಲ ಅಂತ ಅಲ್ವಾ. ಎಲ್ಲಿ ಕತ್ತಲಿದೆಯೋ ಅಲ್ಲಿ ಲೈಟ್ ಹಾಕಿದ್ರೆ ಬೆಳಕಾಗತ್ತೆ ಅಲ್ವಾ. ಕತ್ಲೆ ಯಾವತ್ತೂ ಬೆಳಕನ್ನು ಹುಡ್ಕೊಂಡು ಬರಲ್ಲ, ಬೆಳಕು ಕತ್ಲನ್ನು ಹುಡ್ಕೊಂಡು ಹೋಗುತ್ತೆ ಅಂತ. ಸೊ ಕೃಷ್ಣ ಇಲ್ಲಿ ಏನು ಅಂತ ಅಂದ್ರೆ, ಅವನು ಈಸ್ ಅನ್ ಎಂಟೈಲ್ಮೆಂಟ್ ವರ್ಲ್ಡ್ ಅಂತ, ಅಂದ್ರೆ ಒಂದು ಪ್ರಭೆಯನ್ನ ಬೀಳಿಸುವಂತಹ, ಒಂದು ಕಾಂತಿಯನ್ನ ಬೀಳಿಸುವಂತಹ, ಒಂದು ಚೈತನ್ಯವನ್ನು ಕೊಡುವಂತಹ ಒಂದು ಶಕ್ತಿ ಆ ಪುರುಷನಿಗೆ ಇದೆ ಅಂತಂದ್ರೆ ಅವನೇ ಪುರುಷೋತ್ತಮ ಅಂತ. ಆಕ್ಚುಲಿ ಇನ್ನೂ ವಿಸ್ತಾರವಾಗಿ ಹೇಳ್ಬೇಕಂದ್ರೆ ಕೃಷ್ಣನ ಒಂದು ಗುಣಗಾನ ತುಂಬಾ, ಅಂದ್ರೆ ನೀವು ಮಹಾಭಾರತವನ್ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ, ಯೂಶಲಿ ಮಹಾಭಾರತ ಅಂದ್ರೆ ನಾವು ಕೌರವರು ಪಾಂಡವರು ಯುದ್ಧ ಕುರುಕ್ಷೇತ್ರ ಇದನ್ನೇ ನಾವು ಮಹಾಭಾರತ ಅಂತ ಒಂದು ಚಿತ್ರಣವನ್ನ ತರಿಸ್ಕೊಂಡಿರ್ತೀವಿ. ಆದ್ರೆ ಮಹಾಭಾರತವನ್ನ ನೋಡುವಂತಹ ವ್ಯೂ ಆಫ್ ಪಾಯಿಂಟ್ ಇದೆಯಲ್ಲ, ತುಂಬಾ ಎಸ್ಪೆಷಲಿ ಕೃಷ್ಣನ್ ನೋಡುವಂತಹ ಒಂದು ಪಾಯಿಂಟ್ ಆಫ್ ವ್ಯೂ ಇದೆಯಲ್ಲ, ತುಂಬಾ ಭಿನ್ನ ಅಂತಾನೆ ಹೇಳ್ಬೋದು. ಯಾವತ್ತು ಕೃಷ್ಣ ಅವನು ಹೀರೋ ಆಗಕ್ಕೆ ಪ್ರಯತ್ನ ಮಾಡ್ಲೇ ಇಲ್ಲ, ಅವನು ಹೀರೋಯಿಸಮ್ ನ ತೋರಿಸ್ಕೊಂಡೇ ಇಲ್ಲ. ಮಹಾಭಾರತ, ಇಡೀ ಮಹಾಭಾರತ ನಡೆದಿದೆ ಕೃಷ್ಣನಿಂದ, ಆದ್ರೂ ಕೂಡ ಅವನಿಲ್ಲೂ ಕೂಡ ಅವನು ಒಂದು ರಾಜ್ಯವನ್ನ ಇಟ್ಕೊಂಡು ಅಥವಾ ಹಸ್ತಿನಾಪುರದಲ್ಲಿ ಅವನ ಒಂದು ಪಾತ್ರವನ್ನು ಇಟ್ಕೊಂಡು ಅವನಿಲ್ಲೂ ತೋರಿಸ್ತಾನೆ ಇಲ್ಲ. ಅವನು ಬರೀ ಸಾಕ್ಷಿಯಾಗಿ ನಿಂತ್ಕೊಂಡು ಎಲ್ಲರ ಹತ್ರ ಕೆಲಸವನ್ನ ಮಾಡಿಸ್ದ. ಅದು ಕುರುಕ್ಷೇತ್ರ ಇರ್ಬೋದು, ಕುರುಕ್ಷೇತ್ರದ ಸಾರಥಿಯಾಗಿ ನಿಂತ್ಕೊಂಡು ಅರ್ಜುನ ಕೈಲಿ ಯುದ್ಧ ಮಾಡಿಸ್ದ. ಅವನಿಗೆ ಎಲ್ಲವನ್ನೂ ನಾಶ ಮಾಡುವಂತ ಇಡೀ ಕುರುಕ್ಷೇತ್ರವಂತ ಮಹಾ ಯುದ್ಧವನ್ನೇ ಅವನೊಬ್ಬನೇ ಸಾಕಾಗಿತ್ತು, ಕೃಷ್ಣ ಒಬ್ಬನೇ ಸಾಕಾಗಿತ್ತು ಇಡೀ ಮಹಾಭಾರತದ ಒಂದು ಕುರುಕ್ಷೇತ್ರವನ್ನ ಮಾಡೋದಕ್ಕೆ. ಆದ್ರೂ ಕೂಡ ಧರ್ಮದ ಒಂದು ಸ್ಥಾಪನೆಗೋಸ್ಕರ, ಧರ್ಮ ಏನು ಅಂತ ತೋರಿಸೋದಕ್ಕೋಸ್ಕರ ಈ ಒಂದು ನಾಟಕವನ್ನ ಮಾಡಿಸ್ತಾ ಅನ್ನೋ ರೀತಿ ಯಾವುದೇ ಸಂಶಯ ಇಲ್ಲ. ಅವನ ಒಂದು ಗುಣಗಳು ನೋಡಿ, ಕಡೆಗೂ ಕೂಡ ಇಡೀ ಮಹಾಭಾರತ ಆಗಿ ಕಡೆಗೆ ಪಾಂಡವರು ರಾಜ್ಯ ಸಿಕ್ಕಿದ್ರು ಕೂಡ ಕೃಷ್ಣನಿಗೆ ಏನ್ ಸಿಕ್ತು? ಕೃಷ್ಣನಿಗೆ ಸಿಕ್ಕಿದ್ದು ಶಾಪ ಅಲ್ವಾ. ಗಾಂಧಾರಿ ಶಾಪ ಕೊಡ್ತಾಳೆ ಕೃಷ್ಣನಿಗೆ, ಎಲ್ಲರೂ ಕತೆ ಗೊತ್ತಿದೆ ಅನ್ಸುತ್ತೆ. ನಿನ್ನ ಒಂದು ಕುಲ ಏನಿದೆ ಅದೆಲ್ಲರೂ ಕೂಡ ನಾಶ ಆಗೋಗ್ಲಿ, ಇದು ಕುಲವೇ ನಾಶ ಆಗೋಗ್ಲಿ ಅಂತ ಶಾಪ ಸಿಕ್ತು. ಆದ್ರೆ ಕೃಷ್ಣ ಮಾಡಿದ್ದೇನೋ, ಇಡೀ ಪಾಂಡವ ಕುಲಕ್ಕೆ, ಇಡೀ ಕೌರವ ಕುಲಕ್ಕೆ ಒಳ್ಳೇದಾಗ್ಲಿ ಅನ್ನುವಂತಹ ಒಂದೇ ಒಂದು ಸಣ್ಣ ಸಂಬಂಧ ಇಟ್ಕೊಂಡು ಬಂದು ಎಷ್ಟು ಆಟಗಳು ಅಥವಾ ಎಷ್ಟು ಪ್ಲಾನ್ಗಳು, ಯಾರನ್ನ ಹೇಗೆ ಸಂಹಾರ ಮಾಡಬೇಕು, ಯಾರನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಗುರುಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು, ತಂದೆಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು, ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ಎಳೆಯಾಗಿ ಇಡೀ ಮಹಾಭಾರತದ ಒಂದು ಲಕ್ಷ ಶ್ಲೋಕಗಳಲ್ಲಿ ವಿವರಿಸಿಕೊಟ್ಟಿರೋದಕ್ಕೆ ಸಾಕ್ಷಿನೇ ಕೃಷ್ಣ ಅಂತ ಹೇಳ್ಬೋದು. ಆದ್ರೆ ಅವನು ಯಾವತ್ತೂ ಅವನು ಹೀರೋಯಿಸಮ್ ನ ತೋರಿಸ್ಕೊಂಡ್ಲೇ ಇಲ್ಲ, ಒಂದು ಕ್ಯಾರೆಕ್ಟರ್ ತೋರಿಸ್ಕೊಂಡ್ಲೇ ಇಲ್ಲ. ಅವನ ಸೈಡ್ ಅಲ್ಲಿ ನಿಂತ್ಕೊಂಡು ಎಲ್ಲರನ್ನೂ ಕೂಡ ಆಟ ಆಡಿಸಿ ಒಂದು ಕಥೆಯ ರೂಪದಲ್ಲಿ ಅದಕ್ಕೋಸ್ಕರ ಅವನಿಗೆ ಪುರುಷೋತ್ತಮ ಅಂತ ಕರೀತಾರೆ. ಪುರುಷಾಣಾಂ ಉತ್ತಮ ಪುರುಷೋತ್ತಮ. ಸೊ ಹಾಗೆ ನಾವು ಕೂಡ ಎಲೆಮರೆಕಾಯಿ ಹಾಗೆ ಇದ್ಕೊಂಡು ನಮ್ಮ ಸಾಧನೆಯನ್ನ, ನಮ್ಮ ಕೆಲಸಗಳನ್ನ ನಾವು ಮಾಡ್ಬೇಕು ಅನ್ನೋದು ಕೂಡ ಒಂದು ರೀತಿಯ ನೀತಿ ನಾವು ಕಲ್ತ್ಕೊಬೇಕಾಗಿರುವಂಥದ್ದು. ಸೊ ಇಲ್ಲಿಗೆ 3 ಶ್ಲೋಕಗಳು ಕಂಪ್ಲೀಟ್ ಆಗುತ್ತೆ. ಇನ್ನ 4ನೇ ಶ್ಲೋಕಕ್ಕೆ ನಾವು ಕಾಲನ್ನ ಇಡ್ತೀವಿ. 4ನೇ ಶ್ಲೋಕದಲ್ಲಿ 12 ವಿಷ್ಣುವಿನ ನಾಮಗಳಿದ್ದಾವೆ. ಒಂದ್ಸತಿ ಯಾರಾದ್ರೂ ರಿಸೈಟ್ ಮಾಡೋಣ ಕಲಿಕೆಯ ದೃಷ್ಟಿಯಿಂದ. ಯಾರು ರಿಸೈಟ್ ಮಾಡ್ತೀರಾ? ನಾಗಲಕ್ಷ್ಮಿ ಭಗಿನಿ ಮಾಡ್ತೀರಾ?
ನಾಗಲಕ್ಷ್ಮಿ ಭಗಿನಿ ಅನ್ಮ್ಯೂಟ್ ಮಾಡ್ಕೊಡಿ. ಹಾ ಓದ್ಲಾ ಸರ್? ಇಲ್ಲ, ನಾನು ಹೇಳ್ಕೊಡ್ತೀನಿ, ಹಾ ಆಮೇಲೆ ರಿಪೀಟ್ ಮಾಡಿ. ಆಕ್ಚುಲಿ ಸಾಮಾನ್ಯವಾಗಿ ಗೊತ್ತಿದ್ರು ಕೂಡ ಅದೊಂದು ಹಾ ಹಾ ಪರವಾಗಿಲ್ಲ ಪರವಾಗಿಲ್ಲ. ಆ ದೃಷ್ಟಿಯಿಂದ ಅಷ್ಟೇ. ಒಂದೇ ಒಂದು ನಿಮಿಷ. ಮಹೋದಯ ಕ್ಷಮಿಸಿ, ಯಾರೋ ಹಾ. ಓಕೆ. ಸರ್ವಶಸ್ತಾಣುರ್. ಸರ್ ಇನ್ನೊಂದ್ಸಲ ಹೇಳಿ. ಸರ್ವಶಿವಸ್ಥಾಣುರ್. ಶಿವಸ್ಥಾಣು. ಭೂತಾದಿರ್ನಿಧಿರವ್ಯಯಃ. ಭೂತಾದಿರ್ನಿಧಿರವ್ಯಯಃ. 2 times ಹೇಳಿ. ಹಾ ಇನ್ನೊಂದ್ಸಲ ಹೇಳಿ. ಸರ್ವಶಿವಸ್ಥಾಣು ಭೂತಾದಿರ್ನಿಧಿರವ್ಯಯಃ. ಸಂಭವೋ ಭಾವನೋ ಭರ್ತ. ಸಂಭವೋ ಭಾವನೋ ಭರ್ತ. ಸಂಭವೋ ಭಾವನೋ ಭರ್ತ. ಪ್ರಭವ ಪ್ರಭುರೀಶ್ವರಃ. ಪ್ರಭವ ಪ್ರಭುರೀಶ್ವರಃ. ಪ್ರಭವ ಪ್ರಭುರೀಶ್ವರಃ. ಒಂದ್ಸತಿ ನಾನು ಹೇಳ್ತೀನಿ, ಸ್ವಲ್ಪ ಸೂಕ್ಷ್ಮವಾಗಿ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನ ಗಮನಿಸ್ಕೊಳ್ಳಿ, ನಂತರ ನೀವೇ ಇನ್ನೊಂದ್ಸತಿ ಹೇಳಿ. ಸರ್ವಶಿವಸ್ಥಾಣುರ್ ಭೂತಾದಿರ್ನಿಧಿರವ್ಯಯಃ. ಸಂಭವೋ ಭಾವನೋ ಭರ್ತ. ಪ್ರಭವ ಪ್ರಭುರೀಶ್ವರಃ. ಯಾರಾದ್ರೂ ಮಾರ್ಕ್ ಮಾಡ್ಕೊಳಂಗಿದ್ರೆ ಮಾರ್ಕ್ ಮಾಡ್ಕೊಡಿ. ಇನ್ನೊಂದ್ಸಲ ಹೇಳ. ಒಂದ್ ನಿಮಿಷ ಹೇಳ್ಬಿಡ್ತೀನಿ ಮಹಾಪ್ರಾಣಗಳು ಎಲ್ಲೆಲ್ಲಿ ಬರುತ್ತೆ ಅಂತ, ನಂತರ ಹೇಳಿದ್ರಂತೆ. ಸರ್ವಶಲ್ಲಿ ಯಾವ ಮಹಾಪ್ರಾಣ ಇಲ್ಲ. ಸರ್ವ ಶಿವಸ್ ಸ್ಥಾಣುರ್ನಲ್ಲಿ ಸ್ಥಾ ಬಂದು ಆ ಥಾ ಬಂದು ಮಹಾಪ್ರಾಣ ಇದೆ. ನಾವು ಸ್ಥಾಣುರ್ ಅಂತ ಒತ್ತಿ ಹೇಳ್ಬೇಕಾಗುತ್ತೆ ಥಾನ. ಮತ್ತೆ ಭೂತಾದಿರ್ ಭೂ ಮಹಾಪ್ರಾಣ ಇದೆ. ಭೂತಾಧಿರ್ ಭೂ ಮಹಾಪ್ರಾಣ ಇರಬೇಕು. ಮತ್ತೆ ನಿಧಿರವ್ಯಯದಲ್ಲಿ ಧಿ ಮಹಾಪ್ರಾಣ ಇದೆ. ನಿಧಿರವ್ಯಯ ಧಿ ಮಹಾಪ್ರಾಣ ಬರುತ್ತೆ. ಮತ್ತೆ ಸಂಭವೋ ಭಾ ಮಹಾಪ್ರಾಣ ಇದೆ. ಸಂಭವೋ ಅಂತ ಹೇಳ್ಬೇಕು. ಭಾವನೋ ಮಹಾಪ್ರಾಣ ಭಾ ಮತ್ತೆ ಭರ್ತ ಮತ್ತೆ ಭಾ ಮಹಾಪ್ರಾಣ ಬರುತ್ತೆ. ಪ್ರಭವ ಮತ್ತೆ ಭಾ ಮಹಾಪ್ರಾಣ ಇದೆ. ಪ್ರಭವ ಇಲ್ಲಿ ಮುಂದೆ ಪಾ ಇರೋದ್ರಿಂದ ವ್ಯಾಕರಣ ನಿಯಮ ಬಂದು ಫಕಾರವನ್ನ ಹೇಳಬೇಕು ಅಂತ. ಪ್ರಭವಫ್ ಪ್ರಭುರೀಶ್ವರ. ಮತ್ತೆ ಭೂ ಅನ್ನೋದು ಕೂಡ ಮಹಾಪ್ರಾಣ ಬರುತ್ತೆ. ಪ್ರಭವಫ್ ಪ್ರಭುರೀಶ್ವರ. ಎಲ್ಲರೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಂತ ಇನ್ನೊಂದ್ಸತಿ ಹೇಳ್ತೀನಿ. ಸ್ಥಾಣುರ್ನಲ್ಲಿ ಥಾ ಮಹಾಪ್ರಾಣ, ಭೂತಾದಿರ್ನಲ್ಲಿ ಭೂ ಮಹಾಪ್ರಾಣ, ನಿಧಿರವ್ಯಯದಲ್ಲಿ ಧಿ ಮಹಾಪ್ರಾಣ, ಸಂಭವೋದಲ್ಲಿ ಭಾ ಮಹಾಪ್ರಾಣ, ಭಾವನೋದಲ್ಲಿ ಭಾ ಮಹಾಪ್ರಾಣ, ಭರ್ತಾದಲ್ಲಿ ಮತ್ತೆ ಭಾ ಮಹಾಪ್ರಾಣ, ಪ್ರಭವಫ್ ಅದರಲ್ಲಿ ಭಾ ಮಹಾಪ್ರಾಣ ಮತ್ತೆ ಪಾಗೆ ಫಕಾರ ಬರುತ್ತೆ. ಯಾಕಂದ್ರೆ ಮುಂದೆ ಪಾ ಇರೋದ್ರಿಂದ, ವಿಸರ್ಗದ ಮುಂದೆ ಪಾ ಇರೋದ್ರಿಂದ ಫಕಾರವನ್ನು ಯೂಸ್ ಮಾಡಬೇಕು. ಪ್ರಭವಫ್ ಪ್ರಭುರೀಶ್ವರ ಭೂಮ ಅಂತ ಮಹಾಪ್ರಾಣ ಬರುತ್ತೆ. ಎಲ್ಲರೂ ಮಾರ್ಕ್ ಮಾಡಿಕೊಂಡು, ಸಂಸ್ಕೃತದಲ್ಲಿ ನಿಮ್ಗೆಲ್ಲರೂ ಗೊತ್ತಿದೆ ಒಂದು ವಿಶೇಷ ಏನಂದ್ರೆ, ಅಲ್ಪಪ್ರಾಣ ಮಹಾಪ್ರಾಣಗಳ ವ್ಯತ್ಯಾಸ ಆದ್ರೆ ಅದರ ಅರ್ಥನೂ ಕೂಡ ಬೇರೆನೆ ಆಗೋಗ್ಬಿಡುತ್ತೆ. ಕರಹ ಅಂತ ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದೆ ಅಲ್ವಾ. ಕೈ ಅಂತ ಆದ್ರೆ ಅದು ನಾವು ಅಲ್ಪಪ್ರಾಣ ವ್ಯತ್ಯಾಸ ಆದ್ರೆ ಅದು ಕತ್ತೆ ಆಗುವಂತಹ ಒಂದು ಅರ್ಥ ಕೂಡ ಬರುವಂಥದ್ದು. ಓಕೆ, ಭಗಿನಿ ಒಂದ್ಸತಿ ಹೇಳಿ ಇವಾಗ. ಸರ್ವಶಿವಸ್ಥಾಣು ಭೂತಾದಿರ್ನಿಧಿರವ್ಯಯಃ. ಸಂಭವೋ ಭಾವನೋ ಭರ್ತ.
ಪ್ರಭವ ಪ್ರಭುರೀಶ್ವರಃ. ಸರಿಯಾಗಿ ಹೇಳಿದ್ರಿ. ಒಂದು ತಪ್ಪೇನ್ ಮಾಡಿದ್ರಿ, ಸ್ಥಾಣುರ್ ಅಲ್ಲಿ ರಕಾರ ಇದೆ, ಆ, ಸ್ಥಾಣುರ್ ಭೂತಾಧಿರ್. ಅದು ಸೇರಿಸ್ಕೊಂಡು ಹೇಳ್ಬೇಕಾಗಿತ್ತಲ್ಲ ಅದನ್ನ. ಓಕೆ ತೊಂದರೆ ಇಲ್ಲ. ಓಕೆ ಕ್ಷಮಿಸಿ ಮಹೋದಯ. ತೊಂದರೆ ಇಲ್ಲ, ಇಟ್ಸ್ ಓಕೆ. ಯು ಆರ್ ಆಲ್ ಇನ್ ದ ಲರ್ನಿಂಗ್ ಸ್ಟೇಜ್, ನಾಟ್ ಎ ಪ್ರಾಬ್ಲಮ್. ಅಷ್ಟು. ಸೊ ಈ ಒಂದು ನಾಮದಲ್ಲಿ ಎಷ್ಟು ನಾಮಗಳಿದೆ? ಅಲ್ಲೇ ಹೇಳಿದಂಗೆ 12 ನಾಮಗಳಿದೆ. ಯಾವ್ಯಾವ ನಾಮ ಅದು? ಸರ್ವಃ, ಶರ್ವಃ, ಶಿವಃ, ಸ್ಥಾಣುಃ. ಬರ್ಕೊಳಂಗಿದ್ರೆ ಬರ್ಕೊಳ್ಳಿ, ನಿಧಾನಕ್ಕೆ ಹೇಳ್ತೀನಿ. ಸರ್ವಃ, ಶರ್ವಃ, ಶಿವಃ, ಸ್ಥಾಣುಃ, ಭೂತಾದಿಃ, ನಿಧಿರವ್ಯಯಃ. ಭೂತಾದಿಃ ನಿಧಿರವ್ಯಯಃ, ಸಂಭವಃ. ಸಂಭವಾಮಿ ಯುಗೆ ಯುಗೆ ಅಂತ ಬರುತ್ತಲ್ಲ, ಸಂಭವಃ. ಭಾವನಃ, ಭರ್ತ. ಭರ್ತ ಅನ್ನೋದು ಕೂಡ ಒಂದು ನಾಮ. ಪ್ರಭವಃ, ಪ್ರಭುಃ, ಈಶ್ವರಃ. ಮತ್ತೊಮ್ಮೆ ಹೇಳ್ತೀನಿ. ಸರ್ವಃ, ಶರ್ವಃ, ಶಿವಃ, ಸ್ಥಾಣುಃ, ಭೂತಾದಿಃ, ನಿಧಿರವ್ಯಯಃ, ಸಂಭವಃ, ಭಾವನಃ, ಭರ್ತ, ಪ್ರಭವಃ, ಪ್ರಭುಃ, ಈಶ್ವರಃ. 12 ನಾಮಗಳನ್ನ ವ್ಯಾಸರು ಒಂದೇ ಒಂದು ಶ್ಲೋಕದಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ, 32 ಅಕ್ಷರಗಳಲ್ಲಿ. ಅನುಷ್ಠುಪ್ ಛಂದಸ್ಸನ್ನ ಹೇಳುವಂತ ಅಕ್ಷರ. ಸರ್ವ ಶರ್ವ ಶಿವಸ್ಥಾಣುರ್ ಭೂತಾದಿರ್ ನಿಧಿರವ್ಯಯಃ, ಸಂಭವೋ ಭಾವನೋ ಭರ್ತ, ಪ್ರಭವ ಪ್ರಭುರೀಶ್ವರ. ಓಕೆ, ಎಲ್ಲರೂ ನೋಟ್ ಮಾಡ್ಕೊಂಡಿರ್ತೀರ ಅಂತ ಅನ್ಕೊಂತೀನಿ. ಪ್ರಾಬ್ಲಿ ನೀವು ರಫಲ್ಲೂ ಕೂಡ ಒಂದೊಂದು ನಾಮಕ್ಕೆ ಏನೇನೋ ಅಂತ ಕೂಡ ನೋಡ್ಕೊಳ್ಬಹುದು. ಬಹಳಷ್ಟು ಜನ ನನಗೆ ಪ್ರತ್ಯೇಕವಾಗಿ ನೋಟ್ಸ್ ನ ಕಳಿಸ್ತಾರೆ. ಬಹಳ ವಿಸ್ತಾರವಾಗಿ ನಾನು ಹೇಳಿರೋ ಕತೆ ಮತ್ತೆ ಅದರ ಕಾಮೆಂಟ್ರಿ, ಶಂಕರರ ಕಾಮೆಂಟ್ರಿ, ಅದರಲ್ಲೂ ಕೂಡ ಬಹಳ ನಿಷ್ಠೆಯಿಂದ ನೋಟ್ಸ್ ಮಾಡ್ಕೊಂತ ಇದ್ದಾರೆ. ಬಹಳ ಖುಷಿ ಅನ್ಸುತ್ತೆ. ನಮಗೆ ಇನ್ನೂ ಹೆಚ್ಚು ಹೆಚ್ಚು ಪಾಠ ಮಾಡಬೇಕು, ಇನ್ನೂ ಹೆಚ್ಚು ಹೆಚ್ಚು ಬುಕ್ಗಳನ್ನು ರೆಫರ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಉಣಬಡಿಸ್ಬೇಕು ಅಂತ ಬಹಳ ಮೋಟಿವೇಟ್ ಆಗುತ್ತೆ ನಿಮ್ಮ ಒಂದು ಪ್ರಯತ್ನಶೀಲವಂತ ಕೆಲಸಗಳನ್ನು ನೋಡಿ. ಈಗ ಸರ್ವಃ, ಅದು ಪದನೇ ಹೇಳಿದ ಹಾಗೆ ಸರ್ವಃ ಅಂದ್ರೆ ಎಲ್ಲಾ ಕಡೆ, ಎಲ್ಲಾ ಅನ್ನುವಂತ ಅರ್ಥನೇ ಬರುತ್ತೆ. ಸರ್ವಂ ಶಿವಮಯಂ ಅಂತ ಹೇಳ್ತಾರಲ್ವಾ, ಸರ್ವಂ ವಿಷ್ಣುಮಯಂ, ಸರ್ವಂ ಈಶ್ವರಮಯಂ ಅನ್ನುವಂಥ ರೀತಿಯಲ್ಲಿ ಸರ್ವಃ ಅಂತಂದ್ರೆ ಸಾಮಾನ್ಯವಾದ ಒಂದು ಅರ್ಥದಲ್ಲಿ ಎಲ್ಲಾ ಕಡೆ ಅಂತ ಬರುತ್ತೆ. ಸೊ ಇಲ್ಲಿ ಶಂಕರರು ಏನು ಹೇಳ್ತಾರೆ ಅನ್ನೋದನ್ನು ನೋಡ್ತಾ ಇದ್ರೆ, ಅದು ಮತ್ತೆ ಮೊದಲಿಗೆ ಅರ್ಥವನ್ನ ಹೇಳ್ಬಿಡ್ತೇನೆ, ನಿಮ್ಗೆ ಶಂಕರರ ಒಂದು ಕಾಮೆಂಟ್ರಿ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದು. ಎಲ್ಲಾ ಸತ್ ಮತ್ತೆ ಅಸತ್ ಏನಿದೆ, ನಿಮ್ಗೆ ಎಲ್ಲರಿಗೂ ಗೊತ್ತು ಸತ್ ಅಂದ್ರೆ ಏನು, ಅಸತ್ ಅನ್ನೋದು ಗೊತ್ತಲ್ವಾ. ಸತ್ ಮತ್ತೆ ಅಸತ್ ವಸ್ತುಗಳ ಉತ್ಪತ್ತಿ ಸ್ಥಾನ ಮತ್ತೆ ಲಯದ ನಾಶನೂ ಕೂಡ ಅವನದೇ ಅನ್ನೋದು. ಮತ್ತು ಲಯದ ಎರಡೂ ಆಗಿರುವಂತಹ ಎಲ್ಲಾ ವಸ್ತುಗಳಿಗೆ ಕಾರಣನಾದವನು ಅಥವಾ ತಿಳಿದವನು ಯಾರು ಅಂತ ಅಂದ್ರೆ ಅವನೇ ಶ್ರೀಮನ್ನಾರಾಯಣ, ಸರ್ವರಲ್ಲೂ ಇರುವವನೇ ಅಂತ. ಸೊ ಸತ್ತಲ್ಲಿ, ಅಸತ್ತಲ್ಲಿ ಮತ್ತೆ ಲಯದಲ್ಲೂ ಕೂಡ ಅವನ ಇರುವಿಕೆ ಅಂದ್ರೆ ಆ ವಸ್ತು ಅಂದ್ರೆ ಚೈತನ್ಯ ಇರ್ಬೋದು ಅಥವಾ ಜಡವಾಗಿರ್ಬೋದು, ಆ ಎಲ್ಲದರಲ್ಲೂ ಕೂಡ ವಿಷ್ಣುವಿನ ತತ್ವ, ಅದು ವಿಷ್ಣುವಿನ ಒಂದು ಅಂಶ ಇದೆ ಅನ್ನುವಂಥದ್ದನ್ನೇ ಸರ್ವಃ ಅಂತ. ಎಲ್ಲೆಲ್ಲೂ ಇದ್ದಾನೆ, ಅಣು ಮಾತ್ರ ತುಣದಲ್ಲೂ ಕೂಡ ಅವನು ಇದ್ದಾನೆ, ಅವನು ವ್ಯಾಪಿಸಿದ್ದಾನೆ. ಸರ್ವಃ ಎಲ್ಲವೂ ಕೂಡ ಇದ್ದಾನೆ ಅನ್ನೋದಕ್ಕೆ ನಾವು ಸರ್ವಃ ಅಂತ ಹೇಳ್ತಾರೆ. ಸ್ವಲ್ಪ ಜನ ಮೆಸೇಜ್ ಮಾಡ್ತಿದ್ದಾರೆ, ಆದಷ್ಟು ಇಂಗ್ಲಿಷಲ್ಲಿ ಹೇಳಕ್ಕಾಗತ್ತಾ ಅಂತ. ಆಕ್ಚುಲಿ ಐ ವಿಶ್ ಟು ಡೂ ದ ಹೋಲ್ ಕ್ಲಾಸ್ ಇನ್ ಇಂಗ್ಲಿಷ್ ಇಟ್ ಸೆಲ್ಫ್, ಬಟ್ ಸಿನ್ಸ್ ಮೋಸ್ಟ್ ಆಫ್ ದೆಮ್ ಆರ್ ಇನ್ very much habituated to Kannada, I just want to teach in Kannada also, but at least I will try to tell the commentary in English. So sarvaha anta andre for everything, for the real and the unreal, for the cause and the effect, for the existence and the appearance, and for the dissolution and the disappearance, for everything, for all the times, the one person who is being responsible is called as sarvaha. ಎಲ್ಲರಿಗೂ ಅರ್ಥ ಆಗಿದೆ ಅನ್ಸುತ್ತೆ. ಪ್ರೈವೇಟ್ ಆಗಿ ಮೆಸೇಜ್ ಹಾಕಿದ್ದಾರೆ, ದಯವಿಟ್ಟು ಇಂಗ್ಲಿಷ್ ಅಲ್ಲಿ ಹೇಳಿ ಅಂತ. ದ ಒನ್ ಹೂ ಇಸ್ ದೇರ್ ಇನ್ ದ ಎಕ್ಸಿಸ್ಟೆನ್ಸ್, ಇನ್ ದ ಅಪಿಯರೆನ್ಸ್, ದ ಒನ್ ಹೂ ಇಸ್ ಇನ್ ದ
ಡೆಸೊಲ್ಯೂಷನ್, ದ ಒನ್ ಹೂ ಇಸ್ ಇನ್ ದ ಡಿಸಪಿಯರೆನ್ಸ್, ಎವ್ರಿಥಿಂಗ್ ದ ಪರ್ಸನ್ ರೆಸ್ಪಾನ್ಸಿಬಲ್ ಇಸ್ ಕಾಲ್ಡ್ ಆಸ್ ಸರ್ವಃ. ಓಕೆ, ಇವ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ಸಂಸ್ಕೃತದಲ್ಲಿ ಶಂಕರರು ಏನು ಹೇಳ್ತಾರೆ? ಅಸತಶ್ಚ ಸತಶ್ಚಪಿ. ಅವಲಿಂದಲ್ಲ ಅಸತ್ ಮತ್ತೆ ಸತ್ ಅಂತ. ಅಸತಶ್ಚ, ಅಸತ್ ಚ ಅಂತ ಅಂದ್ರೆ ಮತ್ತು ಅಂತ ಅನ್ನೋ ಅರ್ಥದಲ್ಲಿ, ಸತಶ್ಚಪಿ ಸತ್ ಅರ್ಥದಲ್ಲಿ ಮತ್ತೆ ಅಸತ್ ಅಲ್ಲಿ, ಸತಶ್ಚಪಿ ಸರ್ವಸ್ಯ ಪ್ರಭವ. ಎಲ್ಲದರಲ್ಲೂ ಕೂಡ ಸತ್ತು ಮತ್ತೆ ಸತ್ತು ಎಲ್ಲದರಲ್ಲೂ ಕೂಡ ಅವನ ಪ್ರಭೆಯನ್ನ ಅಥವಾ ಅವನ ಒಂದು ಇರುವಿಕೆಯನ್ನ ತೋರಿಸುವಂತ ಪ್ರಭವ. ಆಪ್ಯತ, ಅವನ ಇರುವಿಕೆ ಅಂದ್ರೆ ಅವನ ಸತ್ ಮತ್ತೆ ಅಸತ್ತಿನ ವಸ್ತುಗಳಲ್ಲಿ ಅವನ ಇರುವಿಕೆ. ಸರ್ವಸ್ಯ ಸರ್ವದಾ ಜ್ಞಾನಾತ್, ಎಲ್ಲವೂ ಕೂಡ ಸರ್ವಸ್ಯ ಏನೂ ಬಿಡದಲೆ, ಸರ್ವದ ಯತ್ ಯಾವಾಗ್ಲೂ ಕೂಡ, ಸರ್ವಸ್ಯ ಸರ್ವದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ ಅಂತ ಹೇಳಿದ್ರು ಶಂಕರರು. ಏನು ಅಂದ್ರೆ ಎಲ್ಲೆಲ್ಲೂ ಇದ್ದಾನೆ, ಇನ್ನು ಅಣು ಮಾತ್ರ ತೃಣದಲ್ಲೂ ಕೂಡ ಅವನ ಒಂದು ಅಂಶ ಇದೆ. ಸರ್ವದಾ ಸರ್ವಸ್ಯ ಜ್ಞಾನ, ಅವನ ಒಂದು ಜ್ಞಾನ ಅಥವಾ ಅವನ ಒಂದು ಪ್ರಭೆ ಅಥವಾ ಒಂದು ತತ್ವ ಖಂಡಿತವಾಗ್ಲೂ ಇದೆ ಅಂತ. ಸೊ ನಾವು ಏನಾದ್ರೂ ಅಲ್ಲಿಲ್ಲ ಇಲ್ಲಿದ್ದಾನೆ ಅಂತ ಅನ್ಕೊಂಡ್ರೆ ಅದು ನಮ್ಮ ದಡ್ಡತನ ಆಗುತ್ತೆ. ಎಲ್ಲೆಲ್ಲೂ ಕೂಡ ಅವನ ಒಂದು ಶಕ್ತಿ ಇದೆ ಅನ್ನುವಂಥದ್ದು ಸರ್ವಃ. ಈಸ್ ಎವ್ರಿಥಿಂಗ್ ಎವ್ರಿವೇರ್ ಅಂಡ್ ಈಸ್ ದ ನೋರ್ ಆಫ್ ಎವ್ರಿಥಿಂಗ್. ಎಲ್ಲವೂ ಗೊತ್ತು ಅವನಿಗೆ, ಇಂಥದ್ದು ಗೊತ್ತಿಲ್ಲ ಅನ್ನೋಂಗಿಲ್ಲ, ಅಥವಾ ಇಂಥದ್ದು ಗೊತ್ತಿಲ್ಲದೆ ಇರೋಂಥ ವಿಷಯನೇ ಇಲ್ಲ ಅವನಿಗಿಲ್ಲ ಅನ್ನೋದು ಸರ್ವಃ ಅನ್ನುವಂಥದ್ದು. ಎಲ್ಲರಿಗೂ ಇಷ್ಟಕ್ಕಿಂತ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಅಂತ ಅನ್ಸುತ್ತೆ. ಸರ್ವಃ ಅಂತಂದ್ರೆ ಪ್ರತಿಯೊಂದು, ಈಸ್ ಎವ್ರಿಥಿಂಗ್ ಅನ್ನುವಂಥದ್ದು. ಎಲ್ಲಾ ವಸ್ತುಗಳು, ಅಸತ್ ಅಸತ್, ಉತ್ಪತ್ತಿ ಸ್ಥಿತಿ ಲಯ ಎಲ್ಲದರಲ್ಲೂ ಕೂಡ ಅವನ ಅಂಶ ಇದೆ ಅನ್ನೋದಕ್ಕೆ ಸರ್ವಃ. ಓಂ ಸರ್ವಾಯ ನಮಃ ಅಂತ ಕೂಡ ವಿಷ್ಣುವಿನ ಒಂದು ಸ್ತುತಿಯನ್ನ ಮಾಡುವಂಥದ್ದು. ಸೊ ಇದರ ಕಥೆಯ ಮುಖಾಂತರವಾಗಿ ಈ ಸರ್ವಃ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನಿಮಿಷ, ನನ್ನ ಲ್ಯಾಪ್ಟಾಪ್ ಬ್ಯಾಟ್ರಿ ಅನ್ಸುತ್ತೆ. ಸೊ ಸರ್ವಃ ಅನ್ನೋದನ್ನ ಒಂದು ಕತೆ ಮುಖ ಯಾವ ರೀತಿ ಅರ್ಥ ಮಾಡ್ಕೊಬಹುದು ಅಂತ ಅಂದ್ರೆ, ನಮಗೆ ಅಕ್ಷಯ ಪಾತ್ರೆ ಅಥವಾ ದ್ರೌಪದಿ ಅಕ್ಷಯ ಪಾತ್ರದ ಒಂದು ಕತೆ ನಮ್ಗೆಲ್ಲರೂ ಕೂಡ ಗೊತ್ತಿರೋ ಅಂತಹ ಒಂದು ಕತೆ. ನಾನು ಯಾಕೆ ಗೊತ್ತಿರೋಂತಹ ಕಥೆನೇ ಆರಿಸಿ ನಿಮ್ಗೆ ಹೇಳ್ತೀನಿ ಅಂದ್ರೆ, ನಿಮ್ಮ ಅರ್ಥೈಸುವಿಕೆಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಅನ್ನೋ ದೃಷ್ಟಿಯಿಂದ ಗೊತ್ತಿರೋ ಕಥೆಗಳನ್ನ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡುವಂಥದ್ದು. ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇದೆ, ಪಾಂಡವರು ವನವಾಸಕ್ಕೆ ಹೋಗಿರ್ತಾರೆ. ವನವಾಸದಲ್ಲಿ ಸಾಮಾನ್ಯವಾಗಿ ಋಷಿಮುನಿಗಳು ವಾಸ ಮಾಡ್ತಿರ್ತಾರೆ. ಅವಾಗವಾಗ ಭೇಟಿನ ಮಾಡ್ತಿರ್ತಾರೆ ಪಾಂಡವರನ್ನ, ಅವರ ಯೋಗಕ್ಷೇಮವನ್ನ ವಿಚಾರಿಸ್ಕೊಂಡು ಬರ್ತಾ ಇರ್ತಾರೆ. ಸೊ ಹಾಗೆ ದುರ್ಯೋಧನ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಹೇಗಾದ್ರೂ ಮಾಡಿ ದೂರ್ವಾಸ ಮುನಿಯರನ್ನ ಆ ಒಂದು ಆಶ್ರಮಕ್ಕೆ ಕಳಿಸಿ, ಇಲ್ಲಿ ಪಾಂಡವರು ವಾಸವಾಗಿದ್ದಾರಲ್ಲ ಆ ಆಶ್ರಮಕ್ಕೆ ಕಳಿಸಿ ಅವರನ್ನ ಶಾಪಗ್ರಸ್ತರಾಗಿ ಮಾಡಬೇಕು ಅನ್ನುವಂಥದ್ದು ದುರ್ಯೋಧನ ಒಂದು ಪ್ಲಾನ್ ಆಗಿರುತ್ತೆ. ಅದೇ ರೀತಿಯಲ್ಲಿ ದುರ್ವಾಸ ಮುನಿಯರನ್ನ ಕಳಿಸಿ, ನೀವು ಹೋಗಿ ತಮ್ಮಂದಿರಾದಂತಹ ಪಾಂಡವರನ್ನ ಹೋಗಿ ಭೇಟಿ ಮಾಡ್ಕೊಂಡ್ ಬನ್ನಿ ಅನ್ನುವಂಥ ಒಂದು ಆಯೋಜನೆ ಮತ್ತು ಒಂದು ವ್ಯವಸ್ಥೆಯನ್ನು ಕೂಡ ದುರ್ಯೋಧನನೇ ಮಾಡ್ತಾನೆ. ಸೊ ದೂರ್ವಾಸ ಮುನಿಗಳು ಅವರ ಒಂದು ಇಡೀ ಶಿಷ್ಯರ ಒಂದು ದಂಡನ್ನೇ ಕೂಡ ಕರ್ಕೊಂಡು ಹೋಗ್ತಾರೆ. ಅಕ್ಷಯ ಪಾತ್ರೆ ಅನ್ನೋದು ದ್ರೌಪದಿಗೆ ಸೂರ್ಯದೇವನಿಂದ ಸಿಕ್ಕಿರುತ್ತೆ. ಸೂರ್ಯದೇವನು ಪ್ರಸನ್ನನಾಗಿ, ನೀವು ವನವಾಸದಲ್ಲಿದ್ದೀರಾ, ನಿಮಗೆ ಆಹಾರಕ್ಕೆ ಬಹಳ ಇದಾಗುತ್ತೆ ಅಂತ ಪ್ರಾರ್ಥನೆ ಮಾಡಿದಾಗ ಸೂರ್ಯ ಭಗವಾನರು ಅಕ್ಷಯ ಪಾತ್ರೆಯನ್ನ ದ್ರೌಪದಿಗೆ ಕೊಟ್ಟಿರ್ತಾರೆ. ಅವರ ದಿನನಿತ್ಯದ ಆಹಾರ ಮತ್ತು ಪ್ರತಿಯೊಂದು ಕೂಡ ಅಕ್ಷಯ ಪಾತ್ರೆ ಅವರಿಗೆ ಒದಗಿಸ್ತಾ ಇರುತ್ತೆ. ಸೊ ಅದು ಒಂದು ಕಂಡೀಷನ್ ಏನಪ್ಪಾ ಅಕ್ಷಯ ಪಾತ್ರೆದು ಅಂದ್ರೆ, ಅವತ್ತಿನ ದಿನದ ಊಟ ಆದ್ಮೇಲೆ ಮತ್ತೆ ಅಕ್ಷಯ ಪಾತ್ರೆಯಲ್ಲಿ ಊಟ ಮತ್ತೆ ವೃದ್ಧಿ ಆಗೋದಿಲ್ಲ ಅನ್ನುವಂಥ, ಅಥವಾ ಮತ್ತೆ ಊಟ ಸಿಗೋದಿಲ್ಲ ಅನ್ನುವಂಥ. ಸೊ ಅದೇ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ದೂರ್ವಾಸ ಮುನಿಯರು ಬರ್ತಾರೆ. ಅಷ್ಟರಲ್ಲಿ ಅವತ್ತಿನ ದಿನದ ಊಟ ಆಲ್ರೆಡಿ ಮುಗ್ದಿರುತ್ತೆ ಪಾಂಡವರದು.
ಭೇಟಿ ಮಾಡ್ತಾರೆ. ನಾವೆಲ್ಲರೂ ಕೂಡ ನಿಮ್ಮ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡಕ್ಕೆ ಬಂದಿದ್ದೀವಿ, ಇಲ್ಲೇ ತಂಗ್ತೀವಿ ಅಂತಲೂ ಕೂಡ ದೂರ್ವಾಸ ಮುನಿಗಳು ಬಂದು ಹೇಳ್ತಾರೆ. ಅವಾಗ ಸಾಮಾನ್ಯವಾಗಿ ಒಂದು ಭಯ ಹುಟ್ಟುತ್ತೆ. ಅಷ್ಟು ಜನಕ್ಕೆ ನಾವು ಅಡಿಗೆಯನ್ನು ಹೇಗೆ ತಯಾರು ಮಾಡೋದು, ದಿನಸಿ ಆಗ್ಬೋದು, ಪ್ರತಿಯೊಂದು ನಾವು ಯಾವ ರೀತಿ ತಯಾರು ಮಾಡಬೇಕು ಇಲ್ಲ ಅಂತ ಹೇಳೋಂಗೂ ಇಲ್ಲ. ಯಾಕೆಂದ್ರೆ ದೂರ್ವಾಸ ಮುನಿಗಳು ಅವಾಗಲೇ ಹೇಳ್ದಂಗೆ ಅವರಷ್ಟು ಕೋಪಿಷ್ಟರು ಅಥವಾ ಅವರಷ್ಟು ಶಾರ್ಟ್ ಟೆಂಪರ್ ಅನ್ನೋರು ಬೇರೆ ಯಾರೂ ಕೂಡ ಇರೋದಿಲ್ಲ. ಅಂತಹ ಒಂದು ದೊಡ್ಡ ಋಷಿ ಅಥವಾ ಮಹರ್ಷಿಗಳು ಅವರು. ಸೊ ಕಡೆಗೆ ಅವರು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾರೆ. ನಿಮಗೆಲ್ಲರೂ ಕೂಡ ಗೊತ್ತಿರುವಂತಹ ಕಥೆನೆ. ಅಲ್ಲಿ ದ್ರೌಪದಿ ಭಕ್ತಿಯಿಂದ ಕೃಷ್ಣನ ಪ್ರಾರ್ಥನೆ ಮಾಡ್ತಾಳೆ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾಳೆ. ಏನಿಂತಹ ಒಂದು ಪರೀಕ್ಷೆಯನ್ನು ನಮಗೆ ಬಂದು ಹೊಡ್ಡಿದ್ಯಾ ನೀನು, ನಮ್ಮೆಲ್ಲ ಊಟ ಆಗಿದೆ, ಅಕ್ಷಯ ಪಾತ್ರೆಯೂ ಕೂಡ ನಾವು ತೊಳೆದಿಟ್ಟಾಗಿದೆ, ಇವಾಗ ನೀನು ಅತಿಥಿಗಳನ್ನ ಕಳಿಸಿ ಈ ತರ ನೀನು ಅವಮಾನ ಮಾಡ್ಬೋದಾ ನನಗೆ ಅಂತ ಮಾನಸ ಪೂಜೆ ಅನ್ನೋ ತುಂಬಾ ದೇವರಿಗೆ ಹತ್ತಿರವಾದಂತಹ ಪೂಜೆ. ನಾವು ದೊಡ್ಡ ದೊಡ್ಡ ಪೂಜೆ, ಅಲಂಕಾರಗಳು, ಯಜ್ಞಗಳು ಏನೇ ಮಾಡಿದ್ರು ಕೂಡ ಮಾನಸ ಪೂಜೆ ಅನ್ನೋದೇನಿದೆ ಅದೇ ಶ್ರೇಷ್ಠವಾದದ್ದು ಅಂತ. ಭಕ್ತಿಯಿಂದ ಕಣ್ಮುಚ್ಚಿ ಅಂತರಂಗದಲ್ಲಿ ಭಗವಂತನ ಧ್ಯಾನವನ್ನ ಮಾಡಿದ್ರೆ ಖಂಡಿತ ನಾವು ಕನೆಕ್ಟ್ ಆಗ್ತೀವಿ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ. ಆದ್ರೆ ನಾವು ಅದನ್ನ ಬಿಟ್ಬಿಟ್ಟು ಬಾಹ್ಯವಾಗಿ ಏನೇನೋ ಮಾಡಕ್ ಹೋಗ್ತೀವಿ, ಅದು ಕೂಡ ಒಂದು ಇನ್ಸ್ಪೈರಿಂಗ್ ಫ್ಯಾಕ್ಟರ್, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಯಾವಾಗಲೂ ಕೂಡ ಮಾನಸ ಪೂಜೆನೇ ತುಂಬಾ ಶ್ರೇಷ್ಠವಾದದ್ದು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಹಾಗೆ ದ್ರೌಪದಿ ಆ ಒಂದು ಮನಸಾರ ಕೃಷ್ಣನ ಸ್ಮರಿಸ್ತಾಳೆ. ನೀನೇ ನನ್ನ ಕಾಪಾಡಬೇಕು, ನೀನೇ ನನ್ನ ಆಪದ್ಬಾಂಧವ, ನೀನೇ ಪುರುಷೋತ್ತಮ ಅಂತ ಬೇಡ್ಕೊಂಡಾಗ ನಿಮಗೆಲ್ಲರಿಗೂ ಗೊತ್ತಿದೆ, ಕೃಷ್ಣ ಬರ್ತಾನೆ, ಪ್ರತ್ಯಕ್ಷ ಆಗ್ತಾನೆ, ಅಕ್ಷಯ ಪಾತ್ರೆನ ತಗೊಂಬ ಅಂತ ಹೇಳ್ತಾನೆ. ಅಲ್ಲಿ ಇದ್ದಂತ ಒಂದೇ ಒಂದು ಅಗಿಳು ಅನ್ನವನ್ನ ಅವನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದ ತಕ್ಷಣ ಅಲ್ಲಿ ದುರಾಸನೆಗಳೆಲ್ಲ ಇಲ್ಲಿ ಸ್ನಾನ ಮಾಡ್ತಿದ್ರು, ಎಲ್ಲೋ ಅಲ್ಲೇ ದೇಹಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೊಟ್ಟೆ ತುಂಬಿ ಇದಾಗುತ್ತೆ. ಇಡೀ ಪ್ರಪಂಚನೇ ಅಥವಾ ಆ ಕ್ಷಣ ಒಂದು ಹೊತ್ತು ಎಲ್ಲಾ ಜೀವರಾಶಿಗಳಲ್ಲೂ ಕೂಡ ತೃಪ್ತಿಯ ಮನೋಭಾವ ಭಾಸ ಆಗುತ್ತೆ. ಎಲ್ಲರ ಹೊಟ್ಟೆ ತುಂಬುತ್ತೆ, ಎಲ್ಲರೂ ಕೂಡ ಸುಖವಾಗಿ ಒಂದು ರಿಜಾಯ್ಸ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಯಾಕೆ ಈ ಕತೆ ಸರ್ವಹ ಅನ್ನೋದಕ್ಕೆ ನಾನು ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ, ಅವನ ಒಂದು ಅಗಳು ಅನ್ನ, ಅಕ್ಷಯ ಪಾತ್ರದ ಒಂದೇ ಒಂದು ಅನ್ನ ಅವನ ಸ್ವೀಕಾರ ಮಾಡೋದ್ರಿಂದ ಇಡೀ ಪ್ರಪಂಚದ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಆತ್ಮದ ಒಂದು ತೃಪ್ತಿ, ಅಂದ್ರೆ ಮುಕ್ಷುಭಾದಿಯ ಒಂದು ತೃಪ್ತಿ ಆಯ್ತು ಅಂತ ಅಂದ್ರೆ ಅವನು ಎಲ್ಲೆಲ್ಲೂ ಇದ್ದಾನೆ, ಸರ್ವದಾ ಸರ್ವಹ ಅಸ್ತಿ ಅನ್ನುವಂಥ ನಿಟ್ಟಿನಲ್ಲಿ ಇದಾನೆ ಅನ್ನೋದಕ್ಕೆ ನಾನು ಈ ಕಥೆಯನ್ನ ಭಾಗವತದಿಂದ ತಗೊಂಡೆ ಅನ್ನುವಂಥದ್ದು. ಸೊ ಸರ್ವಸ್ಯ ಸರ್ವದಾ ಜ್ಞಾನಾತ್ ಸರ್ವಹ ಅಲ್ವಾ. ಸತ್ ಮತ್ತೆ ಅಸತ್ತು, ಸ್ಥಿತಿ ಮತ್ತೆ ಲಯ, ಪ್ರತಿಯೊಂದರಲ್ಲೂ ಅವನ ಒಂದು ಅಂಶ ಇದೆ ಅನ್ನೋದಕ್ಕೆ ಈ ಒಂದು ಕಥೆ ನಾವು ನೆನಪಿಟ್ಕೊಂಡ್ರೆ ಖಂಡಿತ ಈ ಸರ್ವಹ ಅನ್ನೋದಕ್ಕೆ ಇನ್ನೂ ಜಾಸ್ತಿ ಒತ್ತು ಕೊಡುತ್ತೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ಬೋದು. ಅವನ ಒಂದು ಅಂಶ ಎಲ್ಲೆಲ್ಲೂ ಇದೆ, ಅವನ ಒಂದು ಪ್ರಭೆ ಎಲ್ಲೆಲ್ಲೂ ಇದೆ, ಅವನ ಒಂದು ಕಾಂತಿ ಎಲ್ಲೆಲ್ಲೂ ಇದೆ. ಯಾರಾದ್ರೂ ಮೂರ್ಖರು ಹೇಳಬೇಕಷ್ಟೇ, ಅಯ್ಯೋ ನಾನು ಯಾರನ್ನೂ ನೋಡ್ತಾ ಇಲ್ಲ, ಇದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಅವನ ನಮ್ಮ ಮಾತು, ನಮ್ಮ ಯೋಚನೆ, ನಮ್ಮ ಎಮೋಷನ್ಸ್, ನಮ್ಮ ಭಾವನೆ ಪ್ರತಿಯೊಂದರಲ್ಲೂ ಕೂಡ ಅವನ ಒಂದು ಚೈತನ್ಯ ರೂಪ, ಅವನ ಒಂದು ಪ್ರಭೆ ಖಂಡಿತ ಇದೆ. ಅದಕ್ಕೆ ಸರ್ವಹ ಅಂತ ನಾವು ಅವನ್ನ ಕರಿತೀವಿ ಅನ್ನೋ. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಶರ್ವಹ ಅಂತ. ಏನು ಶರ್ವಹ ಅಂತ ಅಂದ್ರೆ, ಕನ್ನಡದಲ್ಲಿ ಮೊದಲಿಗೆ ಹೇಳ್ಬೇಕಂತ ಅಂದ್ರೆ, ಸಂಹಾರ ಸಮಯದಲ್ಲಿ ಸಕಾಲ ಪ್ರಜೆಗಳನ್ನು ಸಂಹಾರ ಮಾಡುವವನು ಅಥವಾ ಸಂಹರಿಸಲ್ಪಡುವಂತೆ ಮಾಡುವವನು ಅಂತ. ಇನ್ನೊಂದ್ಸತಿ ಹೇಳ್ತೀನಿ. ಸಂಹಾರ ಸಮಯದಲ್ಲಿ ಅಂತ ಅಂದ್ರೆ ಡಿಸ್ಟ್ರಾಯ್ ಮಾಡುವಂತಹ ಅಥವಾ ಅಂತ್ಯಕಾಲದಲ್ಲಿ ಏನು ಈ ಇಡೀ ಪ್ರಪಂಚದ ಒಂದು ಪ್ರಳಯ ಸ್ಥಿತಿ ಏನ್ ಬರುತ್ತಲ್ಲ, ಸಂಹಾರ ಅಂತ ಸ್ಥಿತಿಯೂ ಕೂಡ ಅವನೇ ಮಾಡುವಂಥದ್ದಲ್ವಾ. ಸೃಷ್ಟಿ ಸ್ಥಿತಿ ಲಯವಕ್ಕೂ ಕೂಡ ಅವನೇ ಕಾರಣ ಆಗಿರೋದ್ರಿಂದ ಆ ಸಂಹಾರ ಸಮಯದಲ್ಲಿ ಸಕಲ ಪ್ರಜೆಗಳನ್ನು ಸಕಲ ಜೀವಗಳು ಜಂತುಗಳನ್ನು ಕೂಡ ಸಂಹಾರ ಮಾಡುವವನು, ಮತ್ತೆ ಸಂಹರಿಸಲ್ಪಡುವವನು ಕೂಡ. ಅಂದ್ರೆ ಎಲ್ಲಿ ಅಧರ್ಮ ಅನ್ನೋದಿದೆ ಅಥವಾ ಎಲ್ಲಿ ಕ್ಲೇಶ ಅನ್ನೋದಿದೆ, ಅದರ ಒಂದು ಸಂಹಾರ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ಅವನೇ ತಗೊಂಡಿದ್ದಾನೆ ಅನ್ನೋದು. ಅದಕ್ಕೆ ಶರ್ವಹ, ಡೆಸ್ಟ್ರಾಯ್ ಆಫ್ ದ ಈವಲ್ ಫೋರ್ಸಸ್ ಅಂತಾನು ಹೇಳ್ಬೋದು. ಡೆಸ್ಟ್ರಾಯ್ ಆಫ್ ದ ಈವಲ್ ಫೋರ್ಸಸ್ ಮಾಡೋದಲ್ದಲೆ ಅವನು ಮತ್ತೆ ಏನ್ ಮಾಡ್ತಾನೆ ಅಂದ್ರೆ, ಈ ರೀಸ್ಟೋರ್ಸ್ ಆಲ್ ದ ಹ್ಯಾಪಿನೆಸ್. ಅಲ್ಲಿ ಸಂಹಾರ ಮಾಡಿದಷ್ಟೇ ಅಲ್ಲ, ಮತ್ತೆ ಅವನು ಆ ಒಂದು ಅಧರ್ಮದ ನಾಶವನ್ನು ಮಾಡಿ ಧರ್ಮದ ಒಂದು ಸ್ಥಾಪನೆಯನ್ನು ಮಾಡುವಂತಹ ಒಂದು ಹೊಣೆಗಾರಿಕೆನೂ ಅವನದೇ ಆಗಿದೆ ಅಂತ. ಅದಕ್ಕೆ ಅವನಿಗೆ ಶರ್ವಹ ಅಂತ ಕರೆದ್ರು. ಸೊ ಶಂಕರರು ಏನ್ ಹೇಳ್ತಾರೆ ಅದನ್ನ ಒಂದ್ಸತಿ ನೋಡೋಣ ನಾವು. ಶೃಣಾತಿ ಸಂಹಾರ ಸಮಯೇ ಸಂಹರತಿ, ಅಂದ್ರೆ
ಪ್ರಳಯದ ಸಮಯದಲ್ಲಿ ಸಂಹಾರ ಸಮಯ ಸಂಹರತಿ, ಯಾರು ಸಂಹಾರ ಮಾಡ್ತಾನೋ, ಮತ್ತೆ ಸಂಹರ್ಯತಿ, ಯಾರು ಸಂಹಾರ ಮಾಡಿಸ್ತಾನೋ, ಸಕಾಲಃ ಪ್ರಜಾಹ ಇತಿ ಶರ್ವಃ, ಯಾವ ಕಾಲಕ್ಕೆ ಯಾವ ಟೈಮಿಗೆ ಯಾರನ್ನ ಸಂಹಾರ ಮಾಡಬೇಕು, ಯಾರನ್ನ ಡೆಸ್ಟ್ರಾಯ್ ಮಾಡಬೇಕು, ಮತ್ತೆ ಯಾವ ಸಮಯಕ್ಕೆ ಮತ್ತೆ ಅವನ್ನ ರೀಜಾಯ್ಸ್ ಮಾಡಬೇಕು, ಅಥವಾ ರೀಸ್ಟೋರ್ ಮಾಡಬೇಕು ಹ್ಯಾಪಿನೆಸ್ ಅನ್ನೋದನ್ನು ಕೂಡ ಅವನೇ ಕಾರಣನಾಗಿರ್ತಾನೆ ಅಂತ. ನೀವು ಭಗವದ್ಗೀತೆಯನ್ನ ಅಧ್ಯಯನ ಮಾಡಿದ್ರೆ ಅಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಥವಾ ಅಲ್ಲೇ ಪರಮಾತ್ಮನೇ ಹೇಳುವಂಥದ್ದು, ಇಡೀ ಒಂದು ಸೃಷ್ಟಿ ಏನಿದೆ ಅದು ನನ್ನಿಂದ ಆಗಿದೆ, ಮತ್ತೆ ಆ ಇಡೀ ಸೃಷ್ಟಿಯ ಪ್ರಳಯನೂ ಕೂಡ ನಾನೇ ಮಾಡ್ತೀನಿ, ಆ ಪ್ರಳಯ ಆದ್ಮೇಲೆ ಮತ್ತೆ ನಾನು ಆ ಜೀವರಾಶಿನ ಹುಟ್ಟಾಕ್ಬೇಕಲ್ವಾ, ಆ ಕೆಲಸವನ್ನು ಕೂಡ ನಾನೇ ಮಾಡ್ತೀನಿ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸೊ ಹಾಗೆ ಶರ್ವಃ ಅಂತ ಅಂದ್ರೆ ಆ ಪ್ರಳಯ ಕಾಲದಲ್ಲಿ ಏನನ್ನ ನಾಶ ಮಾಡಬೇಕು, ಯಾವುದನ್ನ ನಾಶ ಮಾಡಬೇಕು, ಯಾವಾಗ ನಾಶ ಮಾಡಬೇಕು ಅನ್ನುವಂತಹ ಕರ್ತೃ ಆಗಿರೋದು ವಿಷ್ಣುನೇ. ಮತ್ತೆ ಯಾವ ಟೈಮಲ್ಲಿ ಮತ್ತೆ ಅದನ್ನ ರೀಸ್ಟೋರ್ ಮಾಡಬೇಕು, ಈಗ ಅಂತಂದ್ರೆ ಸಿಸ್ಟಮ್ ಅಲ್ಲಿ ನಾವು ರೀಬೂಟ್ ಮಾಡ್ತೀವಲ್ಲ, ಶಟ್ ಡೌನ್ ಮಾಡಿ, ಯಾವಾಗ ಶಟ್ ಡೌನ್ ಮಾಡಬೇಕು, ಯಾವಾಗ ರೀಸ್ಟಾರ್ಟ್ ಮಾಡಬೇಕು ಅನ್ನೋದು ಆ ಕರ್ತ ಅವನೇ ಆಗಿರ್ತಾನೆ ಅಂತ. ಅದಕ್ಕೆ ಅವನು ಶರ್ವಃ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಡ್ಯೂರಿಂಗ್ ದ ಟೈಮ್ ಆಫ್ ಡಿಸೊಲ್ಯೂಷನ್ ಆರ್ ಪ್ರಳಯ, ದ ಒನ್ ಹೂ ಡೆಸ್ಟ್ರಾಯ್ಸ್ ಅಂಡ್ ದ ಒನ್ ಹೂ ಟೇಕ್ ಬ್ಯಾಕ್ಸ್ ಅಂಡ್ ಮೇಕ್ಸ್ the one who destroys and makes others destroy, the person who is responsible is called as Sharvaha. And mattomme ಹೇಳ್ತೀನಿ, at the time of dissolution, at the time of pralaya, the one who destroys and also the one who restores the happiness, the person who is responsible is called as Sharvaha ಅಂತ. ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅನ್ಸುತ್ತೆ. ಸ್ಥಿತಿ ಮತ್ತೆ ಲಯ ಎರಡಕ್ಕೂ ಕೂಡ ಕಾರಣವಾದವನು ಶರ್ವಃ. ಓಂ ಶರ್ವಾಯ ನಮಃ ಅಂತೂ ಕೂಡ ವಿಷ್ಣುವಿನ ಒಂದು ನಾಮ. ಒಂದು ಕಥೆಯ ಮುಖಾಂತರ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋಣ ಇದಕ್ಕೆ ಅಂತಂದ್ರೆ, ಮತ್ತೆ ಒಂದು ಬಹಳ ಸುಂದರವಾದಂತಹ ಕತೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಹ್ಮನಿಗೆ 5 ತಲೆಗಳಿದ್ವು. ಇವಾಗ ಆಕ್ಚುಲಿ 4 ತಲೆಗಳು, 4 ತಲೆಗಳ ಸಂಕೇತ 4 ವೇದಗಳು ಅಂತ ಕೂಡ ಹೇಳ್ತಾರೆ. ಬ್ರಹ್ಮಗೆ 4 ತಲೆ ಇದೆ, ಅದು 4 ವೇದಕ್ಕೆ ಸಮಾನವಾದದ್ದು ಅಂತ ಹೇಳ್ತಾರೆ. ಆದ್ರೆ ಪೂರ್ವದಲ್ಲಿ ಬ್ರಹ್ಮನಿಗೆ 5 ತಲೆಗಳಿದ್ವಂತೆ. 5 ತಲೆಗಳ ಇದು ಸೃಷ್ಟಿಕರ್ತ ಅಲ್ವಾ ಬ್ರಹ್ಮ. ಸೊ ಅವನೇನ್ ಮಾಡ್ತಾನೆ, ಒಂದು ಶತರೂಪ ಅನ್ನುವಂಥ ಒಂದು ಸುಂದರಿಯನ್ನ, ಅಥವಾ ಏನಂತಾರೆ ಅವ್ರಿಗೆ, ಅಪ್ಸರೆಯನ್ನ ಸೃಷ್ಟಿ ಮಾಡ್ತಾರೆ. ಶತರೂಪ ಅನ್ನುವಂಥ ಒಂದು ಅಪ್ಸರೆಯನ್ನ ಬ್ರಹ್ಮನೇ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡ್ಬಿಟ್ಟು ಆ ಒಂದು ಶತರೂಪ ಅನ್ನುವಂತಹ ಅಪ್ಸರೆ ಮೇಲೆ ಮೋಹ ಉಂಟಾಗತ್ತೆ ಅವ್ರಿಗೆ. ಆ ಮೋಹ ಉಂಟಾಗಿ ಆ ಶತರೂಪ ಅನ್ನೋ ಅಪ್ಸರೆಯನ್ನ ಅವರು ಬೆನ್ನತ್ತಿ ಹೋಗ್ತಾರೆ. ನೀನ್ ನನಗೆ ಬೇಕು ಅಥವಾ ನೀನ್ ನನ್ಗೆ ಇಷ್ಟ ಅನ್ನುವಂತ ಬೆನ್ನತ್ತಿ ಹೋಗ್ತಾರೆ ಬ್ರಹ್ಮರು. ಕಡೆಗೆ ಆ ಶತರೂಪಂಗೆ ಏನೋ ಒಂದು ಇಷ್ಟ ಇರಲ್ಲ ಅನ್ಸುತ್ತೆ. ಎಲ್ಲಾ ಕಡೆ ಓಡಾಡ್ತಾಳೆ, ಎಲ್ಲಾ ದಿಕ್ಕುಗಳಲ್ಲೂ ಓಡಾಡ್ತಾಳೆ, ಬ್ರಹ್ಮನ ಕೈಗೆ ಸಿಗದೆ ಇರೋ ತರ. ಹಾಗೆ ಬ್ರಹ್ಮನ ಮುಖ ಎಲ್ಲವೂ ಕಡೆ ಎಲ್ಲಾ ದಿಕ್ಕಿನಲ್ಲಿ ಇರೋದ್ರಿಂದ ಅವನು ಶತರೂಪ ಅನ್ನೋಳು ಎಸ್ಕೇಪ್ ಆಗೋದಕ್ಕೆ ಆಗೋದೇ ಇಲ್ಲ. ಕಡೆಗೆ ಅವಳು ಊರ್ಧ್ವಮುಖವಾಗಿ ಅಂದ್ರೆ ಮೇಲ್ಗಡೆ ಅವಳು ಚಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕಡೆಗೆ ಅವನೇ ಸೃಷ್ಟಿಕರ್ತ ಆಗಿರೋದ್ರಿಂದ ಬ್ರಹ್ಮ ಈ 4 ತಲೆಗಳ ಮೇಲೆ ಅಂದ್ರೆ ಇಲ್ಲಿ ಕೂಡ ಇನ್ನೊಂದು ತಲೆಯನ್ನ ಅವನು ಸೃಷ್ಟಿ ಮಾಡ್ಕೊಂತಾನೆ. ಅದೇ 5ನೇ ತಲೆ ಆಗತ್ತೆ. ಕಡೆಗೆ ಆ ಶತರೂಪ ಅನ್ನೋಳು ಶಿವನ ಬಳಿ ಹೋಗ್ತಾರೆ, ನನ್ನ ಕಾಪಾಡಿ ಅಂತ ಬೇಡ್ಕೊಂತಾರೆ. ಆಗ ಶಿವ ಇದ್ದವರು ಬಹಳ ಕ್ರೋಧಾಗ್ರಹೀಣ್ಯ ಆಗ್ತಾರೆ. ಯಾಕೆ ಅಂತಂದ್ರೆ ಬ್ರಹ್ಮರೇ ಸೃಷ್ಟಿ ಮಾಡಿರುವಂತಹ ಒಂದು ವಸ್ತು ಅಂತಂದ್ರೆ ಬ್ರಹ್ಮನಿಗೆ ಮಗಳಾಗ್ಬೇಕಾಗತ್ತೆ ಶತರೂಪ ಅನ್ನೋದು. ಮಗಳನ್ನೇ ಮೋಹಿಸುವಂತಹ ಒಂದು ಕೃತ್ಯಕ್ಕೆ ನೀನು ಕೈ ಹಾಕಿದ್ಯಾ ಅಂತ ಅಂದ್ಬಿಟ್ಟು ಶಿವ ತನ್ನ ರುದ್ರ ರೂಪವನ್ನು ತಾಳ್ತಾನೆ. ರುದ್ರ ರೂಪವನ್ನು ತಾಳಿ ಆ ಒಂದು ತಲೆ ಏನಿತ್ತಲ್ಲ ಮೇಲ್ಗಡೆ ಅವಳು ಏನು ಚಲಿಸ್ತಾ ಇದ್ನಲ್ಲ ಆ ತಲೆಯಲ್ಲಿ ನೋಡ್ತಾ ಇದ್ದ ಬ್ರಹ್ಮ. ಆ ತಲೆಯನ್ನ ಶಿವ ಕತ್ತರಿಸ್ತಾನೆ. ಕಡೆಗೆ ಬ್ರಹ್ಮರಿಗೆ 4 ತಲೆಗಳು ಮಾತ್ರ ಉಳ್ಕೊಳ್ಳುತ್ತೆ. ಇದು ಒಂದು ರೀತಿಯ ಕಥೆ. ಆದ್ರೆ ಇನ್ನೊಂದು ರೀತಿಯ ಕಥೆಯೂ ಕೂಡ ಬರುತ್ತೆ. ಬ್ರಹ್ಮ ಸೃಷ್ಟಿ ಮಾಡಿದಾಗ ಎಲ್ಲ ಈವಲ್ಸ್ ಅಂದ್ರೆ ಒಂದು ಅಧರ್ಮದ ಒಂದು ವಾತಾವರಣ ಇನ್ನೂ ಕೂಡ ಇತ್ತು, ಮತ್ತೆ ಅಶಾಂತಿ ಇತ್ತು ಅನ್ನೋದು ಅವನ ಸೃಷ್ಟಿಯಲ್ಲಿ ಅದು ಕೂಡ ಇದೆ ಅಂತ ಭಾವಿಸಿ ಶಿವ ನೀನು ಮಾಡಿರುವಂತಹ ಸೃಷ್ಟಿ ಸರಿಗಿಲ್ಲ ಅಂತ ಬ್ರಹ್ಮನ ಹತ್ರ ಮತ್ತೆ ಅವರು ಜಗಳ ಮಾಡೋದಕ್ಕೆ ಹೋಗ್ತಾರೆ. ಆ ಒಂದು ಕದನದಲ್ಲಿ ಶಿವ ರುದ್ರರೂಪವನ್ನ ತಾಳಿ ಬ್ರಹ್ಮನ ಇನ್ನೊಂದು ತಲೆಯನ್ನ ಕತ್ತರಿಸ್ತಾರೆ ಅಂತ ಕೂಡ ಒಂದು ಕತೆ ಹೇಳಲ್ಪಡುತ್ತೆ. ಸೊ ಸಾಮಾನ್ಯವಾಗಿ ಯಾಕೆ ಈ ಕತೆ ನಾನು ಹಾರಿಸ್ಕೊಂಡೆ ಅಂತ ಅಂದ್ರೆ, ಅಂತ್ಯಕಾಲದಲ್ಲಿ
ಯಾವಾಗ ಯಾರನ್ನ ಡೆಸ್ಟ್ರಾಯ್ ಮಾಡಬೇಕು. ಈಗ ಶತರೂಪ ಅನ್ನುವಂತಹದ್ದು ಒಂದು ಶಿವನ ಒಂದು ಇದರ ಪ್ರಕಾರ ಅದು ಅನ್ಯಾಯ ಅನ್ನುವಂಥ ನಿಟ್ಟಿನಲ್ಲಿ ಹೋದಾಗ ಅಲ್ಲಿ ಒಂದು ಸಂಹಾರ ಅವಶ್ಯಕತೆ ಇತ್ತು ಅಲ್ವಾ. ಶತರೂಪಕ್ಕೆ ಇಷ್ಟ ಇದ್ದು ಇದ್ದಿದ್ರೆ ಅದೊಂಥರ, ಆದ್ರೆ ಶತರೂಪಂಗೆ ಇಷ್ಟ ಇದ್ದಲೇ ಬ್ರಹ್ಮ ಅವನ ಒಂದು ಸಾನ್ನಿಧ್ಯವನ್ನ ಬಯಸುವುದು ತಪ್ಪಾಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಶಿವ ಬಂದು ಲಯಕರ್ತನಾಗಿ ಬ್ರಹ್ಮನ ಒಂದು ತಲೆಯನ್ನ ಕತ್ತರಿಸ್ತಾನೆ ಅಲ್ವಾ. ಸೊ ದ ಡೆಸ್ಟ್ರಾಯರ್ ಆಫ್ ಈವಿಲ್ ಫೋರ್ಸಸ್ ಶರ್ವಹ ಅಂದ್ರೆ ಎಲ್ಲಿ ಕೆಡುಕು ನಡೆಯುತ್ತೆ, ಇಲ್ಲಿ ಅಧರ್ಮ ನಡೆಯುತ್ತೆ ಅಥವಾ ಎಲ್ಲಿ ಇದು ನಡೆಯುತ್ತೆ, ಅಲ್ಲಿ ವಿಷ್ಣು ರೂಪದಲ್ಲಿ ಅಥವಾ ಶಿವನ ರೂಪದಲ್ಲಿ, ವಿಷ್ಣು ಶಿವ ಎಲ್ಲರೂ ಕೂಡ ಅದೊಂದು ಶಕ್ತಿ ಅಷ್ಟೇ ಅಲ್ವಾ, ಆ ರೂಪದಲ್ಲಿ ಬಂದು ಡೆಸ್ಟ್ರಾಯ್ ಮಾಡ್ತಾನೆ ಅಥವಾ ಅದರ ಒಂದು ಅಂತ್ಯಕ್ಕೆ ಕಾರಣನಾಗ್ತಾನೆ, ಅದರ ಸಂಹಾರಕ್ಕೆ ಕಾರಣ ಆಗ್ತಾನೆ, ಅಥವಾ ಸಂಹಾರ ಮಾಡಲಿಕ್ಕೆ ಪ್ರೇರಣೆಯನ್ನ ಅವನು ಕೊಡುವಂಥವನು ಆಗ್ತಾನೆ ಅನ್ನೋದೇ ಶರ್ವಹ ಅನ್ನುವಂತಹ ಒಂದು ನಾಮ. ಈ ಕತೆ ತುಂಬಾ ಸಮಂಜಸವಾಗಿ ಒಪ್ಪುತ್ತೆ ಅನ್ಸುತ್ತೆ ಈ ನಾಮಕ್ಕೆ. ಮತ್ತಿನ್ನೊಂದ್ಸತಿ ಹೇಳ್ತೀನಿ. ಸಂಹಾರ ಸಮಯೇ ಸಂಹರತಿ ಅಂದ್ರೆ ಯಾವಾಗ ಲಯ ಆಗ್ಬೇಕು, ಯಾವಾಗ ಡೆಸ್ಟ್ರಾಯ್ ಆಗ್ಬೇಕು ಅಂತಹ ಸಮಯದಲ್ಲಿ ಯಾರು ಸಂಹಾರವನ್ನು ಮಾಡ್ತಾರೋ ಅಂಥವನಿಗೆ ಶರ್ವಹ ಅಂತ ಕರೀತಾರೆ. ಸಂಹಾರ ಸಮಯದಲ್ಲಿ ಮತ್ತೆ ಸಂಹಾರ ಮಾಡುವವನು ಕೂಡ ಅವನೇ ಆಗಿದ್ದಾನೆ. ಮತ್ತೆ ಅಷ್ಟೇ ಇಲ್ಲದಲೆ ಮತ್ತೆ ಅವನ ಹುಟ್ಟಿಗೂ ಕೂಡ ಅಂದ್ರೆ ರೀಸ್ಟೋರ್ ಮಾಡೋದಕ್ಕೂ ಕೂಡ ಅವನೇ ಕಾರಣಕರ್ತನಾಗಿರ್ತಾನೆ. ಅದಕ್ಕೆ ಶರ್ವಹ ಅಂತ ಕರೀತಾರೆ. ಮುಂದಿನ ನಾಮಕ್ಕೆ ಹೋಗೋಣ. ಶಿವ. ಮುಂದಿನ ನಾಮ ಶಿವ. ಏನಪ್ಪಾ ವಿಷ್ಣುಗೆ ಶಿವ ಅಂತ ಹೆಂಗ್ ಕರೀತಾರೆ ಅಂತ ನೀವು ಸಾಮಾನ್ಯವಾಗಿ ಬರುವಂತ ಪ್ರಶ್ನೆ ಅಲ್ವಾ. ಶಿವ ಅಂತ ಅಂದ್ರೆ ಏನು? ಯಾವಾಗಲೂ ಕೂಡ ಆನಂದ ಸ್ವರೂಪನಾದಂತಹ, ಮಂಗಳ ರೂಪಿಯಾದಂತಹ ಅಥವಾ ಶುಭವನ್ನೇ ತೋರಿಸುವಂತಹ ಒಂದು ಪದಕ್ಕೆ ನಾವು ಶಿವ ಅಂತ ಕರಿತೀವಿ. ಶಿವ ಅಂತ ಅಂದ್ರೆ ಅದೊಂದು ಹೆಸರಲ್ಲ, ಮಂಗಳ ರೂಪ ಆಗಿರೋದಕ್ಕೆ ನಾವು ಶಿವ ಅಂತ ಕರಿತೀವಿ. ಈಸ್ ವೆರಿ ಆಸ್ಪೀಷಿಯಸ್ ಅನ್ನುವಂಥದ್ದು. ಸೊ ಅದಕ್ಕೆ ಓಂ ಶಿವಾಯ ನಮಃ ಅಂತ ಅದು ಕೂಡ ಒಂದು ಭಗವಂತನ ನಾಮನೇ ಕೂಡ ಆಗಿದೆ ಅಲ್ವಾ. ಸೊ ಏನ್ ಹೇಳ್ತಾರೆ ಶಂಕರರು, ಏನ್ ಹೇಳ್ತಾರೆ ಅಂತ ಒಂದ್ಸತಿ ನೋಡೋಣ. ನಿಸ್ತ್ರೈಗುಣ್ಯತೆಯ ಶ್ರದ್ಧತ್ವಾತ್ ಶಿವ ಅಂತ ಹೇಳಿ. ಏನಂತ ಅಂದ್ರೆ ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ಹಾಗೆ 3 ಗುಣಗಳು ಸಾಮಾನ್ಯವಾಗಿ ಇದ್ದೇ ಅಲ್ವಾ. ನಮ್ಮ ಪ್ರತಿಯೊಬ್ಬರಲ್ಲೂ ಒಂದು 3 ಗುಣ ಅನ್ನೋದು ಸಾಮಾನ್ಯವಾಗಿ ಇದ್ದೇ ಇರತ್ತೆ. ನಿಸ್ತ್ರೈಗುಣ್ಯ ಅಂದ್ರೆ 3 ಗುಣಗಳನ್ನು ಕೂಡ ಮೀರಿದವನು ಅನ್ನುವಂಥದ್ದು. ಸತ್ವ, ರಜಸ್ಸು ಮತ್ತೆ ತಮಸ್ಸು, ಈ 3 ಗುಣಗಳೇನಿದೆ ಆ 3 ಗುಣಗಳಿಗೆ ಅತೀತನಾದವನು ಅಥವಾ ಅದಕ್ಕೆ ಅಂಟದೇ ಇರುವಂತವನು ಅವನೇ ಶಿವ. ಸೊ ಈ 3ಗಳು ಇದ್ರೆ ಮಾತ್ರ ಏನಾಗುತ್ತೆ, ರಜೋಗುಣ ಇದ್ರೆ ಏನಾಗುತ್ತೆ, ಆಸೆ ಕಾಮನೆಗಳು ಅಥವಾ ಮಾತ್ಸರ್ಯಗಳು ತಂತಾನಾಗೆ ಹುಟ್ಟುವಂಥದ್ದು. ಅಥವಾ ತಾಮಸ ಗುಣ ಏನಾಗಿದ್ರೆ ಏನಾಗುತ್ತೆ, ಯಾವಾಗಲೂ ಕೂಡ ಆಲಸ್ಯ ಅಥವಾ ಕೆಡುಕನ್ನು ಮಾಡುವಂಥದ್ದು ಅಥವಾ ಬೇರೆಯವ್ರಿಗೆ ತೊಂದರೆಯನ್ನು ಕೊಡುವಂಥದ್ದು, ಈ ತರದ ಒಂದು ಗುಣಗಳು ಇರುವಂಥದ್ದು. ಇನ್ನು ಸಾತ್ವಿಕ ಗುಣ ಅಂತಂದ್ರೆ ನೋಡಿ ಎಲ್ಲ ಒಳ್ಳೆ ಗುಣಗಳೇ ಆಗಿರುತ್ತೆ. ಆದ್ರೆ ಈ 3 ಗುಣಗಳನ್ನ ಮೀರಿದಂತಹ ಒಂದು ಶಕ್ತಿ ಏನಾದ್ರು ಇದ್ರೆ ಅಥವಾ ಮಂಗಳಕರವಾದದ್ದು ಏನಾದ್ರು ಇದ್ರೆ ಅದು ಶಿವ ಅಂತ ಶಂಕರರು ಹೇಳುವಂಥದ್ದು. ಬೀಯಿಂಗ್ ಫ್ರಮ್ ದ 3 ಗುಣಾಸ್ ವಿಚ್ ಇಸ್ ಪ್ಯೂರ್ ಅಂತ, ಫ್ರೀ ಫ್ರಮ್ ಆಲ್ 3 ಗುಣಾಸ್. 3 ಗುಣಗಳಲ್ಲೂ ಕೂಡ ಅತೀತನಾದವನು ಅಥವಾ ಅದನ್ನ ಮೀರಿ ಹೋದವನು ಅಥವಾ ಅದಕ್ಕಿಂತ ಪ್ಯೂರ್ ಅನ್ನುವಂಥವನು ಯಾರಾದ್ರೂ ಇದ್ರೆ ಅದು ಶಿವ ಅಂತ ಬರುತ್ತೆ ಅಂತ. ಸೊ ಇನ್ನೊಂದು ಕಮೆಂಟ್ರಿನಲ್ಲಿ ಶಂಕರರು ಹೇಳ್ತಾರೆ, ಸಹ ಬ್ರಹ್ಮ ಸಹ ಶಿವ ಸಹ ಇಂದ್ರ ಅಂತ. ಅಂದ್ರೆ ಯಾರು ಈ ಶಿವ ಅಂತಾರೆ ಅವನೇ ಬ್ರಹ್ಮ, ಅವನೇ ಶಿವ, ಅವನೇ ವಿಷ್ಣು ಇತ್ಯಭಿಧೀಯತೆ ಅನ್ನುವಂಥದ್ದು. ಅಂದ್ರೆ ಈ ಶಿವ ಅಂತಂದ್ರೆ ಎಲ್ಲಿ ಮಂಗಳ ಇರುತ್ತೋ ಅದೇ, ಅಥವಾ ಎಲ್ಲಿ ಶ್ರದ್ಧೆ ಇರುತ್ತೋ ಅಥವಾ ಎಲ್ಲಿ ಶುದ್ಧ ಇರುತ್ತೋ, ಎಲ್ಲಿ ಆನಂದ ಇರುತ್ತೋ, ಎಲ್ಲಿ ಮಂಗಳಕರವಾಗಿರುತ್ತೋ, ಎಲ್ಲಿ ಆಸ್ಪಿಷಿಯಸ್ ಇರುತ್ತೋ ಅದೇ ಶಿವ ಅನ್ನುವಂಥ ಒಂದು ಅರ್ಥವನ್ನು ಕೂಡ. ಸೊ ನಾವು ನಾರ್ಮಲ್ ಆಗಿ ಶಿವ ಅಂತ ಅಂದ್ರೆ ಅದು ಶಿವನ ಹೆಸರು. ಯಾರೋ ಈಗ ನಮಗೆಲ್ಲ ದಿನೇಶ ರಮೇಶ ಅಂತ ಹೆಸರು ಇಡ್ತೀರಲ್ಲ, ಸೊ ಅದಕ್ಕೊಂದೇನೋ ಒಂದು ಅರ್ಥ ಇರುತ್ತೆ. ಅಂದ್ರೆ ಶಿವನ ಹೆಸರು ಅಂತ ನಾವು ಇಡ್ತೀವಿ. ಆದ್ರೆ ಶಿವ ಹಾಗೆ ಅಂತ ಏನು ಹೆಸರು ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದಾಗ ಆ ಶಿವ ಅನ್ನೋದಕ್ಕೆ ಅರ್ಥ ಅಥವಾ ಹೆಸರು ಬಂದು ಆನಂದವಾದಂಥ ಒಂದು ಸ್ವರೂಪ, ಮಂಗಳವಾದಂಥ ಒಂದು ಸ್ವರೂಪ, ಶುಭಕರವಾದಂಥದ್ದು ಅನ್ನೋದಕ್ಕೆ ಶಿವ ಅಂತ ಕರೀತಾರೆ ಅಂತ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದಕ್ಕೆ ಪೂರಕವಾದಂತಹ ಕತೆ ಹೇಳಬೇಕು ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ
ಶಿವ ಸತಿಯನ್ನ ಮದುವೆ ಆಗಿರ್ತಾನೆ. ಸತಿ ನ ಕಳ್ಕೊಂಡ ಮೇಲೆ ಮತ್ತೆ ಶಿವ ತಪಸ್ಸಿಗೆ ಕೂತ್ಕೊಂತಾನೆ. ತಪಸ್ಸಿಗೆ ಕೂತ್ಕೊಂಡಾಗ ಪಾರ್ವತಿ ಮತ್ತೆ ಜನ್ಮವನ್ನ ತಾಳ್ತಾಳೆ. ಅಂದ್ರೆ ಸತಿಯ ಒಂದು ಇನ್ಕಾರ್ನೇಷನ್ ಅಂತಾನೆ ಹೇಳ್ಬೋದು. ಪಾರ್ವತಿ ಮತ್ತೆ ಜನ್ಮವನ್ನ ತಾಳಿ ಶಿವನನ್ನೇ ನಾನು ಗಂಡನಾಗಿ ಪಡಿಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿ ಕಠಿಣ ತಪಸ್ಸಿಗೆ ಅವಳು ಹೋಗ್ತಾಳೆ ಅಲ್ವಾ. ಕಠಿಣ ತಪಸ್ಸಿಗೆ ಹೋದಾಗ ಶಿವನಿಗೆ ಧ್ಯಾನ ಸ್ಥಿತಿಲಿದ್ರು ಕೂಡ ಆ ಒಂದು ವಿಚಾರ ಗೊತ್ತಾಗುತ್ತೆ. ನನ್ನನ್ನೇ ಕುರಿತು ಬಹಳ ತಪಸ್ಸನ್ನ ಮಾಡ್ತಿದ್ದಾಳೆ, ದೀರ್ಘವಾದ ತಪಸ್ಸನ್ನ ಮಾಡ್ತಿದ್ದಾಳೆ ಅನ್ನೋದು ಶಿವನ ಒಂದು ಅರಿವಿಗೆ ಬರುತ್ತೆ. ಹಾಗೆ ಒಂದು ವೃದ್ಧನ ಒಂದು ರೂಪವನ್ನ ತಗೊಂಡು ಪಾರ್ವತಿ ಹತ್ರ ಬರ್ತಾರೆ ಶಿವ. ಬಂದ್ಬಿಟ್ಟು ಶಿವನನ್ನ ತುಂಬಾ ರೀತಿಯಲ್ಲಿ ನಿಂದಿಸ್ತಾರೆ. ಯಾಕೆ ನೀನು ಶಿವನನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ಯಾ? ಅವನು ಪ್ರಾಣಿಗಳ ಒಂದು ಚರ್ಮವನ್ನ ಹಾಕೊಂಡು ಜೀವನ ಮಾಡುವಂಥವನು. ಮತ್ತೆ ಅವಳು ಕೂಡ ಮಶಾಣದಲ್ಲಿ ಅವನ ಒಂದು ವಾಸ ಆಗಿರುತ್ತೆ. ಮತ್ತೆ ಅವನು ಏನು ಈ ವಿಭೂತಿಯನ್ನು ಹಚ್ಕೊಂತಾನೆ. ಎಲ್ಲವೂ ಕೂಡ ಒಂಥರ ಬಹಳ ಒಂದು ಮಂಗಳಕರವಾಗಿಲ್ದೇ ಇರುವಂತಹ ಒಂದು ನಿಟ್ಟಿನಲ್ಲಿ ಶಿವ ಇರ್ತಾನೆ. ನಿನಗೆ ಯಾಕೆ ಅವನ್ನೇ ಗಂಡನಾಗಿ ಪಡಿಬೇಕು ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಪಾರ್ವತಿ ಉತ್ತರವಾಗಿ ಹೇಳ್ತಾಳೆ, ಇಲ್ಲ, ಈ ಮಂಗಳಕರವಾದದ್ದು ಅಂತ ಏನಿರ್ತಲ್ಲ ಅದೇ ಶಿವ ಆಗಿರೋದ್ರಿಂದ ಯಾವುದೇ ರೀತಿಯ ಅಮಂಗಳವು ಅವನಿಗೆ ತಟ್ಟೋದಿಲ್ಲ ಅಂತ. ಅವನ ರೂಪದಲ್ಲಿ ಅವನು ಅಮಂಗಳಕರವಾದಂತಹ ತೋರಿಸಿದ್ರು ಕೂಡ, ಪ್ರಾಣಿಗಳ ಚರ್ಮವನ್ನು ಅವನು ಧರಿಸಿದ್ರು ಕೂಡ, ಅಥವಾ ಸ್ಮಶಾನದಲ್ಲಿ ಅವನ ವಾಸ ಇದ್ರು ಕೂಡ, ಅವೆಲ್ಲೂ ಕೂಡ ಅಮಂಗಳ ಅಂತ ಅನ್ಸಿದ್ರು ಕೂಡ ಆ ಅಮಂಗಳಕ್ಕೆ ಮೀರಿದವ ಅವನು. ಅಂದ್ರೆ ಮಂಗಳ ಅಂತ ಏನಾದ್ರು ಇದೆ ಅದು ಶಿವನೇ ಮಾತ್ರ ಆಗಿರುತ್ತೆ. ಅಮಂಗಳ ಅನ್ನೋದು ಅವನಲ್ಲಿ ಏನೂ ಇಲ್ಲೇ ಇಲ್ಲ. ಆ ಹೆಸರೇ, ಆ ಭಗವಂತನ ಹೆಸರೇ ಏನಿದೆ ಶಿವ ಅಂತ, ಅದೇ ಮಂಗಳಕರವಾಗಿರ್ಬೇಕಂದ್ರೆ ಅಮಂಗಳದ ಮಾತೆಲ್ಲಿ ಅಂತ ಒಂದು ಕಾನ್ವರ್ಸೇಷನ್ ಬರುತ್ತೆ. ಕಡೆಗೆ ಶಿವ ಪ್ರಸನ್ನನಾಗಿ ಪಾರ್ವತಿಯನ್ನ ವಿವಾಹ ಆಗ್ತಾನೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಕತೆ. ಸೊ ಶಿವ ಅಂತ ಅಂದ್ರೆ 3 ಗುಣಗಳನ್ನ, ನಿಸ್ತ್ರೈಗುಣ್ಯತೆಯ ಶ್ರದ್ಧತ್ವಾತ್ ಶಿವ ಅಂತಂದ್ರೆ ಆ ಒಂದು ಆನಂದ ರೂಪ ಅಥವಾ ಮಂಗಳ ರೂಪ ಏನಿದೆ, ಅಥವಾ ಆಸ್ಪೀಷಿಯಸ್ ಏನಿದೆ, ಅಥವಾ ಮಂಗಳಕರವಾದದ್ದು ಅಂತ ಏನಾದ್ರೂ ಇದೆ, ಅದು ನಮ್ಮ ಸಚ್ಚಿದಾನಂದ ಪರಬ್ರಹ್ಮ ರೂಪನಾದಂತಹ ಶಿವ. ಓಂ ಶಿವಾಯ ನಮಃ ಅಂತಲೂ ಕೂಡ ನಾವು ಹೇಳ್ಬೋದು. ನಾನು ಒಬ್ನೇ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆಲ್ಲರಿಗೂ ಏನಾದ್ರು ಬೇಸರ ಆಗಿದ್ಯಾ? ಕತೆಗಳು ಬಹಳ ಸಮಂಜಸವಾಗಿ ಹೇಳ್ತಾ ಇದ್ದೀನಿ ಅನ್ಸುತ್ತೆ. ಏನಾದ್ರು ಇದ್ರೆ ಹೇಳ್ಬೋದು, ಏನಾದ್ರು ನಿಮ್ಗೆ ಏನೋ ಸ್ವಲ್ಪ ಇದಾಗ್ತಿದೆ ಅಂತ ಅಂದ್ರೆ. ಆಕ್ಚುಲಿ ನಾನು ಶ್ಲೋಕ ರಿಸೈಟ್ ಮಾಡಿಸ್ಬೋದು ನಿಮಗೆ, ಬಟ್ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ರೆ ನಿಮಗೂ ಕೂಡ ಇದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ. ಇವತ್ತು ಹೇಮಾ ಭಗಿನಿ ಬಂದಿಲ್ಲ, ಅದಕ್ಕೋಸ್ಕರ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ. ಅವ್ರು ಬಂದಿದ್ರೆ ನನಗೂ ಸ್ವಲ್ಪ ಬ್ರೇಕ್ ಸಿಗ್ತಾ ಇತ್ತು ನೀರು ಕುಡಿಯೋದಕ್ಕೆ ಅಟ್ಲೀಸ್ಟ್. ಇರ್ಲಿ, ಇನ್ನೊಂದು 2 ನಾಮ ನೋಡೋಣ. 5:50, ಇನ್ನೊಂದು 8 ನಿಮಿಷ ಇದೆ. ಇನ್ನೊಂದು 2 ನಾಮ ಕವರ್ ಮಾಡಕ್ಕೆ ಟ್ರೈ ಮಾಡೋಣ. ಮುಂದಿನ ನಾಮ ಸ್ಥಾಣುಹು ಅಂತ. ಏನು ಸ್ಥಾಣುಹು ಅಂತ ಅಂದ್ರೆ, ಸ್ಥಿರವಾಗಿರುವಂಥದ್ದಕ್ಕೆ ಸ್ಥಾಣುಹು ಅಂತ ಕರೀತಾರೆ. ಸ್ಥಿರವಾಗಿರೋ ಅಂದ್ರೆ ಅಚಲವಾಗಿರುವಂಥದ್ದು. ದ ಒನ್ ಹೂ ಈಸ್ ಸ್ಟಡಿ. ಸ್ಥಾಣು ಅಂತ ಅಂದ್ರೆ ಸಂಸ್ಕೃತದಲ್ಲಿ ಸ್ಥಿರವಾಗಿರೋದು, ಅಂದ್ರೆ ಅಲುಗಾಡದೇ ಇರುವಂಥದ್ದು ಅಥವಾ ಇಮ್ಮೂವಬಲ್ ಅನ್ನೋದಕ್ಕೆ, ಫರ್ಮ್ ಆಗಿರೋದಕ್ಕೆ. ನುಹು ಅಂತ ಅಂದ್ರೆ ಇರುವಿಕೆ ಅಂತ ಸಂಸ್ಕೃತದಲ್ಲಿ. ಸ್ಥಾ ಅಂತ ಅಂದ್ರೆ ಸ್ಥಿರ ಅನ್ನುವಂಥ ಅರ್ಥ ಬರುತ್ತೆ. ನುಹು ಅಂತ ಅಂದ್ರೆ ಆ ಇರುವಿಕೆ, ಅಂದ್ರೆ ಸ್ಥಿರವಾಗಿ ಇರೋನು ಯಾರು ಅಂತ ಅಂದ್ರೆ ಅದು ನಮ್ಮ ನಾರಾಯಣ ಅನ್ನುವಂಥ. ಅದಕ್ಕೆ ಅವನಿಗೆ ಸ್ಥಾಣುಹು ಅಂತ ಹೆಸರು ಕೊಡ್ತಾರೆ. ಇಂಗ್ಲಿಷ್ನಲ್ಲಿ ಹೇಳ್ಬೇಕಂದ್ರೆ ದ ಒನ್ ಹೂ ಈಸ್ ಬೀಯಿಂಗ್ ಸ್ಟಡಿ, ಫರ್ಮ್, ಅನ್ಚೇಂಜಿಂಗ್ ಅನ್ನೋದಕ್ಕೆ ಸ್ಥಾಣುಹು ಅಂತ ಕರೀತಾರೆ ಅಲ್ವಾ. ಏನು ಅದರಲ್ಲಿ ವ್ಯತ್ಯಾಸನೇ ಆಗೋದಿಲ್ಲ. ಅವನು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಾನೆ ಅನ್ನುವಂಥದ್ದು. ಇವರು ಕೀಳು ಮೇಲು ಅನ್ನೋ ಯಾವುದೇ ರೀತಿಯ ಭೇದ ಭಾವವನ್ನು ನೋಡ್ದಲೆ ಇರುವಂತಹ ಮನೋಭಾವನೆಗೆ ಅಥವಾ ಸ್ಥಿರವಾಗಿ ಇರುವಂತಹವನಿಗೆ ಸ್ಥಾಣುಹು ಅಂತ ಕರೀತಾರೆ. ದ ಫಾರ್ಮ್, ಇಮ್ಮೂವಬಲ್, ಸೇಮ್ ಅಟ್ ಆಲ್ ದ ಟೈಮ್ಸ್. ಪ್ರತಿಯೊಂದು ಟೈಮಲ್ಲೂ ಕೂಡ ಏಕತ್ವ ಅನ್ನುವಂತಹ ಮನೋಭಾವನ ಇಟ್ಕೊಂಡಿರುವಂಥದ್ದಕ್ಕೆ ಸ್ಥಾಣುಹು ಅಂತ ಕರೀತಾರೆ ಅಲ್ವಾ. ಸೊ ಒಂದು ಕಥೆಯ ಮುಖಾಂತರ ಇದನ್ನ ಹೇಳಬೇಕು ಅಂತಂದ್ರೆ, ನನಗೆ ತುಂಬಾ ಇಷ್ಟವಾದಂತಹ ಒಂದು ಕ್ಯಾರೆಕ್ಟರು ಧ್ರುವ ನಕ್ಷತ್ರ ಅಲ್ವಾ. ಆ ಧ್ರುವ ನಕ್ಷತ್ರ ಅನ್ನೋದು ಎಷ್ಟು ಸ್ಥಿರವಾಗಿದೆ ಅಂತಂದ್ರೆ, ಇಂತಹ ಕಾಲ ಬರಲಿ, ಎಂತಹ ಒಂದು ಇದು ಬಂದ್ರು ಆ ನಕ್ಷತ್ರ ಸ್ಥಿರವಾಗಿರುತ್ತೆ, ಅಚಲವಾಗಿರುತ್ತೆ, ಎಲ್ಲೂ ಮೂವ್ ಆಗಲ್ಲ. ಹೆಂಗೆ ಬಂತು ಆ ನಕ್ಷತ್ರ ಆಕಾಶದಲ್ಲಿ? ಧ್ರುವ ನಕ್ಷತ್ರ ಹೇಗೆ ಬಂತು? ಎಲ್ಲರೂ ಕೂಡ ಯಾರು ಸಂಸ್ಕೃತ ಭಾರತೀಯನಲ್ಲಿ ಯಾವುದಾದ್ರೂ ಕೋರ್ಸನ್ನು ತಗೊಂಡಿದ್ರೆ ಈ ಧ್ರುವನ ಕತೆ ತುಂಬಾ ಚೆನ್ನಾಗಿ ಸಂಸ್ಕೃತದಲ್ಲಿ ಕೊಟ್ಟಿರ್ತಾರೆ.
ಸೊ ಅಲ್ಲಿಂದ ಆಯ್ಕೆ ಮಾಡಿದಂತಹ ಕತೆ ಇದು. ತುಂಬಾ ಸಂಕ್ಷಿಪ್ತವಾಗಿ ಹೇಳಲ್ಲ, ತುಂಬಾ ಗ್ಲಾನ್ಸ್ ಆಗಿ ಹೇಳ್ಬೇಕಂದ್ರೆ ಕತೆ ಈ ರೀತಿ ಇದೆ. ಧ್ರುವ ಅನ್ನೋನು ತುಂಬಾ ಚಿಕ್ಕ ಹುಡುಗ, ಇನ್ನು 6 ವರ್ಷದ ಹುಡುಗ ಧ್ರುವ ಆಗಿರ್ತಾನೆ. ಅವನ ತಂದೆ ಬಂದು ಉತ್ತನಪಾದ ಅಂತ ಅವನ ತಂದೆಯ ಹೆಸರು. ಆ ಉತ್ತನಪಾದನಿಗೆ 2 ಹೆಂಡತಿಯರಿರ್ತಾರೆ. ಧ್ರುವನ ಒಂದು ತಾಯಿಯ ಹೆಸರು ಸುನೀತಿ ಅಂತ, ಇನ್ನೊಬ್ಳು ಹೆಂಡತಿಯ ಹೆಸರು ಸುರುಚಿ ಅಂತ. ಸೊ ಸುನೂತಿ ಮತ್ತೆ ಸುರುಚಿ ಅನ್ನುವಂಥ 2 ಪತ್ನಿಯರು ಉತ್ತನಪಾದನಿಗೆ ಇರ್ತಾರೆ. ಸೊ ಧ್ರುವ ಅನ್ನೋನು ಸುನೀತಿಯ ಮಗ. ಒಂದಿನ ಏನಾಗುತ್ತೆ, ಸಾಮಾನ್ಯವಾಗಿ ಮಕ್ಕಳು ಹೋಗಿ ಅಪ್ಪನ ತೊಡೆ ಮೇಲೋ ಅಮ್ಮನ ತೊಡೆ ಮೇಲೋ ಕೂತ್ಕೊಳ್ಳೋದು ಸಾಮಾನ್ಯವಾಗಿ ಇರುವಂಥದ್ದು. ಹಾಗೆ ಧ್ರುವ ಅನ್ನುವಂಥ 6 ವರ್ಷದ ಮಗುವಿಗೂ ಕೂಡ ಅಪ್ಪನ ಹೋಗಿ ತೊಡೆ ಮೇಲೆ ಕೂತ್ಕೊಬೇಕು ಅಂತ ಬಹಳ ಇಷ್ಟ ಆಗುತ್ತೆ. ಅವರು ರಾಜ್ಯಸಭೆಯಲ್ಲಿ ಇರ್ತಾರೆ. ಧ್ರುವ ಮಗ ಓಡ್ ಬಂದು ಆ ತಂದೆಯ ತೊಡೆ ಮೇಲೆ ಕೂತ್ಕೊಬೇಕು ಅಂತ ಇಷ್ಟಪಡ್ತಾನೆ. ಆದ್ರೆ ಈ ಸ್ಟೆಪ್ ಮದರ್ ಏನಿರ್ತಾಳೆ ಸುರುಚಿ, ಅವಳ ಮಕ್ಕಳು ತೊಡೆ ಮೇಲೆ ಕೂತ್ಕೊಳ್ಳೋಕೆ ಅರ್ಹರಾಗಿದ್ದಾರೆ, ಇವನು ಅರ್ಹನಾಗಿಲ್ಲ ಅಂತ ಅಂದ್ಬಿಟ್ಟು ಬೈದು ತಳ್ಳಿಬಿಡ್ತಾರೆ ಧ್ರುವನನ್ನ. ಯಾರು? ಸುರುಚಿ ಬಂದು ಧ್ರುವನನ್ನ ತಳ್ಳಿಬಿಡ್ತಾರೆ. ನೀನು ನಿನ್ನ ತಂದೆಯ ತೊಡೆ ಮೇಲೆ ಕೂತ್ಕೊಳ್ಳೋಕೆ ಅರ್ಹನಲ್ಲ, ನನ್ನ ಮಕ್ಕಳು ಬಂದು ನಿಮ್ಮಪ್ಪನ ತೊಡೆ ಮೇಲೆ ಕೂತ್ಕೊಳ್ಳೋ ಅರ್ಹರಾಗಿದ್ದಾರೆ, ನೀನು ಹೋಗು ಅಂತ ಬೈದ್ಬಿಟ್ಟು ಧ್ರುವನನ್ನ ಕಳಿಸ್ಬಿಡ್ತಾರೆ. ಅಂತಹ ಎಳೆ ವಯಸ್ಸಿನ ಮಗು ತುಂಬಾ ದುಃಖ ಆಗುತ್ತೆ ಅವನಿಗೆ. ತಂದೆಯ ತೊಡೆ ಮೇಲೆ ಕೂತ್ಕೊಳ್ಳುವಂತಹ ಅರ್ಹತೆನೂ ಕೂಡ ನನಗಿಲ್ವಾ ಅಂತ ತುಂಬಾ ಬೇಜಾರಾಗುತ್ತೆ. ಮತ್ತೆ ಅವನು ಇನ್ನೂ ಮಗು ಬೇರೆ, ಎದುರು ವಾದಿಸೋದಕ್ಕೂ ಆಗಲ್ಲ. ಅವಳು ತಾಯಿನೇ ಅಲ್ವಾ, ಸುರುಚಿ ಅನ್ನೋಳು ಕೂಡ ತಾಯಿನೇ ಆಗ್ಬೇಕು. ಸುನೀತಿ ಹೆತ್ತ ತಾಯಿ ಆದ್ರೂ ಕೂಡ ಸುರುಚಿ ಮಲ್ತಾಯಿ ಆಗಿರ್ತಾಳೆ. ಕಡೆಗೆ ಹತ್ಕೊಂಡು ಮತ್ತೆ ಸುನೀತಿ ಹತ್ರ ಬರ್ತಾನೆ ಧ್ರುವ. ಈ ತರ ನಾನು ಸಭೆಯಲ್ಲಿ ಅಪ್ಪನ ತೊಡೆ ಮೇಲೆ ಕೂತ್ಕೊಬೇಕು ಅಂತ ಇಷ್ಟಪಟ್ಟೆ, ಆದ್ರೆ ಅಮ್ಮ ನನಗೆ ನಿನ್ಗೆ ಅಧಿಕಾರ ಇಲ್ಲ, ನಿನ್ಗೆ ಆ ಯೋಗ್ಯತೆ ಇಲ್ಲ ಅಂತ ನನ್ಗೆ ತಳ್ಳಿಬಿಟ್ರು ಸಭೆಯಲ್ಲಿ. ನನ್ಗೆ ಬಹಳ ಅವಮಾನ ಆಯ್ತು, ಬಹಳ ದುಃಖ ಆಗ್ತಿದೆ, ನಾನು ಏನ್ ಮಾಡ್ಲಿ ಅಂತ ಬಂದು ಸುನೀತಿ ಹತ್ರ ಕೇಳ್ಕೊಂತಾರೆ ಅವ್ರ ಅಮ್ಮನ ಹತ್ರ. ಆ ತಾಯಿನೂ ಕೂಡ ಏನು ವಾದಿಸಕ್ ಆಗೋದಿಲ್ಲ, ಯಾಕೆಂದ್ರೆ ಉತ್ತನಪಾದನ ಒಂದು ಪ್ರೀತಿನೂ ಕೂಡ ಮಲ್ತಾಯಿ ಮೇಲೆ ಇರುತ್ತೆ, ಸುರುಚಿ ಮೇಲೆ ಇರುತ್ತೆ ಅಂತ ಅನ್ಕೊಂತೀನಿ. ಕಡೆಗೆ ಅವಳು ಒಂದು ಉಪಾಯನ ಹೇಳ್ತಾಳೆ. ಯಾವುದೇ ಒಂದು ದುಃಖ ಬಂದರೂ ಕೂಡ, ಯಾವುದೇ ಒಂದು ಕಷ್ಟ ಆದ್ರೂ ಕೂಡ ನಮ್ಮನ್ನ ಕಾಪಾಡುವಂತಹ ಒಂದು ಏಕೈಕ ಶಕ್ತಿ ಬಂದು ಅದು ಶ್ರೀ ವಿಷ್ಣು. ನೀನು ಹೋಗಿ ವಿಷ್ಣುವಿನ ಧ್ಯಾನವನ್ನು ಮಾಡು. ಇಲ್ಲಿ ಏನು ನೀನು ಅಪ್ಪನ ತೊಡೆ ಮೇಲೆ ಕೂತ್ಕೊಬೇಕು ಅಂತ ಇಷ್ಟಪಡ್ತಿದ್ಯಾ, ಆ ರಾಜ್ಯದಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಬೇಕು ಅಂತ ಏನು ಒಂದೇ ಇಷ್ಟಪಡ್ತಿದ್ಯಾ, ಅದಕ್ಕಿಂತ ಇನ್ನೂ ಹೆಚ್ಚಿನ ಸ್ಥಾನವನ್ನ ವಿಷ್ಣು ನಿನಗೆ ದಯಪಾಲಿಸ್ತಾನೆ. ನೀನು ಹೋಗಿ ವಿಷ್ಣುವಿನ ಧ್ಯಾನವನ್ನ ಮಾಡು. ಯಾವತ್ತೂ ಕೂಡ ಅವನು ಬರೋ ತನಕ ನೀನು ಎದೋಳ್ಬೇಡ, ವಿಷ್ಣುವಿನ ಧ್ಯಾನವನ್ನು ಮಾಡ್ತಾ ಇರು. ಓಂ ಸ್ಥಾಣುವೇ ನಮಃ ಅನ್ನುವಂಥ ಒಂದು ನಾಮವನ್ನ ನೀನು ಜಪಿಸ್ತಾನೆ ಇರು. ಅವನು ಸ್ಥಿರವಾಗಿ ಅಚಲವಾಗಿರೋದ್ರಿಂದ ಅವನು ಬಂದೇ ಬರ್ತಾನೆ, ನಿನಗೆ ಆಶೀರ್ವಾದ ಮಾಡೇ ಮಾಡ್ತಾನೆ ಅಂತ ಒಂದು ವಿಶ್ವಾಸವನ್ನ 6 ವರ್ಷದ ಮಗ ಆದಂತ ಧ್ರುವನಿಗೆ ತಾಯಿ ಹೇಳ್ತಾಳೆ. ಸುನೀತಿ ಕಳಿಸ್ತಾಳೆ. ದಾರಿನಲ್ಲಿ ಅರಮನೆಯನ್ನ ಬಿಟ್ಟು ತುಂಬಾ ದೂರ ಹೋಗ್ತಾನೆ, ಕಾಡಿನ ಹುಡಿಕೊಂಡು. ಮಧ್ಯದಲ್ಲಿ ನಾರದರು ಸಿಗ್ತಾರೆ. ಅಂತ ಪುಟ್ಟ ಮಗುವನ್ನು ನೋಡಿ ಕೇಳ್ತಾರೆ, ಏನಾಯ್ತು, ಎಲ್ಲಿಗೆ ಹೋಗ್ತಾ ಇದೆಯಾ ಮನೆ ಬಿಟ್ಟು ಅಂತ. ಅವಾಗ ಅವ್ರು ಹೇಳ್ತಾರೆ, ಈ ತರ ಆಯ್ತು, ನನಗೆ ಅವಮಾನ ಆಯ್ತು. ಅಮ್ಮ ಹೇಳಿದ್ದಾರೆ ನನಗೆ ವಿಷ್ಣುವಿನ ಧ್ಯಾನವನ್ನು ಮಾಡಿದ್ರೆ ನನಗೆ ವಿಷ್ಣು ಎಲ್ಲಾ ತರದ ಒಂದು ನನ್ನ ಯೋಗ್ಯತೆಯನ್ನ ಅಥವಾ ಒಂದು ತಂದೆಯ ಪ್ರೀತಿಯನ್ನ ಕೊಡಕ್ಕೆ ವಿಷ್ಣುವಿಂದ ಮಾತ್ರ ಸಾಧ್ಯ ಅಂತ ಅಮ್ಮ ಹೇಳ್ಕೊಟ್ಟಿದ್ದಾಳೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಮತ್ತೆ ನಾರದರು ಕೂಡ ಆಶೀರ್ವಾದ ಮಾಡಿ ಹರಸಿ ಕಳಿಸ್ತಾರೆ. ಸುಮಾರು 3 ತಿಂಗಳ ಕಾಲ ಸತತವಾಗಿ ಧ್ರುವ ತಪಸ್ಸನ್ನ ಮಾಡ್ತಾನೆ. ಆ ತಪಸ್ಸಿಗೆ ಪ್ರಸನ್ನನಾದಂತಹ ವಿಷ್ಣು ಬಂದು ಧ್ರುವನ ಕೇಳ್ತಾನೆ, ಏನ್ ಬೇಕು ನಿನಗೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ನಮ್ಮ ತಂದೆ ತೊಡೆ ಮೇಲೆ ಕೂತ್ಕೊಬೇಕು, ಆ ಆಸ್ಥಾನದಲ್ಲಿ ನನಗೂ ಕೂಡ ಒಂದು ಮರ್ಯಾದೆ ಸಿಗ್ಬೇಕು, ಅದನ್ನ ಅಷ್ಟೇ ನಾನು ಬಯಸೋದು ಅಂತ. ಆದ್ರೆ ವಿಷ್ಣು ನಕ್ಬಿಟ್ಟು ಹೇಳ್ತಾನೆ, ನೀನ್ ಬರೀ ಅಷ್ಟಕ್ಕೆ ಮಾತ್ರ ಆಸೆ ಪಡ್ತೀಯಾ, ಅದಕ್ಕಿಂತ ಇನ್ನೂ ಹೆಚ್ಚಿನ ನಾನು ನಿಂಗೆ ಕೊಡ್ತೀನಿ, ಅಷ್ಟು ಪ್ರಸನ್ನ ಆಗಿದ್ದೀನಿ ನಾನು ನಿನ್ನ ಕಂಡು. ಇಡೀ ಪ್ರಪಂಚ ಅಂದ್ರೆ ಇಡೀ ಈ ಸೃಷ್ಟಿ ಏನಿದೆ, ಆ ಸೃಷ್ಟಿ ಇರೋ ತನಕನೂ ಕೂಡ ನೀನು ಅಚಲವಾಗಿರ್ತೀಯ. ಅದಕ್ಕೋಸ್ಕರ ನಿನ್ನ ಒಂದು ನಕ್ಷತ್ರವನ್ನಾಗಿ, ಧ್ರುವ ನಕ್ಷತ್ರ ಅನ್ನುವಂಥ ಮಾಡಿ ಆಕಾಶದಲ್ಲಿ ನಿನ್ನ ಇರಿಸ್ತೀನಿ. ನೀನ್ ಬರೀ ಒಂದು ಆಸ್ಥಾನ ಅಥವಾ ಬರೀ ಒಂದು ರಾಜ್ಯ ಅಲ್ಲೇ ನೋಡಿದ್ರೆ ಇಡೀ ವಿಶ್ವವನ್ನೇ ನೋಡುವಂತ, ಇಡೀ ವಿಶ್ವವನ್ನೇ ಬೆಳಗುವಂತಹ ಒಂದು ಕೆಲಸವನ್ನ ನೀನು ಮಾಡೋ ಅಂತಹ ಒಂದು ಯೋಗ್ಯತೆ ನಿನಗಿದೆ ಅಂತ ಅಂದ್ಬಿಟ್ಟು ಧ್ರುವ ನಕ್ಷತ್ರ ಅಂತ ಕೂಡ ಇವಲ್ಲೂ ಕೂಡ ನೀವು ಅದೊಂದು ನಕ್ಷತ್ರವನ್ನ ಆಕಾಶದಲ್ಲಿ ನೋಡುವುದು ಧ್ರುವ ನಕ್ಷತ್ರ ಅಂತ. ಸೊ ಇವತ್ತಿಗೂ ಕೂಡ ಧ್ರುವ ನಕ್ಷತ್ರ ಇದೆ. ಸೊ ಅಲ್ಲಿಗೆ ತಂದೆ ತಾಯಿಗಳು ಪ್ರಸನ್ನರಾಗಿ ಅವನಿಗೆ
ಮೋಕ್ಷ ಸಿಗುತ್ತೆ ಅನ್ನೋದು ಕತೆ. ಸೊ ಯಾಕೆ ಈ ಧ್ರುವನ ಕತೆ ಈ ಒಂದು ನಾಮಕ್ಕೆ ತುಂಬಾ ಸೂಟ್ ಆಗುತ್ತೆ ಅಂತಂದ್ರೆ, ಎಲ್ಲರನ್ನೂ ಕೂಡ ಸಮಾನ ರೀತಿಯಲ್ಲಿ ನೋಡುವಂತಹ, ಅಂದ್ರೆ ಅಲ್ಲಿ ತಂದೆ ಆದವನ ಕರ್ತವ್ಯ ಏನಾಗಿರುತ್ತೆ, ಮಕ್ಕಳನ್ನ ಪ್ರೀತಿಸುವಂಥದ್ದು, ಭೇದ ಭಾವ ಮಾಡದೇ ಇರುವಂಥದ್ದು ತಂದೆಯ ಒಂದು ಲಕ್ಷಣ ಆಗಿರುತ್ತೆ. ಅದು ಮಲ್ತಾಯಿ ಇರ್ಬೋದು ಅಥವಾ ಸ್ವಂತ ತಾಯಿ ಇರ್ಬೋದು, ಮಕ್ಕಳೇ ಆಗಿರ್ತಾರೆ. ಸೊ ಆ ರೀತಿ ಭೇದವನ್ನ ಎಸಗಿದಂತಹ ಉತ್ತಮ ಪಾದನ್ನ ಯಾವ ರೀತಿ ವಿಷ್ಣು ಆಶೀರ್ವಾದನ ಮಾಡ್ತಾರೆ, ಯಾವ ರೀತಿ ಅವನಿಗೆ ಒಂದು ಸ್ಥಾನವನ್ನ ಕೊಡ್ತಾರೆ. ಸ್ಥಾಣುಹು ಅಂದ್ರೆ ಸ್ಥಾನ, ಫೌಮ್ ಅನ್ನುವಂತಹ ಒಂದು ಸ್ಥಾನ, ಅಂದ್ರೆ ಇಮೂವಬಲ್, ಅಲ್ಲಿಂದ ಮೂನೆ ಆಗಲ್ಲ. ಆ ನಕ್ಷತ್ರದಲ್ಲಿ ಅಚಲವಾಗಿ ಇರುವಂತಹ ನಕ್ಷತ್ರ ಆಗಿರುತ್ತಲ್ಲ ಧ್ರುವ ನಕ್ಷತ್ರ ಅನ್ನುವಂಥದ್ದು. ಸೊ ಹಂಗೆ ಅಚಲವಾಗಿರುವಂತಹ ಅಥವಾ ಫೌಮ್ ಆಗಿರುವಂತಹ ಒಂದು ನಾಮ ಅಂತ ಏನಾದ್ರು ಇದರ ವಿಷ್ಣುವರು, ಅದಕ್ಕೆ ಸ್ಥಾಣುಹು ಅಂತಲೂ ಕೂಡ ಕರೀತಾರೆ. ಸ್ಥಿರವಾದದ್ದು ಅನ್ನೋಂಥದ್ದು ಇದಕ್ಕೆ ಹೆಸರು. ಯಾವುದು ಸ್ಥಿರವಾಗಿರುತ್ತೋ, ಯಾವುದು ಅಚಲವಾಗಿರುತ್ತೋ, ಯಾವುದು ಫೌಮ್ ಆಗಿರುತ್ತೋ, ಇದಕ್ಕೋ ಅದನ್ನ ನಾವು ಸ್ಥಾಣುಹು ಅಂತ ಕರಿತೀವಿ. ಸೊ ಹಾಗೆ ಧ್ರುವ ನಕ್ಷತ್ರ ಸ್ಥಾಣುಹು ಆಗಿ ಆಕಾಶದಲ್ಲಿ ಮಿನುಗ್ತಾನೆ ಇದೆ ಇವತ್ತಿಗೂ ಕೂಡ. ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಪೋಲಾರ್ ಬೀರ್ ಅಂತಾನೂ ಕೂಡ ಕರಿತೀವಲ್ಲ, ಪೋಲೋ ಸ್ಟಾರ್ ಅಂತಾನೂ ಕೂಡ ಕರಿತೀವಿ. ಧ್ರುವ ನಕ್ಷತ್ರ ಅಂತ ಹೇಳುವಂಥದ್ದು. ಸೊ ಇದು ಒಂದು ನಾಮ. ಇನ್ನೊಂದು ನಾಮ ಕವರ್ ಮಾಡ್ಬೋದಾ? ಹಾಗತ್ತಾ? ಸಾಕು ಅನ್ಸುತ್ತಾ? ಮಾಡೋಣ. ಎಲ್ಲರೂ ಥಮ್ಸಪ್ ಮಾಡಿದ್ರೆ ನನಗೂ ಒಂದು ಇದು ಬರುತ್ತೆ. 140 ಜನ ಇದ್ದೀರಾ. ಓಕೆ, ವೆರಿ ಗುಡ್. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ತುಂಬಾ ಖುಷಿ ಅನಿಸ್ತಾ ಇದೆ. ಇನ್ನೊಂದು ನಾಮವನ್ನು ಮಾಡಿ ಇವತ್ತು ಕ್ಲಾಸ್ ಮಾಡೋಣ. ಮುಂದಿನ ನಾಮ ಬಂದು ಭೂತಾದಿ ಅನ್ನೋದು. ಇದು ಕೂಡ ಬಿಡಿಸಿ ನೀವು ನೋಡಿದಾಗ ಭೂತ ಆದಿ, ಆದಿ ಅಂತಂದ್ರೆ ಬಿಗಿನಿಂಗ್ ಅನ್ನುವಂಥದ್ದು. ಭೂತ ಅಂತ ಅಂದ್ರೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಪಂಚಭೂತಗಳು ಅಂತೂ ಕೂಡ ನಾವು ಭೂತ ಅಂತ ಕರಿತೀವಿ. ಸಕಲ ಭೂತಗಳಿಗೆ ಅಧಿಕಾರನು ಆದಂತಹವನು ಸರ್ವಭೂತ ಅಂತ ಕರೀತಾರೆ. ಅಂದ್ರೆ ದ ಬಿಗಿನಿಂಗ್, ಯಾರು ಆದಿ ಮುಂಚಿನಿಂದಲೂ ಯಾರು ಇದ್ರೋ ಅವನಿಗೆ ಭೂತಾದಿ ಅಂತ ಕರೀತಾರೆ. ಬ್ರಹ್ಮ ಹುಟ್ಟಿದ ಮೇಲೆ ಈ ಸೃಷ್ಟಿ ಆಯ್ತಲ್ವಾ. ಸಪ್ತ ಋಷಿಗಳನ್ನ ಸೃಷ್ಟಿ ಮಾಡಿದ್ರು, ಸಪ್ತ ಋಷಿಗಳಿಂದ ಋಷಿ ಕನ್ಯೆದರು ಸೃಷ್ಟಿ ಆದ್ರು, ಅಲ್ಲಿಂದ ಜಗತ್ತು ಸೃಷ್ಟಿ ಆಯ್ತು ಅನ್ನೋದು, ಮನುಕುಲ ಸೃಷ್ಟಿ ಆಯ್ತು ಅನ್ನೋದು ಕತೆ ನಮ್ಗೆಲ್ಲರೂ ಕೂಡ ಒಂದು ಸೃಷ್ಟಿ. ಆಕಾಶ, ಭೂಮಿ, ನೀರು, ಜಲ, ಸೂರ್ಯ, ಚಂದ್ರರು ಇವೆಲ್ಲರೂ ಕೂಡ ಆಮೇಲೆ ಸೃಷ್ಟಿ ಆಗಿದೆ. ಅದಕ್ಕಿಂತ ಮುಂಚೆ ಯಾರಿದ್ದು? ಭೂತಾದಿ, ಆದಿ, ದ ಬಿಗಿನಿಂಗ್. ಎಲ್ಲರ ಸೃಷ್ಟಿಗಿಂತ ಮುಂಚೆ ಯಾರಿದ್ದಿದ್ರು ಅವನ ಹೆಸರೇ ಭೂತಾದಿ ಅನ್ನುವಂಥದ್ದು. ಅಂದ್ರೆ ಬೀಯಿಂಗ್ ದ ಪೈರಮಾಡಲ್ ಕಾಸ್ ಫಾರ್ ಆಲ್ ದ ಎಲಿಮೆಂಟ್ಸ್. ಈ ಜಗತ್ತನ್ನ ನಾವೇನ್ ನೋಡ್ತಾ ಇದೀವಲ್ಲ, ಗಿಡ, ಮರ, ಪ್ರಕೃತಿ, ಗಾಳಿ, ನೀರು, ಎಲ್ಲದಕ್ಕೂ ಕಾರಣಕರ್ತರಾದವನು ಯಾರು ಅಂದ್ರೆ ಅವನೇ ಭೂತಾದಿ. ಅಂದ್ರೆ ಫಸ್ಟ್ ಈ ಭೂಮಿ ಮೇಲೆ ಇದ್ದವನು ಅಥವಾ ಇರುವವನು ಯಾರು ಅಂತಂದ್ರೆ ಅವನೇ ಭೂತಾದಿ ಅನ್ನುವಂಥದ್ದು. ಸೊ ಶಂಕರರು ಏನ್ ಹೇಳ್ತಾರೆ ಭೂತಾದಿ ಅನ್ನೋದಕ್ಕೆ? ಭೂತಾನಾಂ ಅಧಿಕಾರಣತ್ವಾತ್ ಭೂತಾದಿ ಅಂತ ಶಂಕರ ಹೇಳ್ತಾರೆ. ಭೂತಾನಾಂ ಅಂತಂದ್ರೆ ಇಡೀ ಜಗತ್ತು, ಈ ಪ್ರಪಂಚ ಅನ್ನೋದೇನಿದೆ, ಭೂತಾನಾಂ ಅಧಿಕಾರಣತ್ವಾತ್ ಅಂದ್ರೆ ಇರುವಿಕೆಗೆ ಕಾರಣನಾದವನು, ಇಡೀ ಪ್ರಪಂಚದ ಅಥವಾ ಸೃಷ್ಟಿಗೆ ಕಾರಣವಾದವನು. ಆ ಬ್ರಹ್ಮನನ್ನು ಸೃಷ್ಟಿಸಿದ್ದು ಕೂಡ ವಿಷ್ಣುವೇ ಅಲ್ವಾ. ವಿಷ್ಣುವಿನ ಒಕ್ಕಳಿಂದ ಕಮಲದ ರೂಪದಲ್ಲಿ ಬಂದು ಹುಟ್ಟಿದವನು ಬ್ರಹ್ಮ. ಆ ಬ್ರಹ್ಮ ಇಡೀ ಸೃಷ್ಟಿಯನ್ನೇ ಸೃಷ್ಟಿ ಮಾಡಿದವನು ಅಲ್ವಾ. ಸೊ ಬ್ರಹ್ಮನಿಗಿಂತ ಮೊದಲು ಯಾರು ಅಥವಾ ಬ್ರಹ್ಮನ ತಂದೆ ಯಾರು ಅಂತ ಯಾರಾದ್ರೂ ಕೇಳಿದ್ರೆ ನಾವು ನಿಸ್ಸಂದೇಹವಾಗಿ ಹೇಳ್ಬೋದು ಅದು ವಿಷ್ಣು ಅಂತ. ಯಾಕೆಂದ್ರೆ ವಿಷ್ಣುವಿನ ಹೊಕ್ಕಳಿನಿಂದ ಬ್ರಹ್ಮನ ಒಂದು ಜನನ ಆಗತ್ತೆ, ಅಲ್ಲಿ ಮನು ಅನ್ನೋನ ಒಂದು ಜನ ಆಗುತ್ತೆ, ಅಲ್ಲಿಂದ ಮನುಕುಲ ಒಂದು ಹುಟ್ಟುತ್ತೆ, ಋಷಿಗಳು ಹುಟ್ಟುತ್ತಾರೆ ಅನ್ನೋದು ನಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ಕತೆ. ಸೊ ಭೂತಾದಿ ಅಂತ ಅಂದ್ರೆ ಫ್ರಮ್ ದ ಬಿಗಿನಿಂಗ್, ಆದಿ ಅಂದ್ರೆ ಅನಾದಿ ಕಾಲದಿಂದಲೂ ಯಾರು ಈ ಕ್ರಿಯೇಷನ್ಗೆ ಕಾರಣಕರ್ತರಾದ್ರೋ ಅವರಿಗೆ ನಾವು ಭೂತಾದಿ ಅಂತ ಕರಿತೀವಿ. ಇನ್ನ ಒಂದು ಕಥೆಯ ಮುಖಾಂತರ ನಾವು ಇದನ್ನ ಅರ್ಥ ಮಾಡ್ಕೊಬೇಕಂತಂದ್ರೆ, ನಿಮಿಷ. ಓಕೆ, ಸೊ ಕಥೆ ಮುಖಾಂತರ ಈ ಭೂತಾದಿನ ಅರ್ಥ ಮಾಡ್ಕೊಬೇಕು ಅಂತ ಅಂದಾಗ, ನಮ್ಗೆಲ್ಲರೂ ಗೊತ್ತು ಸಮುದ್ರ ಮಂಥನ ಅಂತ ಒಂದು ಕತೆ ನಮ್ಗೆ ಸಾಮಾನ್ಯವಾಗಿ ಗೊತ್ತೇ ಇದೆ.
ಅಲ್ವಾ. ಆಸುರರು ಮತ್ತೆ ಸುರರು ಸೇರಿ ಒಂದು ಸಮುದ್ರದ ಒಂದು ಮಂಥನವನ್ನು ಮಾಡ್ತಾರೆ, ಕ್ಷೀರಸಾಗರದ ಒಂದು ಮಂಥನವನ್ನು ಮಾಡ್ತಾರೆ. ದೇವತೆಗಳು ಮತ್ತು ಅಸುರರು ಮಂಥನವನ್ನು ಮಾಡ್ತಾರೆ. ಮಂದಾರ ಪರ್ವತದಲ್ಲಿ ಅದರ ಮಂಥನ ನಡೆಯುತ್ತೆ. ವಾಸುಕಿ ಅನ್ನ ಅಗ್ಗವನ್ನಾಗಿ ಮಾಡಿಕೊಂಡು ಆ ಒಂದು ಮಂಥನ ನಡೆಯುತ್ತೆ ಅಲ್ವಾ. ಅಲ್ಲಿ ಕಡ್ದಾಗ, ಅಂದ್ರೆ ಆ ಸಮುದ್ರವನ್ನು ಕಡ್ದಾಗ ನಮಗೆ ಸಾವಿರಾರು ವಸ್ತುಗಳ ಒಂದು ಉತ್ಪತ್ತಿ ಆಗುತ್ತೆ. ಅಲ್ಲಿ ಕಾಮಧೇನು ಬರುತ್ತೆ, ಐರಾವತ ಬರುತ್ತೆ, ಕೌಸ್ತುಭಮಣಿ ಬರುತ್ತೆ. ಕೌಸ್ತುಭಮಣಿ ಅಂದ್ರೆ ಗೊತ್ತಲ್ವಾ, ನಾವು ಪೂರ್ವ ಪೀಠಿಕೆ ಶ್ಲೋಕದಲ್ಲಿ ಹೇಳಿದ್ದೀವಿ. ವಿಷ್ಣು ಅದನ್ನ ತಂದು ಇಟ್ಕೊಂಡು ಅವನ ಒಂದು ನೆಕ್ಲೆಸ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ದ, ಅದು ಕೌಸ್ತುಭಮಣಿ ಅನ್ನುವಂಥ. ಮತ್ತೆ ಲಕ್ಷ್ಮಿ ಬರ್ತಾಳೆ ಆ ಒಂದು ಇದರಲ್ಲಿ. ಅದ್ರ ಜೊತೆ ಆಲಾಹಲ ಕೂಡ ಬರುತ್ತೆ, ವಿಷ ಕೂಡ ಬರುತ್ತೆ, ಅದನ್ನ ಶಿವ ಸೇವಿಸ್ತಾನೆ ಅನ್ನುವಂಥದ್ದು. ಅದಾದ್ಮೇಲೆ ಎಲ್ಲವೂ ಆದ್ಮೇಲೆ ಅಮೃತ ಬರುತ್ತೆ ಅಲ್ವಾ. ಕಡ್ದಾಗ ಅಮೃತ ಬರುತ್ತೆ. ನಮ್ಗೆ ಕತೆ ಗೊತ್ತಿರೋ ಹಾಗೆ ಮತ್ತೆ ಅದು ಅಸುರರ ಪಾಲ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ವಿಷ್ಣುವಿನ ಮೋಹಿನಿಯ ರೂಪವನ್ನು ತಗೊಂಡು ಆ ವಿಷ್ಣು ಆ ಅಮೃತವನ್ನ ಹಂಚುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ. ಅದರಲ್ಲಿ ದೇವತೆಗಳಿಗೆ ಅಮರತ್ವದ ಒಂದು ಇದಾಗಬೇಕು, ಸಾತ್ವಿಕತೆ ಮೆರಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಮೃತವನ್ನ ದೇವತೆಗಳಿಗೆ ಕೊಟ್ಟು ಅಸುರರ ಒಂದು ವಿನಾಶಕ್ಕೆ ಕಾರಣ ಆಗ್ತಾರೆ ಅಂತ. ಸೊ ಯಾಕೆ ಈ ಕತೆ ಇದಕ್ಕೆ ಇಲ್ಲಿ ಹಾರಿಸ್ಕೊಂಡೆ ಅಂತಂದ್ರೆ, ಇಲ್ಲಿ ಹುಟ್ಟು ಅಥವಾ ಆದಿ ಅಂದ್ರೆ ಲಕ್ಷ್ಮಿ ಮುಂಚೆ ಇರಲಿಲ್ಲ, ಕೌಸ್ತುಭ ಇರಲಿಲ್ಲ, ಐರಾವತ ಇರಲಿಲ್ಲ, ಕಾಮಧೇನು ಇರಲಿಲ್ಲ, ಎಲ್ಲವೂ ಕೂಡ ಆ ಒಂದು ಮಂಥನದಿಂದ ಸೃಷ್ಟಿಯಾಗಿರುವಂಥದ್ದು. ಅದಕ್ಕಿಂತ ಮುಂಚೆ ಬ್ರಹ್ಮನು ಕೂಡ ವಿಷ್ಣುವಿನ ನಾಭಿಯಿಂದನೇ ಸೃಷ್ಟಿಯಾದವನಂಥದ್ದು. ಅಂದ್ರೆ ಇಡೀ ಪ್ರಪಂಚವನ್ನ ಸೃಷ್ಟಿಕರ್ತನಾಗಿ ಅಥವಾ ಒಂದು ಕ್ರಿಯೆ ಏನ್ ನಡೀತಾ ಇದೆ, ನಾವೆಲ್ಲವೂ ಏನು ಇದೀವಿ ಈ ಲೋಕದಲ್ಲಿ, ಇದಕ್ಕೆ ಕರ್ತ ಆಗಿರುವಂಥವನು ಭೂತಾದಿಹಿ. ಓಂ ನಮೋ ಭೂತಾದಿ ನಮಃ ಅನ್ನುವಂಥದ್ದು ಒಂದು ನಾಮ. ಸೊ ಭೂತಾನಾಂ ಅಧಿಕರಣತ್ವಾತ್ ಭೂತಾದಿಹಿ, ಬೀಯಿಂಗ್ ದ ಪ್ರಿಮಾಂಡಲ್ ಕಾಸ್ ಫಾರ್ ಆಲ್ ದ ಎಲಿಮೆಂಟ್ಸ್, ಫಾರ್ ಆಲ್ ದ ಬೀಯಿಂಗ್ಸ್, ಅದಕ್ಕೆ ಭೂತಾದಿಹಿ ಅಂತ ಕರೀತಾರೆ. ದ ಒರಿಜಿನ್, ಮೂಲ ಏನಿದೆ ಅದಕ್ಕೆ ಭೂತಾದಿ ಅಂತ ಕರೀತಾರೆ. ಇನ್ನೊಂದು ನಾಮವನ್ನ ನೋಡೋಣ. ನಿಧಿರವ್ಯಯ ಅನ್ನೋದು ಇನ್ನೊಂದು ನಾಮ ಅಲ್ಲ. ಈ ಒಂದು ನಾಮವನ್ನು ಮಾಡಿ ಕ್ಲಾಸ್ ಮುಗಿಸ್ತೀನಿ. ನಿಧಿರವ್ಯಯ ಏನು? ನಿಧಿರವ್ಯಯ ಅಂದ್ರೆ ನಿಧಿ ಅಂದ್ರೆ ಏನು? ಸಂಪತ್ತು ಅನ್ನುವಂಥದ್ದಲ್ವಾ. ನಾವು ಸಮಾನವಾಗಿ ನಿಧಿ ಸಿಕ್ತು ಅಂತ ಹೇಳ್ತೀವಲ್ಲ, ನಿಧಿ. ಅವ್ಯಯ ಅಂದ್ರೆ ನಾಶ ಆಗದಿರೋ ಅಥವಾ ವ್ಯಯ ಆಗದಿರೋದಕ್ಕೆ ನಾವು ಅವ್ಯಯ ಅಂತ ಕರಿತೇವೆ. ಯೂಶಲಿ ಅವ್ಯಯ ಕೂಡ ಆಲ್ರೆಡಿ ಒಂದು ಶ್ಲೋಕದಲ್ಲಿ ಬಂದು ಹೋಗಿದೆ. ಅದನ್ನ ಅರ್ಥವೂ ಕೂಡ ನಾವು ಹೇಳಿದ್ವಿ. ಏನು ವ್ಯಯ ಆಗೋದಿಲ್ವೋ ಅದಕ್ಕೆ ನಾವು ಅವ್ಯಯ ಅಂತ ಕರಿತೀವಿ. ಇಲ್ಲಿ ನಿಧಿರವ್ಯಯ ಅಂತ ಕರೀತಾರೆ. ಏನದ್ರ ಅರ್ಥ? ಮತ್ತೆ ಇನ್ನೊಂದ್ಸತಿ ಪ್ರಳಯ ಕಾಲದಲ್ಲಿ ಅಥವಾ ಡಿಸೊಲ್ಯೂಷನ್ ಟೈಮಲ್ಲಿ ಏನೇನು ಎಸ್ಟಾಬ್ಲಿಷ್ ಆಗುತ್ತೆ ಅಥವಾ ಏನೇನು ಸಿಗುತ್ತೆ ಅಥವಾ ಏನೇನು ಕ್ರಿಯೇಟ್ ಆಗುತ್ತೆ, ಏನು ಎಸ್ಟಾಬ್ಲಿಷ್ ಆಗುತ್ತೆ, ಆ ನಿಧಿ ಅದಕ್ಕೆ ಕಾರಣ ಆದವನೇ ನಿಧಿರವ್ಯಯ. ಅಂದ್ರೆ ಸೃಷ್ಟಿ ಮಾಡಿ ಅದಕ್ಕೆ ವ್ಯಯ ಆಗದೆ ಇರೋ ತರ ಏನಾದ್ರು ಇದ್ರೆ ಅದು ವಿಷ್ಣುವಿನ ನಾಮ ಅನ್ನುವಂಥದ್ದು. ಅಂದ್ರೆ ಅವನಿಗೆ ಅಂತ್ಯ ಅನ್ನೋದೇ ಇಲ್ಲ ಅಥವಾ ವ್ಯಯ ಅನ್ನೋದೇ ಇಲ್ಲ. ಅವನೇನು ಸೃಷ್ಟಿ ಮಾಡಿದಾನೆ ಅದು ಅವನಲ್ಲೇ ಇರುತ್ತೆ, ಅದು ಅವನೇ ತಗೊಂತಾನೆ ವಾಪಸ್ಸು. ಅಂದ್ರೆ ಅವನು ಕ್ರಿಯೇಟ್ ಮಾಡಿರೋದನ್ನ ಅವನೇ ವಿನಾಶ ಮಾಡ್ತಾನೆ, ಮತ್ತೆ ಅವನೇ ಹುಟ್ಟಾಕ್ತಾನೆ ಅನ್ನುವಂಥದ್ದು. ಅದಕ್ಕೆ ಶಂಕರರು ಏನು ಹೇಳ್ತಾರೆ ಅದನ್ನು ನೋಡೋದಕ್ಕಾದ್ರೆ, ಸ ಏವ ನಿಧಿ ವಿಶೇಷ್ಯತೆ ಅವ್ಯಯ ಅನಕ್ಷರ ನಿಧಿ ಇತ್ಯರ್ಥಃ. ಅಂದ್ರೆ ಸ ಏವ ನಿಧಿ, ಅವನೇ ನಿಧಿ, ಬೇರೆ ಅವ್ನು ಬಿಟ್ರೆ ಬೇರೆ ಯಾರು ನಿಧಿನೇ ಇಲ್ಲ, ಅವನೇ ನಿಧಿ. ಮತ್ತೆ ಅವ್ಯಯ ಅಂದ್ರೆ ನಾಶ ಆಗದೆ ಇರುವಂಥದ್ದು, ಖಾಲಿ ಆಗದೆ ಇರುವಂಥದ್ದು. ಮತ್ತೆ ನಿಧಿ ಇತ್ಯರ್ಥಃ, ಏನು ನಾಶ ಆಗದೆ ಇರುತ್ತಲ್ಲ ಅದಕ್ಕೆ ನಿಧಿ ಅಂತ ಕರೀತಾರೆ ಅಂತ. ನಿಧಿ ಅವ್ಯಯ, ನಿಧಿರವ್ಯಯ ಅನ್ನುವಂಥ ಒಂದು ನಾಮ. ಇದಕ್ಕೆ ತುಂಬಾ ನಾನು ಯಾಕೆ ಈ ಒಂದು ನಾಮವನ್ನ ನಾನು ಹೇಳಬೇಕು ಅಂತ ಒಂದು ಪ್ರಯತ್ನ ಮಾಡಿದೆ ಅಂತಂದ್ರೆ, ಇದಕ್ಕೆ ಪೂರಕವಾದಂಥ ಕತೆ ಸುಧಾಮಂದು ಅಂತ. ಸುಧಾಮನ ಕತೆ ತುಂಬಾ ಚೆನ್ನಾಗಿರುವಂಥ ಕತೆ. ಅದಕ್ಕೋಸ್ಕರ ಈ ನಾಮ ಹೇಳಿ ನಾನು ಮುಗಿಸ್ತೀನಿ ಅಂತ ಹೇಳಿದೆ. ಮತ್ತೊಂದ್ಸತಿ ಹೇಳ್ಬೇಕಂದ್ರೆ, ನಿಧಿರವ್ಯಯ ಅಂದ್ರೆ ನಾಶರಹಿತವಾದಂತಹ ಅಥವಾ ನಾಶರಹಿತನಾದ ನಿಧಿ ಯಾರಿರ್ತಾರೆ ಅಂದ್ರೆ ಅವನೇ ಭಗವಂತ ಅನ್ನುವಂಥದ್ದು. ಸೊ ಅದಕ್ಕೆ ಪೂರಕವಾದಂತಹ ಒಂದು ಸುಧಾಮನ ಕಥೆಯನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಂಡು ಕ್ಲಾಸನ್ನ ಮುಗಿಸ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೃಷ್ಣ ಮತ್ತೆ ಸುಧಾಮ ಬಹಳ ಕ್ಲೋಸ್ ಫ್ರೆಂಡ್ಸು. ಸಾಂದೀಪಿನಿ ಅನ್ನುವಂತಹ ಒಂದು ಗುರುಕುಲದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾರೆ. ಮೊದಲಿಗೆ ಹೇಗೆ ಕೃಷ್ಣ ಮತ್ತೆ ಸುಧಾಮ ಬಹಳ ಕ್ಲೋಸ್ ಫ್ರೆಂಡ್ಸ್ ಆದ್ರು ಅನ್ನೋದನ್ನು ಕೂಡ ಒಂದು ಪ್ರಸಂಗನ ನಾನು ಹೇಳಲೇಬೇಕು ಇಲ್ಲಿ. ಒಂದು ದಿನ ಏನಾಗತ್ತೆ, ಒಂದು ಮಾವಿನ ಹಣ್ಣು
ಶೇರ್ ಮಾಡಿಕೊಂಡು ತಿನ್ನುವಂಥ ಒಂದು ಪದ್ಧತಿ ಗುರುಕುಲದಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುವಂಥದ್ದು. 4 ಪೀಸ್ಗಳು ಅಥವಾ 6 ಪೀಸ್ಗಳನ್ನ ಮಾಡಿ ಆ ಮಾವಿನ ಹಣ್ಣನ್ನ ಇಬ್ರು ಶೇರ್ ಮಾಡ್ಕೊಂಡು ತಿನ್ಬೇಕು ಅಂತ ಕೂತಿರ್ತಾರೆ ಸುಧಾಮ ಮತ್ತೆ ಕೃಷ್ಣ. ಮೊದಲಿಗೆ ಸುಧಾಮ ಒಂದು ಪೀಸ್ ಹಣ್ಣನ್ನ ತಿಂತಾನೆ. ಅದು ತುಂಬಾ ಹುಳಿ ಇರುತ್ತೆ ಹಣ್ಣು. ಅದಕ್ಕೆ ಸುಧಾಮ ಏನ್ ಅನ್ಕೊಂತಾನೆ ಅಂತಂದ್ರೆ, ಇದನ್ನ ಯಾವುದೇ ಕಾರಣಕ್ಕೂ ಕೃಷ್ಣನ್ ಕೊಡಬಾರ್ದು, ತುಂಬಾ ಹುಳಿ ಇದೆ, ಹೇಗಾದ್ರೂ ಮಾಡಿ ಮಾತಾಡ್ಕೊಂಡು ನಾನೇ ತಿನ್ಬಿಡ್ಬೇಕು ಈ ಹಣ್ಣನ್ನ ಅಂತ ಡಿಸೈಡ್ ಮಾಡಿ 1 ಪೀಸ್ನ ತಿಂತಾನೆ, 2 ಪೀಸ್ನ ತಿಂತಾನೆ. ಕೃಷ್ಣ ಕೇಳ್ತಾನೆ, ನನಗೂ 1 ಪೀಸ್ ಕೊಡು ಅಂತ. ನಾ ಕೊಡ್ತೀನಿ ತಾಳು ಅಂತ ಅಂದ್ಬಿಟ್ಟು ಅವನೇ 5 ಪೀಸ್ಗಳನ್ನು ತಿನ್ಬಿಡ್ತಾನೆ. ಲಾಸ್ಟ್ ಒಂದೇ 1 ಪೀಸ್ ಮಾತ್ರ ಮಿಗುತ್ತೆ. ಆವಾಗ ಕೃಷ್ಣ ಸ್ವಲ್ಪ ಕೋಪ ಮಾಡ್ಕೊಂಡು, ಎಲ್ಲ ನೀನೇ ತಿನ್ಬಿಟ್ಯಾ, ನನಗೆ ಒಂದು ಕೊಡ್ದಲೆ ಅಂತ ಅಂದ್ಬಿಟ್ಟು ಕಿತ್ಕೊಂಡು ಒಂದೇ 1 ಪೀಸ್ನ ತಿಂತಾನೆ. 1 ಪೀಸ್ನ ತಿಂದು ಬಾಯಿಲಿ ಇಟ್ಕೊಂಡಿದ್ದ ತಕ್ಷಣ ಅವನಿಗೆ ಆ ಒಗುರು ಏನಿದೆ, ಅದು ಕಹಿ ಏನಿದೆ, ಅದನ್ನ ಟೇಸ್ಟ್ ಮಾಡ್ಬಿಟ್ಟು ಅವ್ನು ಉಗಿದು ಬಿಡ್ತಾನೆ ಕೃಷ್ಣ ಆ ಮಾವಿನ ಹಣ್ಣಿನ ಪೀಸನ್ನ. ಅಯ್ಯೋ, ಇಷ್ಟು ಕಹಿ ಆಗಿರೋದನ್ನ ನೀನು ತಿಂತಾ ಇದೆಯಾ ಇಷ್ಟು ಆದ್ರೂ, ಯಾಕೆ ನೀನು ಹೇಳಲಿಲ್ಲ ಕಹಿ ಇದೆ ಅಂತ ಕೃಷ್ಣ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಸುಧಾಮ ಹೇಳ್ತಾನೆ, ನೀ ನನ್ನ ಪ್ರಿಯ ಸ್ನೇಹಿತ ಆಗಿದ್ಯಾ ಕೃಷ್ಣ, ನಾನು ಹುಳಿಯನ್ನ ತಿಂದು, ನಾನು ಚೆನ್ನಾಗಿಲ್ದಿರೋನ್ನ ತಿಂದು ನಿನಗೆ ಸಿಹಿಯಾದ ಹಣ್ಣನ್ನ ಕೊಡ್ಬೇಕು ಅನ್ನೋದಷ್ಟೇ ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ನಿನಗೆ ಕಹಿ ಹಣ್ಣನ್ನ ಕೊಡಬಾರ್ದು ಅಂತ ಅನ್ನೋ ದೃಷ್ಟಿಯಿಂದ ಅಷ್ಟು ಹಣ್ಣನ್ನು ಕೂಡ ನಾನೇ ತಿಂದು 1 ಪೀಸ್ ಮಾತ್ರ ಅದನ್ನು ನಾನೇ ತಿನ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಅದನ್ನ ನೀನ್ ಕಿತ್ಕೊಂಡು ತಿನ್ಬಿಟ್ಟೆ ಅಂತ ಸುಧಾಮ ಹೇಳ್ತಾನೆ. ಅಲ್ಲಿಂದ ಸುಧಾಮ ಮತ್ತೆ ಕೃಷ್ಣರ ಒಂದು ಫ್ರೆಂಡ್ಶಿಪ್ ಇನ್ನೂ ಗಾಢವಾಗ್ತಾ ಹೋಗುತ್ತೆ. ಸಾಂದೀಪಿನಿ ಗುರುಕುಲದಲ್ಲಿ ಅವರ ಒಂದು ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇರತ್ತೆ. ನಾವು ಸಾಮಾನ್ಯವಾಗಿ ಸುಧಾಮನನ್ನ ಯಾವಾಗಲೂ ಬಡತನದ ಒಂದು ನಿಟ್ಟಿನಲ್ಲಿ ನೋಡ್ತೀವಿ. ಬಡವಾಗಿರ್ತಾನೆ, ನಮ್ಗೆ ಕತೆ ಗೊತ್ತಿದೆಲ್ಲ, ಅವಲಕ್ಕಿನ ತಿಂದಿರುತ್ತೆ. ಅವರ 27 ಜನ ಮಕ್ಕಳು ಇರ್ತಾರೆ ಸುಧಾಮನಿಗೆ. ಅವನು ತುಂಬಾ ಕಡು ಬಡವನಾಗಿರ್ತಾನೆ. ಕಡೆಗೆ ಕೃಷ್ಣನ ಒಂದು ಆಶ್ರಯವನ್ನ ಬಯಸಿ ಹೋಗ್ತಾನೆ. ಕತೆ ನಿಮ್ಗೆ ಗೊತ್ತಿದೆ ಅಲ್ವಾ? ಯಾಕೆ ಬಡತನ ಬಂತು ಸುಧಾಮನಿಗೆ ಅನ್ನೋದಕ್ಕೆ ಒಂದು ಭಾಗವತದಲ್ಲಿ ಒಂದು ಕತೆ ಇದೆ. ಆ ಕತೆ ನೀವು ನಿಮ್ಮ ಜೊತೆ ಹಂಚ್ಕೊಂತೀನಿ. ತುಂಬಾ ಚೆನ್ನಾಗಿರೋ ಕತೆ. ಪ್ರಾಬ್ಲಮ್ ಯಾರು ಕೂಡ ಆ ಕಥೆಯನ್ನ ಕೇಳಿರ್ಲಿಕ್ಕಿಲ್ಲ. ಸುಧಾಮನಿಗೆ ಯಾಕೆ ಕಷ್ಟ ಬಂತು ಅನ್ನುವಂಥದ್ದು ಈ ಕಥೆಯ ಮುಖಾಂತರ ನಿಮ್ಗೆ ಗೊತ್ತಾಗತ್ತೆ. ಸಾಂದೀಪಿನಿ ಗುರುಕುಲದಲ್ಲಿ ಕೃಷ್ಣ ಮತ್ತೆ ಸುಧಾಮ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಸಮಯದಲ್ಲಿ ಒಂದು ಮುದುಕಿ, ಒಂದು ತುಂಬಾ ವಯಸ್ಸಾದ ಮುದುಕಿ ಭಿಕ್ಷಾಟನೆಯನ್ನ ಮಾಡಿಕೊಂಡು ಅದೇ ಪ್ರದೇಶದಲ್ಲಿ ಜೀವನವನ್ನ ಮಾಡ್ತಾ ಇರ್ತಾಳೆ. ಪ್ರತಿದಿನ ಏನು ಭಿಕ್ಷೆ ಬರುತ್ತೆ ಆ ಭಿಕ್ಷೆಯನ್ನ, ಅದು ಭಿಕ್ಷೆ ಆದ್ರೂ ಕೂಡ ಅದನ್ನ ನಾರಾಯಣನಿಗೆ ಅಥವಾ ವಿಷ್ಣುವಿಗೆ ಅರ್ಪಿಸಿ ಅಥವಾ ನೈವೇದ್ಯವನ್ನು ಮಾಡಿ ನಂತರನೇ ಊಟ ಮಾಡುವಂತಹ ಪದ್ಧತಿಯನ್ನ ಆ ಒಂದು ಅಜ್ಜಿ ಇಟ್ಕೊಂಡಿರ್ತಾರೆ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ 3 ದಿನಗಳಿಂದನೂ ಕೂಡ ಏನೇ ಭಿಕ್ಷೆ ಬೆಳೆದುಕೊಂಡು ಯಾರು ಅವಳಿಗೆ ಭಿಕ್ಷೆನೇ ಆಗ್ತಾ ಇರಲಿಲ್ಲ. ತುಂಬಾ ಹಸ್ಕೊಂಡಿರ್ತಾಳೆ 3 ದಿನದಲ್ಲೂ ಕೂಡ. ಕಡೆಗೆ 3ನೇ ದಿನ ಅವಳಿಗೆ ರಾತ್ರಿ ಅಂದ್ರೆ ಸಾಯಂಕಾಲದಲ್ಲಿ ಅವಳಿಗೆ ಸ್ವಲ್ಪ ಭಿಕ್ಷೆ ಸಿಗತ್ತೆ. ಈ ನಾವು ಏನ್ ಹೇಳ್ತೀವಿ ಹುರುಳಿ ಕಾಳು ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಇಲ್ಲಿ ನೈವೇದ್ಯಕ್ಕೆ ನಾವು ಹೇಳ್ತೀವಿ ಹುರುಳಿ ಕಾಳನ್ನ ಮಾಡಿ. ಸೊ ಅದು ಅವಳಿಗೆ ಭಿಕ್ಷೆಯಾಗಿ ಸಿಗತ್ತೆ. ಸಾಯಂಕಾಲ ಸಿಕ್ಕಿದ್ದಕ್ಕೋಸ್ಕರ ಆ ಮುದುಕಿ ಏನ್ ಮಾಡ್ತಾಳೆ, ಅವಳು ಪದ್ಧತಿ ಪ್ರಕಾರ ನೈವೇದ್ಯವನ್ನು ಮಾಡಿದ್ರೆ ಅವಳು ಊಟ ಮಾಡ್ತಾ ಇರ್ಲಿಲ್ಲ. ಸೊ ಅದನ್ನ ಒಂದು ಗಂಟಲ್ಲಿ ಕಟ್ಟಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಅದನ್ನ ನೈವೇದ್ಯ ಮಾಡಿ ನಂತರವೇ ನಾನು ಅದನ್ನ ಊಟ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಗಂಟಲ್ಲಿ ಆ ಕಾಳನ್ನ ಕಟ್ಬಿಟ್ಟು ಆ ಮಲ್ಕೊಂತೀವಲ್ಲ, ತಲೆ ದಿಂಬು ಅಂತ ಹೇಳಿ ಆ ದಿಂಬತ್ರ ಇಟ್ಬಿಟ್ಟು ಮಲ್ಕೊಂತಾಳೆ ರಾತ್ರಿ. ಆದ್ರೆ ಆವತ್ತಿನ ದಿನ ರಾತ್ರಿ ಕಳ್ಳರು ಮನೆಗೆ ಬರ್ತಾರೆ. ಆ ಒಂದು ಗುಡಿಸ್ಲಿಗೆ ಬರ್ತಾರೆ, ಏನೋ ಒಂದು ಇರುತ್ತೆ ಮನೇಲಿ ತಗೊಂಡೋಗೋಣ ಅಂತ. ಮಧ್ಯರಾತ್ರಿನಲ್ಲಿ ಸ್ವಲ್ಪ ಸೌಂಡ್ ಆಗತ್ತೆ. ಅಜ್ಜಿಗೆ ಎಚ್ಚರ ಆಗತ್ತೆ, ಕಳ್ಳರು ಬಂದಿದ್ದಾರೆ ಅಂತ ಗೊತ್ತಾಗತ್ತೆ. ಅವಳು ಕಳ್ಳ ಅಂತ ಒಂದು ಕಿರ್ಚ್ಕೊಂತಾಳೆ ಕಳ್ಳರನ್ನ ನೋಡ್ಬಿಟ್ಟು. ಅಷ್ಟರಲ್ಲಿ ಈ ಗಂಟನ್ನ ಕಳ್ಳರು ಎತ್ಕೊಂಡಿರ್ತಾರೆ. ಏನು ಸಿಕ್ಕಿತ್ತಲ್ಲ, ಇದನ್ನ ಚಿನ್ನ ಇರ್ಬೋದು ಇದರಲ್ಲಿ ಅಂತ ಅಂದ್ಬಿಟ್ಟು ಆ ಹುಳಿ ಕಾಳಿರುವಂತಹ ಗಂಟನ್ನ ಕಳ್ಳರು ಎತ್ಕೊಂಡಿರ್ತಾರೆ. ಮತ್ತೆ ಅದೇ ಗಂಟನ್ನ ಎತ್ಕೊಂಡು ಓಡೋಗ್ತಾರೆ. ಓಡೋದಕ್ಕೆ ಯಾವ ಕಡೆ ಬಚ್ಚಿಟ್ಕೊಬೇಕಲ್ಲ, ಎಲ್ಲೋ ಒಂದ್ ಕಡೆ ಬಚ್ಚಿಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಸಾಂದೀಪಿನಿ ಗುರುಕುಲಕ್ಕೆ ಹೋಗಿ ಬಚ್ಚಿಟ್ಕೊಂತಾರೆ. ಗುರುಕುಲದಲ್ಲಿ ಸುಮಾರು ಜಾಗಗಳಿದೆ ಅಂತ ಅಂದ್ಬಿಟ್ಟು. ಕಡೆಗೆ ಆ ಗಂಟನ ಅವರು ಬಿಚ್ಚಿ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೋ ಅದು ಚಿನ್ನ ಅಲ್ಲ, ಅದೇನೋ ಹುಳಿ ಕಾಳಿದೆ, ಅದರಲ್ಲಿ ತಿನ್ನುವಂತ ಆಹಾರ ಇದೆ ಅಂತ ಅಂದ್ಬಿಟ್ಟು ಅದನ್ನ ಅಲ್ಲೇ ಬಿಟ್ಬಿಟ್ಟು ಕಳ್ಳರು ಮತ್ತೆ ಪಲಾಯನವನ್ನ ಮಾಡ್ತಾರೆ. ಇಲ್ಲಿ ಈ ಅಜ್ಜಿ ಬೆಳಗ್ಗೆ ಎದ್ದಿದ್ಲಲ್ಲ, 3 ದಿನದೂ ಹಸ್ಕೊಂಡಿದ್ಲು, ಏನೋ ಒಂದಿನ ಭಿಕ್ಷೆ ಸಿಕ್ಕಿದೆ, ಆ ಭಿಕ್ಷೆನೂ ಕೂಡ ಕಳ್ಳರು ಎತ್ಕೊಂಡು ಹೊರಟೋದ್ರಲ್ಲ ಅಂತ ಅಂದ್ಬಿಟ್ಟು ಒಂದು ಶಪಿಸ್ತಾಳೆ ಅಂತ ಅಂದ್ರೆ, ಯಾರು ನಾನು ಕದ್ದಿರುವಂತಹ ಕಡಲೆಕಾಳು ಅಥವಾ ಹುಳಿಕಾಳು ಏನಿದೆ ಅದನ್ನ ಯಾರು ಸೇವನೆ ಮಾಡ್ತಾರೆ ಅವರು ಜನ್ಮ ಪೂರ್ತಿ ದರಿದ್ರರಾಗಿರ್ಲಿ ಅಂತ ಶಪಿಸ್ತಾಳೆ ಆ ಮುದುಕಿ. ಅವಳು ವಿಷ್ಣುವಿನ ಪ್ರಿಯ ಸಖಿ ಅಥವಾ ಪ್ರಿಯ ಭಕ್ತೆ ಆಗಿರೋದ್ರಿಂದ, ಅಥವಾ ವಿಷ್ಣುವಿಗೆ ನೈವೇದ್ಯವನ್ನೇ ಮಾಡಿ ಆಹಾರವನ್ನ ಸ್ವೀಕಾರ ಮಾಡುವಂತಹ ಉನ್ನತವಾದಂತಹ ಭಕ್ತೆ ಆಗಿರೋದ್ರಿಂದ ಆ ಒಂದು ಶಾಪ ಖಂಡಿತ ತಗಲುತ್ತೆ. ಅವತ್ತಿಂದ ಬೆಳಿಗ್ಗೆ ಏನಾಗುತ್ತೆ,
ಋಷಿ ಪತ್ನಿ ಏನಿರ್ತಾರೆ ಸುಧಾಮನನ್ನ ಕರೆದು ಆ ಒಂದು ಗಂಟೆನ ಕೊಡ್ತಾರೆ. ಸಾಮಾನ್ಯವಾಗಿ ಋಷಿ ಪತ್ನಿಯರು ಎಲ್ಲಾ ಗುರುಕುಲದ ಮಕ್ಕಳ ತರನೇ, ಸ್ವಂತ ಮಕ್ಕಳ ತರನೇ ಭಾವಿಸುವಂತಹ ಒಂದು ಪದ್ಧತಿ ಗುರುಕುಲದಲ್ಲಿ ಸಾಮಾನ್ಯವಾಗಿ ಇರುವಂತದ್ದು. ಸೊ ಹಾಗೆ ಸುಧಾಮನನ್ನ ಕರೆದು ಆ ಒಂದು ಚೀಲವನ್ನ ಕೊಡ್ತಾರೆ. ಸುಧಾಮ ಅದನ್ನು ಸೇವಿಸ್ತಾನೆ. ಆ ಸೇವಿಸಿದರ ಒಂದು ಫಲವಾಗಿ ಸುಧಾಮನಿಗೆ ಬಡತನ ಅಥವಾ ದಾರಿದ್ರ್ಯ ಅಂಟ್ಕೊಂತು ಅನ್ನೋದು ಮೂಲ ಕಥೆಯಲ್ಲಿ ನಮಗೆ ತಿಳಿದಿರುವಂತಹ ಕತೆ. ಪ್ರಾಬ್ಲಿ ಈ ಕತೆ ಯಾರಿಗೂ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ನಮ್ಗೆ ಗೊತ್ತಿದ್ದು ಒಂದೇ ಕತೆ. ಅವನ ಬಡವನಾಗಿರ್ತಾನೆ. ಅವಾಗ ಹೆಂಡತಿ ಹೋಗಿ ನಿನ್ನ ಫ್ರೆಂಡ್ ಇದ್ದಾನೆ ಶ್ರೀಕೃಷ್ಣ, ಅವನ ಸಹಾಯವನ್ನ ಕೇಳು ಅಂದ್ಬಿಟ್ಟು ಅವಲಕ್ಕಿಯನ್ನ ಕಟ್ ಕಳಿಸ್ತಾಳೆ. ನಾನು ಯಾಕೆ ಈ ಕಥೆಯನ್ನ ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ, ಈ ಒಂದು ಕಥೆಯಲ್ಲಿ ಏನು ಅವಲಕ್ಕಿಯನ್ನ ಕಳಿಸ್ಕೊಟ್ಟಾಗ ಕೃಷ್ಣ ಏನು ಆತಿಥ್ಯವನ್ನು ಮಾಡಿ ಸೇವೆ ಮಾಡ್ತಾನೆ. ಕೃಷ್ಣನಿಗೆ ಎಲ್ಲವೂ ಗೊತ್ತಿರುತ್ತೆ. ಸುಧಾಮ ಬಡತನದಲ್ಲಿದ್ದಾನೆ, ಅವನ ಮಕ್ಕಳು ಹಸುವಿನಿಂದ ಇದ್ದಾರೆ, ಎಲ್ಲವೂ ಕೂಡ ಗೊತ್ತಿರುತ್ತೆ. ಅವ್ನು ಇನ್ನೇನು ಮನೆಗೆ ಹೋಗ್ಬೇಕು, ರೀಚ್ ಆಗ್ಬೇಕು ಅನ್ನೋದ್ರೊಳಗೆ ಅಷ್ಟರಲ್ಲಿ ದೊಡ್ಡ ಅರಮನೆ ಸೃಷ್ಟಿಯಾಗಿರುತ್ತೆ, ದವಸ ಧಾನ್ಯಗಳು ಸೃಷ್ಟಿಯಾಗಿರುತ್ತೆ, ಮಕ್ಕಳಿಗೆಲ್ಲ ಹೊಸ ಉಡುಪುಗಳು ಸೃಷ್ಟಿಯಾಗಿರುತ್ತೆ, ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗೋಗಿರುತ್ತೆ. ಇವೆಲ್ಲವೂ ಕೂಡ ಗ್ಲೋರಿ ಆಫ್ ಲಾರ್ಡ್ ಕೃಷ್ಣ ಅಲ್ವಾ. ಅಂದ್ರೆ ನಿಧಿರವ್ಯಯ ಅನ್ನುವಂತಹ ಒಂದು ನಾಮ ಏನಿದೆ, ನಿಧಿ, ಅವನನ್ನ ನಾವು ನೆನೆದರೆ, ಅವನ ಒಂದು ಸಾನ್ನಿಧ್ಯದಲ್ಲಿ ಅವನ ಒಂದು ಸ್ಮರಣೆಯಲ್ಲಿ ನಾವಿದ್ರೆ, ಹೇಗೆ ಸುಧಾಮನಿಗೆ ಅವನ ಮನೆಗೆ ಹೋಗೋದ್ರೊಳಗಡೆ ಎಲ್ಲಾ ಸಂಪತ್ತು ನಿಧಿ ಅವನನ್ನ ವಶವಾಗಿತ್ತೋ, ಬರೀ ಒಂದು ಅವಲಕ್ಕಿ ಒಂದು ಚೀಲವನ್ನ ಸುಧಾಮ ಕೊಟ್ಟಿದ್ದ ಒಂದು ನಿಟ್ಟಿನಲ್ಲಿ ಅವನಿಗೆ ಇದ್ದ ದಾರಿದ್ರ್ಯವೆಲ್ಲವೂ ಕೂಡ ನಾಶ ಆಗೋಯ್ತು. ಆ ನಿಧಿ ಹವ್ಯಯ, ಹವ್ಯಯ ಅಂದ್ರೆ ನಾಶ ಆಗದೆ ಇರುವಂತಹ ಒಂದು ಸಂಪತ್ತು ಸಿಗುತ್ತೆ. ಯಾರಿಗೆ ಸಿಗುತ್ತೆ? ಕೃಷ್ಣನ ಭಕ್ತರಿಗೆ ಸಿಗುತ್ತೆ, ವಿಷ್ಣುವಿನ ಭಕ್ತರಿಗೆ ಸಿಗುತ್ತೆ. ವಿಷ್ಣುವಿನ ಯಾರು ಚೆನ್ನಾಗಿ ಆರಾಧನೆ ಮಾಡ್ತಾರೆ, ಅವನನ್ನು ನಂಬುತ್ತಾರೆ, ಅವನಲ್ಲಿ ವಿಶ್ವಾಸವನ್ನು ಇಡ್ತಾರೆ, ನಿಶ್ಚಲವಾದಂತಹ ಪ್ರೀತಿಯನ್ನು ಕೊಡ್ತಾರೆ, ಅವರಿಗೆ ಮಾತ್ರ ನಿಧಿರವ್ಯಯ, ನಿಧಿ ಅನ್ನೋದು ದೊರೆಯುತ್ತೆ. ಎಂತಹ ನಿಧಿ ದೊರೆಯುತ್ತೆ ಅಂದ್ರೆ ಅವ್ಯಯ, ಮತ್ತೆ ನಾಶ ಆಗದೇ ಇರುವಂತಹ ನಿಧಿ ಅವರಿಗೆ ಸಿಗುತ್ತೆ ಅಂತ. ಕೇವಲ ಒಂದು ಸಣ್ಣ ಅವಲಕ್ಕಿಯ ಒಂದು ಕೃತಜ್ಞತಾ ಮನೋಭಾವದ ಒಂದು ಭಕ್ತಿ ಸುಧಾಮನಿಗೆ ಇಡೀ ಪರಿವಾರ 27 ಮಕ್ಕಳಿದ್ರೂ ಕೂಡ ಇಡೀ ಪರಿವಾರವನ್ನ ದಾರಿದ್ರ್ಯ ಶಾಪವನ್ನೇ ವಿಮೋಚನೆ ಆಗುವಂತಹ ಒಂದು ಕ್ರಿಯೆಯಲ್ಲಿ ನಡೀತು ಅಂತ ಅಂದ್ರೆ, ನಾವು ಸಾಮಾನ್ಯವಾಗಿ ಒಂದ್ಸತಿ ಕೇಶವ, ಒಂದ್ಸತಿ ಕೃಷ್ಣ, ಒಂದ್ಸತಿ ಗೋವಿಂದ ಅಂದ್ರೆ ನಮ್ಮವು ಎಷ್ಟು ಪಾಪಗಳು ನಮಗೆ ನಾಶ ಆಗೋದಿಲ್ಲ ಹೇಳಿ ಅಲ್ವಾ. ಅದಕ್ಕೋಸ್ಕರ ಪ್ರತಿ ವಾರವೂ ಕೂಡ ಬಂದು ಅವನ ನಾಮಗಳನ್ನ, ಅವನ ಗುಣಗಾನಗಳನ್ನ, ಅವನ ಕಥೆಗಳನ್ನ, ಅವನ ಭಾಗವತದಲ್ಲಿ ಅವನು ಆಡಿರುವಂತ ಲೀಲೆಗಳನ್ನ ಎಲ್ಲರೂ ಕೂಡ ಶ್ರವಣ ಮಾಡಿದ್ರೆ ಸಾಕು, ಅಥವಾ ನಾವು ಪಾರಾಯಣವನ್ನು ಮಾಡಿದ್ರೆ ಸಾಕು, ಎಷ್ಟು ಪಾಪಗಳು, ಸಂಕುಚಿತ ಪಾಪಗಳು ವಿನಾಶ ಆಗಿ ನಾವು ಮುಕ್ತಿಯ ಕಡೆಗೆ ಹೋಗ್ತೀವಿ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇವೆಲ್ಲ ಇಷ್ಟು ಜನ 150 ಜನಗಳು ಬಂದು ಇವತ್ತು ಪ್ರತಿ ವಾರ ಈ ಪಾಠವನ್ನ ಕೇಳ್ತಿದ್ದಾರೆ ಅಂದ್ರೆ ನೀವೆಲ್ಲರೂ ಕೂಡ ಪುಣ್ಯವಂತರು, ನೀವೆಲ್ಲರೂ ಕೂಡ ವಿಷ್ಣುವಿನ ಒಂದು ಆಶೀರ್ವಾದಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗಿದ್ದೀರಾ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇವತ್ತು ಏಕಾದಶಿ ಇದೆ. ಆದಷ್ಟು ವಿಷ್ಣುವಿನ ನಾಮವನ್ನ ಅಥವಾ ಪಾರಾಯಣವನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಮನೆಯಲ್ಲಿ ದೀಪವನ್ನು ಹಚ್ಚಿ ಸಂಧ್ಯಾ ಕಾಲದಲ್ಲಿ ಒಂದು ಬಾರಿ ಅಟ್ಲೀಸ್ಟ್ ವಿಷ್ಣುವಿನ ಪಾರಾಯಣವನ್ನು, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಂಡ್ರೆ ನೀವು ಮುಕ್ತಿಗೆ ಬಹಳ ಹತ್ತಿರ ಆಗ್ತೀರಾ. ಅವನ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ. ಸೊ ಇವತ್ತಿಗೆ ಇಲ್ಲಿಗೆ ವಿರಾಮವನ್ನು ಮಾಡೋಣ. ಇನ್ನು ಅವನ ಲೀಲೆಗಳು, ಅವನ ಇದು ತುಂಬಾ ಇದೆ ಕಲಿಯೋದು. ಪ್ರತಿದಿನ, ಪ್ರತಿ ವಾರ ಈ ಒಂದು ಸತ್ಸಂಗದ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಇವತ್ತು ಆಗಿರುವಂತಹ ವಿಷ್ಣುವಿನ ನಾಮವನ್ನ ಒಂದು 30 ಸೆಕೆಂಡು ನಾವು ಕಣ್ಣು ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಇದ್ಕೊಂಡು ಅವನ ಧ್ಯಾನವನ್ನು ಮಾಡೋಣ. ನಂತರದಲ್ಲಿ ಶಾಂತಿ ಮಂತ್ರವನ್ನು ಹೇಳೋಣ. ಎಲ್ಲರೂ ಕೂಡ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಕೈಗಳನ್ನ ಜೋಡಿಸ್ಕೊಳ್ಳಿ. ನಿಮ್ಮ ಚಿತ್ತದಲ್ಲಿ, ನಿಮ್ಮ ಅಂತರಂಗದಲ್ಲಿ ವಿಷ್ಣುವಿನ ನಾಮ, ವಿಷ್ಣುವಿನ ಒಂದು ಚಿತ್ರವನ್ನು ಮೂಡಿಸ್ಕೊಳ್ಳಿ. ಬೇರೆ ಯಾರೂ ನನ್ನಲ್ಲಿಲ್ಲ, ನಾನು ಮತ್ತೆ ವಿಷ್ಣು ಅಷ್ಟೇ ಇರೋದು ಅನ್ನೋ ಭಾವ ನಿಮ್ಮಲ್ಲಿ ಮೂಡ್ಕೊಳ್ಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು
मा कश्चित् दुःखभाग् भवेत्। ॐ शान्ति शान्ति शान्तिः। श्रीगुरुभ्यो नमः। हरिः ॐ तत्सत्। ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ದಲ್ಲಿ, ಸಂದೇಹಗಳಿದ್ದಲ್ಲಿ, ಅಥವಾ ಇವತ್ತಿನ ನಾಮದಲ್ಲಿ ಏನಾದರೂ ಇನ್ನೂ ಹೆಚ್ಚು ಬೇಕು ಅಥವಾ ಕತೆ ಯಾವುದೇ ಆಗಿರ್ಬೋದು, ಸಂದೇಶ ಮುಖಾಂತರ ನೀವು ಮೆಸೇಜ್ ಮಾಡ್ಬೋದು. ನಾನು ಒಂದು ಸ್ವಲ್ಪ ಟೈಮ್ ತಗೊಂಡು ಇವತ್ತು ನಾಳೆ ಒಳಗಡೆ ಖಂಡಿತ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. 1.5 ಗಂಟೆ ಅಥವಾ 2 ಗಂಟೆ ನನಗೆ ಪಾಠ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿದ್ದೀನಿ. ಭಗವಂತನಿಗೂ ಕೂಡ ಅದು ಅರ್ಪಿತವಾಗಿದೆ ಅಂತ ಭಾವಿಸ್ತೀನಿ.